ನಮಸ್ಕಾರ ಎಲ್ರಿಗೂ. ನಮ್ಮ ಈ 5 ದಿನದ SQL ಸರ್ವರ್ ಮತ್ತೆ ಪವರ್ BI ಸೆಷನ್ಸ್‌ಗೆ ಸ್ವಾಗತ. ಈ ಸೆಷನ್ಸ್ ಕನ್ನಡದಲ್ಲಿರುತ್ತೆ ಮತ್ತೆ ಇದು ನಮ್ಮ SQL ಸರ್ವರ್‌ನ 2ನೇ ದಿನ. ಆದರೂ ಕೂಡ ಈ 2ನೇ ದಿನಕ್ಕೆ ನಾವು ಎಲ್ಲದನ್ನು ಡೀಟೇಲ್ ಆಗಿ ಮುಗಿಸೋಕ್ಕಾಗದೇ ಇದ್ರೂ ನಿಮಗೆ ಯಾವ ರೀತಿ ಎಲ್ಲ ಟಾಪಿಕ್ಸ್ಗಳು ಡೀಟೇಲ್ ಆಗಿ ನೀವು ಕಲ್ತ್ಕೋಬಹುದು ಅಂತ ನಾನು ನಿಮಗೆ ನಿನ್ನೆ ಕೂಡ ಹೇಳಿದ್ದೆ ನಾನು. ಸೊ ಅದಕ್ಕೆ ನಾನು ಕೆಲವೊಂದು ಡಾಕ್ಯುಮೆಂಟ್ಸನ್ನ ಕೊಟ್ಟಿದ್ದೆ. ಸೊ ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ಅದನ್ನ. ಓಕೆ ನೋಡಿ, ಇಲ್ಲಿದೆ, ಇದೆಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಇದೆ. ಈ ಟೆಲಿಗ್ರಾಮ್ ಗ್ರೂಪ್ ಯಾವುದಪ್ಪ ಅಂತಂದ್ರೆ ನಾನು ನಿಮಗೆ ಆ ಲಿಂಕ್ ಕಳಿಸ್ತೀನಿ ನಾನು. ಅಕಸ್ಮಾತಾಗಿ ಯಾರು ಇನ್ನೂ ಈ ಚಾನಲ್ಗೆ ಸೇರ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಚಾನಲ್ಗೆ ನೀವು ರಿಜಿಸ್ಟರ್ ಆಗಿ, ಅಂದ್ರೆ ಇದು ಫ್ರೀ ಇರುತ್ತೆ. ಓಕೆ, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಓಕೆ ರೈಟ್, ಈ ಜಸ್ಟ್ ಇದನ್ನು ಕಳಿಸ್ಬಿಡ್ತೀನಿ ನೋಡಿ. ಈ ಟೆಲಿಗ್ರಾಮ್ ಚಾನಲ್ ಯಾರು ಅಕಸ್ಮಾತ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಇದರಲ್ಲಿ ನೀವು ಮೆಂಬರ್ ಆಗಿಲ್ಲ ಅಂದ್ರೆ ದಯವಿಟ್ಟು ಇದನ್ನ ಮೆಂಬರ್ ಆಗಿ. ಓಕೆ, ಸೊ ಇದರಲ್ಲಿ ನಿಮಗೆ ಎಲ್ಲ ರೀತಿಯಾದ ಮೆಟೀರಿಯಲ್ಸ್, ವಿಡಿಯೋಸ್ ಎಲ್ಲದೂ ನಾನು ಅದರಲ್ಲಿ ಹಾಕ್ತಾ ಇದ್ದೀನಿ. ಓಕೆ ರೈಟ್. ಸೊ ನಿನ್ನೆ ನಾನು ನಿಮಗೆ ಏನೆಲ್ಲ ಟಾಪಿಕ್ ಮಾಡ್ತೀವಿ ಅಂತ ನಿಮಗೆ ತೋರಿಸಿದ್ದೆ. ಇದರಲ್ಲಿ ಕೆಲವೊಂದಷ್ಟೇ ನಾವು ಮಾಡೋಕ್ಕಾಯ್ತು. ಇವತ್ತು ಏನು ಮಾಡೋಣ ಅಂದರೆ ಆದಷ್ಟು ಇದನ್ನೇ ಕವರ್ ಮಾಡೋಣ. ಬಟ್ ಏನಂದರೆ ನಿಮಗೆ ಎಲ್ಲ ಟಾಪಿಕ್ಸು ಕವರ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಿಮ್ಗೆ ಯಾವ ರೀತಿಯಲ್ಲಿ ಇದನ್ನು ಅಡ್ವಾನ್ಸ್ಡ್ ಆಗಿ ನೀವು ಕಲಿಬೋದು ಸುಲಭವಾಗಿ ಅಂತ ಈ ChatGPT ಮತ್ತು AI ಟೂಲ್ಸ್ ಯಾವ ರೀತಿ ಯೂಸ್ ಮಾಡಿಕೊಂಡು ಇದೆಲ್ಲ ಟಾಪಿಕ್ಸನ್ನು ನೀವು ಆರಾಮಾಗಿ ಕಲಿಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್, ಇವಾಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡೋಣ ಅಂದರೆ ಕೆಲವ್ರಿಗೆ ಇಲ್ಲಿ ಈ ಡೇಟಾ ಹೆಂಗೆ ಇಂಪೋರ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅದನ್ನು ಫಸ್ಟ್ ನಾವು ಮಾಡೋಣ. ಅದಾದಮೇಲೆ ನಾವಿಲ್ಲಿ ಟಾಪಿಕ್ಸ್ ಹೋಗೋಣ. ನನಗೆ ಇವಾಗ ಡೇಟಾ ಇಲ್ಲ ಅಂತ ಇಟ್ಕೊಳ್ಳೋಣ. ಜಸ್ಟ್ ಅಸ್ಯೂಮ್ ನನಗೆ ಯಾವುದು ಡೇಟಾ ಇಲ್ಲ, ನಾನು ಡೇಟಾ ಮೇಲೆ ವರ್ಕ್ ಮಾಡಬೇಕು. ನನಗೆ ಡೇಟಾ ಇಲ್ಲ ಅಂತಂದರೆ ಏನಾಗುತ್ತೆ, ಕ್ವೇರೀಸ್ ಬರೆಯೋಕ್ಕಾಗಲ್ಲ, ಬರೆದ್ರೂ ಅದೇನು ರಿಸಲ್ಟ್ಸ್ ಬರಲ್ಲ, ಅದು ಸರಿ ಇದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಾಗಲ್ಲ. ನನಗೆ ಡೇಟಾ ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಟಾರ್ಟ್ ಬಟನ್ಗೆ ಹೋಗ್ಬಿಟ್ಟು ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದಾಗ ನನಗಿಲ್ಲಿ SQL ಸರ್ವರ್ ಅಂತ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ನನಗಿಲ್ಲಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಅಂತ ಬರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಮಾಡುತ್ತೆ ಅಂದರೆ ನಮಗೆ ಅಕಸ್ಮಾತಾಗಿ ಡೇಟಾನ ಇಂಪೋರ್ಟ್ ಮಾಡ್ಕೋಬೇಕು SQLಗೆ ಅಂದರೆ ಇದು ಕ್ಲಿಕ್ ಮಾಡ್ತೀನಿ, ಇಲ್ಲೊಂದು ವಿಝಾರ್ಡ್ ಬರುತ್ತೆ. ಈ ವಿಝಾರ್ಡಲ್ಲಿ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟರೆ ನನಗೆ ಇಲ್ಲಿ ಚೂಸ್ ಅ ಡೇಟಾ ಸೋರ್ಸ್ ಅಂತ ಬರುತ್ತೆ. ಏನದು ಡೇಟಾ ಸೋರ್ಸ್ ಅಂದರೆ ಡೇಟಾ ಎಲ್ಲಿಂದ ತಗೋತಾ ಇದ್ದೀನಿ ಅಂತ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಯಾವ ಒಂದು ಡೇಟಾ ಸೋರ್ಸಿಂದ ಡೇಟಾ ತಗೋತಾ ಇದ್ದೀನಿ ಅಂತ. ನನಗೆ ಡೇಟಾ ಬಂದು ಎಕ್ಸೆಲಿಂದ ಬರ್ತಿದೆ ಅಂತಂದರೆ ನಾನು ಎಕ್ಸೆಲ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪಾತ್ ಕೇಳುತ್ತೆ, ನಾನು ಬ್ರೌಸ್ ಅಂತ ಕೊಟ್ಬಿಟ್ಟು ನನಗೆ ಯಾವ ಟೇಬಲ್ ಬೇಕೋ ಅದನ್ನು, ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಇಲ್ಲಿ ಮರ್ಚ್ ಡೇಟಾ ಅಂತಿದೆ, ಇದು ಸೆಲೆಕ್ಟ್ ಮಾಡಿಬಿಟ್ಟು ಓಪನ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೊಟ್ಟರೆ ನನಗೆ ಎಲ್ಲಿಗೆ ಅದು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಡೆಸ್ಟಿನೇಷನ್ ಯಾವುದು, ಸೋರ್ಸ್ ಬಂದು ಎಕ್ಸೆಲ್ ಫೈಲು, ಡೆಸ್ಟಿನೇಷನ್ ಬಂದು ನನಗೆ SQL ಸರ್ವರ್ ಬೇಕು. ನನಗೆ ಇಲ್ಲಿ SQL ಸರ್ವರ್ ನೇಟಿವ್ ಕ್ಲೈಂಟ್ ಅಂತ ಕೊಡ್ತೀನಿ, ಯಾಕಂದರೆ ನನ್ನ ಸರ್ವರ್ ಇಲ್ಲಿದೆ. ಸೊ ಇಲ್ಲಿ ನಾನು ಈ ಕ್ಲೈಂಟ್ ಏನಿದೆ ಇಲ್ಲಿಗೆ ನಾನು ನನ್ನ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ ಡೇಟಾ ಬೇಸ್ ಕೇಳುತ್ತೆ, ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ನಾವು ಒಂದು ಡೇಟಾ ಬೇಸ್ ನನಗೆ ಕ್ರಿಯೇಟ್ ಮಾಡಿದ್ವಿ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅಕಸ್ಮಾತಾಗಿ ಡೇಟಾ ಬೇಸ್ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ವಿಡಿಯೋನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ, ದಯವಿಟ್ಟು ಅದನ್ನ ಹೋಗಿ ನೋಡಿ. ಓಕೆ, ಈ ಟಾಪಿಕ್ ಕೂಡ ನಾನು ಮಾಡಿದ್ದೀನಿ. ಬಟ್ ಸ್ಟಿಲ್ ಅಕಸ್ಮಾತ್ ಯಾರು ಹೊಸ್ದಾಗಿ ಬಂದರೂ ಒಂಚೂರು ಅರ್ಥ ಆಗಲಿ ಅಂತ ನಾನು ಕ್ವಿಕ್ಕಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಕಾಪಿ ಡೇಟಾ ಫ್ರಮ್ 1 or more ಟೇಬಲ್ಸ್ ಅಂತ ಬರುತ್ತೆ. ಅಕಸ್ಮಾತಾಗಿ ಆ ಎಕ್ಸೆಲ್ ಫೈಲಲ್ಲಿ ಒಂದಕ್ಕಿಂತ ಹೆಚ್ಚು ಫೈಲ್ಸ್ ಇದ್ದರೆ, ಅಂದರೆ ಟೇಬಲ್ಸ್ ಇತ್ತು ಅಂದರೆ ಅದನ್ನು ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲ ನನಗೆ ಕ್ವೇರಿ ಬರೆಯೋಕ್ಕಾಗುತ್ತೆ ಅಂದರೆ ಕ್ವೇರಿ ಅಂತ ಕೊಡ್ಬೋದು. ಬಟ್ ನಮ್ಗೆ ಇವಾಗ ಕ್ವೇರೀಸ್ ಬೇಡ, ಡೇಟಾ ಡೈರೆಕ್ಟಾಗಿ ತೊಗೋತೀನಿ. ನೆಕ್ಸ್ಟ್ ಅಂತ ಕೊಟ್ಟು ಇದರಲ್ಲಿ ಟೇಬಲ್ ಕೇಳುತ್ತೆ, ನಾನು ಏನು ಮಾಡ್ತೀನಿ, ಈ ಎರಡೂ ಟೇಬಲ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಕೊಡ್ತೀನಿ. ರನ್ ಇಮಿಡಿಯೇಟ್ಲಿ, ನೆಕ್ಸ್ಟ್, ಫಿನಿಶ್. ಈಗ ಅದೇನು ಮಾಡುತ್ತೆ ಅಂದರೆ ಆ ಎಕ್ಸೆಲ್ ಫೈಲಲ್ಲಿ ಇರ್ತಕ್ಕಂಥ ಡೇಟಾನ ತಗೊಂಡು ನಮ್ಮ ಡೇಟಾ ಬೇಸಲ್ಲಿ ಸ್ಟೋರ್ ಮಾಡ್ತದೆ, ಅಂದರೆ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ನಾನು ಇವಾಗ ಆ ಡೇಟಾ ಬೇಸ್ಗೆ ಹೋದರೆ ಇವಾಗ ನನಗೆ ಆ ಟೇಬಲ್ ಬಂದಿರಬೇಕು ನೋಡಿ. ಈ ಎರಡೂ ಟೇಬಲ್ ಇವಾಗ ನಮಗೆ ಬಂತು. ಓಕೆ, ಸೊ ಈ ರೀತಿ ನಾವು
ಈ ಟೇಬಲ್ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು. ಓಕೆ, ರೈಟ್. ಓಕೆ, ಸೊ ಇವಾಗ ನಾನು ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಸ್ಕ್ರೀನ್ ಮತ್ತೆ ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೇಳ್ತಾರೆ, ದಯವಿಟ್ಟು ಒಂದು ಎಸ್ ಅಂತ ಹಾಕಿ. ನಾನು ಆಮೇಲೆ ಇವತ್ತಿನ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಕ್ವಿಕ್ ಆಗಿರ್ಬೇಕು, ಒಂದು 15 ಸೆಕೆಂಡ್ಸ್, ಜಾಸ್ತಿ ಮಾಡಿ. ನನ್ನ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇದೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತಂದ್ರೆ ಎಸ್ ಅಂತ ಹಾಕಿ. ನಾನು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ರೈಟ್. ಓಕೆ, ಅಕಸ್ಮಾತ್ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ, ಕೇಳಿಸ್ತಾ ಇಲ್ಲ, ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಸಿಸ್ಟಮ್ ಚೆಕ್ ಮಾಡ್ಕೊಳ್ಳಿ. ನಾನು ಅದಕ್ಕೋಸ್ಕರನೇ ಒಂದ್ಸರಿ ಎಲ್ಲಾರನ್ನ ಕೇಳ್ಬಿಡ್ತೀನಿ, ಸೊ ದಟ್ ನನ್ನ ಕಡೆಯಿಂದ ಮಿಸ್ಟೇಕ್ ಇದ್ರೆ ಇಮಿಡಿಯೇಟ್ ಆಗಿ ನಾನು ರೆಕ್ಟಿಫೈ ಮಾಡ್ಕೋಬಹುದು ಅಂತ. ಓಕೆ, ರೈಟ್. ಸೊ ಇವಾಗ ಎಲ್ಲ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ ಇವಾಗ ನಾವು ಕ್ವೈರೀಸ್ ಅನ್ನ ಬರೆಯೋದು ನೋಡೋಣ. ಜೊತೆಗೆ ನಾನು ನಿಮಗೆ ಈ ಚಾಟ್ GPT ಯೂಸ್ ಮಾಡಿಕೊಂಡು ಅಡ್ವಾನ್ಸ್ಡ್ ಆಗಿ ಯಾವ ರೀತಿ ನಾವು ಕ್ವೈರೀಸ್ ಗಳನ್ನ ಮಾಡ್ಬೋದು, ಅನಾಲಿಸಿಸ್ ಹೆಂಗ್ ಮಾಡ್ಬೋದು, ಇದೆಲ್ಲ ನಾನು ಕಲ್ಸ್ಕೊಡ್ತೀನಿ. ಓಕೆ, ಫಸ್ಟ್ ಏನ್ ಮಾಡೋಣ ಅಂದ್ರೆ ಕ್ವೈರೀಸ್ ಹೆಂಗ್ ಬರೆಯೋದು ಅಂತ ನೋಡೋಣ. ಈಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನ್ನ ಡೇಟಾಬೇಸ್ ಇದೆ, ಇಲ್ಲಿ ನ್ಯೂ ಕ್ವೇರಿ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನನಗೆ ತುಂಬಾ ಹೆಚ್ಚು ಕಮ್ಮಿ ಒಂದು 30-40 ಡೇಟಾಬೇಸ್ ಇದೆ. ಯಾವ ಡೇಟಾಬೇಸ್ ಆಕ್ಟಿವ್ ಆಗಿರುತ್ತೆ ಅಂತ ನಾನು ಹೋಗಿ ಚೆಕ್ ಮಾಡೋಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ, ನನಗೆ ಬೇಕಾಗಿರೋ ಡೇಟಾಬೇಸ್ ಇದು. ಅದಕ್ಕೆ ಏನು ಮಾಡ್ತೀನಿ, ಈ ಕಮಾಂಡ್ ಅನ್ನು ಯೂಸ್ ಮಾಡ್ಕೋತೀನಿ. ಯೂಸ್ db_ ಇದು ಯೂಸ್ ಮಾಡ್ತೀನಿ. ಓಕೆನಾ? ಸೊ ಇದು ಯಾಕೆ ಯೂಸ್ ಮಾಡ್ತೇನೆ ಅಂದರೆ, ನನಗೆ ಇಲ್ಲಿ ಎಷ್ಟೊಂದು ಡೇಟಾಬೇಸ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಕಮಾಂಡ್ ಬೇಕಿದ್ರೆ ನಾನು ನಿಮ್ಗೆ ಕೊಡ್ತೀನಿ, ನಿಮ್ಗೆ ಗೊತ್ತಿದ್ರೆ ಒಳ್ಳೇದಿದು. ಈಗ ಹೋಗ್ಬಿಟ್ಟು ನಾನು ಇದನ್ನು ರನ್ ಮಾಡಿದ್ರೆ ನಾನು ಈ ಡೇಟಾಬೇಸಲ್ಲಿ ಆಕ್ಟಿವ್ ಇರ್ತೀನಿ ಇವಾಗ. ಓಕೆ, ಸೊ ಆ ಕಾರಣಕ್ಕೋಸ್ಕರ ಈ ಕ್ವೆರಿ ಬರ್ತೀನಿ. ನಿಮಗೆ ಅಕಸ್ಮಾತ್ ಒಂದೇ ಡೇಟಾಬೇಸ್ ಇದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ಮಲ್ಟಿಪಲ್ ಡೇಟಾಬೇಸ್ ಇದ್ರೆ ಇದನ್ನ ಒಂದ್ಸತಿ ರನ್ ಮಾಡಿದ್ರೆ ಒಳ್ಳೇದು. ರೈಟ್, ಇವಾಗ ಫಸ್ಟ್ ಕ್ವೆರಿ ನಾವೇನ್ ಮಾಡೋಣ ಅಂದ್ರೆ ಸೆಲೆಕ್ಟ್. ಈ ಸೆಲೆಕ್ಟ್ ಕ್ವೆರಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಕ್ವೆರೀಸ್ ಅನ್ನ ಬರೆಯೋದಕ್ಕೆ, ಡೇಟಾನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಅಂದ್ರೆ ಒಂದು ಡೇಟಾಬೇಸ್ ಅಲ್ಲಿ ಡೇಟಾ ಏನಿರುತ್ತೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋದಕ್ಕೆ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಯೂಸ್ ಮಾಡ್ಕೋತೀವಿ. ಸಿಂಟೆಕ್ಸ್ ಏನಪ್ಪಾ ಅಂತಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್. ಓಕೆ, ಇಲ್ಲಿ ನೋಡಿ ಸೆಲೆಕ್ಟ್ ಸ್ಟಾರ್ ಕೊಡ್ತೀನಿ. ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್. ಕೆಲವರು ಒಂದೇ ಲೈನ್ ಅಲ್ಲಿ ಬರೀತಾರೆ, ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ಈ ರೀತಿ ಸೆಲೆಕ್ಟ್ ಅಂತ ಕೊಡ್ತೀನಿ. ಇದು ಬಂದು ಕೀವರ್ಡ್, ಫಸ್ಟ್ ಸೆಲೆಕ್ಟ್ ಇರಬೇಕು, ಆಮೇಲೆ ಸ್ಟಾರ್ ಇರಬೇಕು, ಫ್ರಮ್ ಟೇಬಲ್. ಸೊ ಈ ಸ್ಟಾರ್ ಏನ್ ಮಾಡುತ್ತೆ, ಎಲ್ಲಾ ಕಾಲಮ್ಸ್ ಅನ್ನ ತಗೊಳುತ್ತೆ. ಈ ಟೇಬಲ್, ಆರ್ಡರ್ ಟೇಬಲ್ ಇರುವಂತ ಎಲ್ಲಾ ಕಾಲಮ್ ತಗೊಳುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅನ್ನು ಕೊಡ್ತೀನಿ. ಆರ್ಡರ್ಸ್ ಟೇಬಲ್ ಅಂತ ಏನಿದೆ ಅದ್ರಲ್ಲಿರೋ ಎಲ್ಲಾ ಟೇಬಲ್, ಎಲ್ಲಾ ಕಾಲಮ್ಸ್ ಮತ್ತೆ ಎಲ್ಲಾ ಡೇಟಾ ಇಲ್ಲಿ ಬರುತ್ತೆ. ನೀವು ಇಲ್ಲಿ ನೋಡಿದ್ರೆ 9994 ರೆಕಾರ್ಡ್ಸ್ ಅಂದ್ರೆ ರೋಸ್ ಬಂದಿದೆ. ಫೈನ್, ನನಗೆ ಇವಾಗ ಕ್ವೆರಿ ಹೆಂಗ್ ಬರೆಯೋದು ಅಂತ ನಾನು ಕಲ್ತ್ಕೊಂಡೆ. ಅಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆರ್ಡರ್ಸ್. ಈ ಕ್ವೆರೀಸ್ ಏನಿದೆಯಲ್ಲ ತುಂಬಾ ಸಿಂಪಲ್. ನೀವ್ ಏನ್ ಮಾಡಬೇಕು, ಒಂದೊಂದೇ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಇದೇ ಕ್ವೆರಿಯನ್ನ ಕಾಪಿ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ನನಗೆ ಈ ಸ್ಟಾರ್ ಅನ್ನೋದು ಬಂದು ವೈಲ್ಡ್ ಕಾರ್ಡ್. ಅವೆಲ್ಲ ದರ್ಶನ್ ಕೇಳ್ತಾ ಇದ್ರು, ವೈಲ್ಡ್ ಕಾರ್ಡ್ ಅಂದ್ರೆ ಏನ್ ಸರ್ ಅಂತ. ಈ ಸ್ಟಾರ್ ಅಂತಂದ್ರೆ ಎಲ್ಲಾ ಕಾಲಮ್ಸ್ ಅಂತ. ಇದು ಕಾಲಮ್. ಸೆಲೆಕ್ಟ್ ಕಾಲಮ್ ಫ್ರಮ್ ಟೇಬಲ್ ನೇಮ್, ಇದು ಸಿಂಟೆಕ್ಸ್. ಈ ಸಿಂಟೆಕ್ಸ್ ನಾನು ಇಲ್ಲಿ ನಿಮಗೆ ಈ ಕೊಟ್ಟಿದ್ದೀನಿ. ನಾನು ಆಲ್ರೆಡಿ ಇಲ್ಲಿದೆ ಆಕ್ಚುಲಿ. ಓಕೆ, ನೋಡಿ, ಸೊ ಇಲ್ಲಿ ನಾನು ಬೇಸಿಕ್ ಕ್ವೆರೀಸ್ ಇಲ್ಲಿ ಹೋದ್ರೆ ನೋಡಿ, ಇದೆಲ್ಲ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಈ ಕ್ವೆರೀಸ್ ಅನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಸಿಂಟೆಕ್ಸ್ ಅಂತ ಇದೆ, ಕ್ವೆರಿ ಸಿಂಟೆಕ್ಸ್ ಹೋದ್ರೆ ಎಲ್ಲಾ ಸಿಂಟೆಕ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ? ಯಾವ ರೀತಿ ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್. ಓಕೆ, ಸೊ ಎಲ್ಲದಕ್ಕೂ ನಾನು ಇಲ್ಲಿ ಸಿಂಟೆಕ್ಸ್ ಅನ್ನ ಸಿಂಪಲ್ ಆಗಿ ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಅದು ನೋಡಿ ನೀವು ಕಲ್ತ್ಕೋಬಹುದು. ರೈಟ್, ಇವಾಗ ನನಗೆ ಏನ್ ಬೇಕಂದ್ರೆ ಸ್ಟಾರ್ ಬೇಡ, ಇಲ್ಲಿರೋ ಕೆಲವೊಂದು ಕಾಲಮ್ಸ್ ಬೇಕು.
ಎಲ್ಲ ಕಾಲಮ್ಸ್ ಬೇಡ ನನಗೆ, ಕೆಲವೊಂದು ಕಾಲಮ್ಸ್ ಅಷ್ಟೇ ಬೇಕು. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ರೀಜನ್ ಬೇಕು, ಸೆಲೆಕ್ಟ್ ಮಾಡ್ಕೊಂಡು ಕಾಮ. ನೆಕ್ಸ್ಟ್ ಸ್ಟೇಟ್ ತಗೊಳ್ಳೋಣ, ಕಾಮ. ಕಸ್ಟಮರ್ ನೇಮ್ ತಗೋತೀನಿ, ಆರ್ಡರ್ ಡೇಟ್ ತಗೋತೀನಿ, ಮತ್ತೆ ಸೇಲ್ಸ್ ತಗೋತೀನಿ, ಪ್ರಾಫಿಟ್ ತಗೋತೀನಿ. ಓಕೆ, ಇಲ್ಲಿ ನೋಡಿ ಎಲ್ಲಾ ಕಾಲಮ್ಗೂ ನಾನು ಕಾಮ ಕೊಟ್ಟಿದ್ದೀನಿ, ಲಾಸ್ಟ್ ಅಲ್ಲಿ ಕಾಮ ಕೊಟ್ಟಿಲ್ಲ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ರನ್ ಅಂತ ಕೊಟ್ರೆ, ಅದು ಎಕ್ಸಿಕ್ಯೂಟ್ ಕೊಟ್ರೆ ನಾನು ಇಲ್ಲಿ ಎಷ್ಟು ಕಾಲಮ್ ಕೊಟ್ಟಿರ್ತೀನಿ ಅಷ್ಟು ಮಾತ್ರ ಬರುತ್ತೆ. ಅಂದ್ರೆ ನನಗೆ ಯಾವ ಕಾಲಮ್ಸ್ ಬೇಕೋ ಆ ಕಾಲಮ್ಸ್ ಅಷ್ಟೇ ನಾನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ನನಗೆ ಏನಾಗುತ್ತೆ ಅಂದ್ರೆ ಸೆಲೆಕ್ಟೆಡ್ ಕಾಲಮ್ಸ್ ಅಷ್ಟೇ ನಾನು ತಗೊಬಹುದು. ಸೊ ಇಲ್ಲಿ ಸ್ಟಾರ್ ಅಂತ ಕೊಡ್ತೀನಿ, ಎಲ್ಲಾ ಕಾಲಮ್ಸ್ ಬರುತ್ತೆ. ಸೆಲೆಕ್ಟೆಡ್ ಕಾಲಮ್ಸ್ ಕೊಟ್ರೆ ಯಾವ ಕಾಲಮ್ಸ್ ಬೇಕೋ ಅಷ್ಟೇ ಕಾಲಮ್ಸ್ ಬರುತ್ತೆ. ಫೈನ್. ಸೊ ನಾನು ಇವಾಗ ಮಾಡಿದ್ದು ಫಿಲ್ಟರ್ ದಿ ಕಾಲಮ್ಸ್. ನನಗೆ ಎಷ್ಟು ಕಾಲಮ್ಸ್ ಬೇಕೋ ಅಷ್ಟು ಕಾಲಮ್ಸ್ ಅಷ್ಟೇ ತಗೊಂಡೆ. ಈಗ ಅಕಸ್ಮಾತ್ ಆಗಿ ಇಲ್ಲಿರೋಂಥ ಡೇಟಾ ಏನಿದೆಯಲ್ಲ, ತುಂಬಾ ಇದೆ ಡೇಟಾ. 9994 ರೆಕಾರ್ಡ್ಸ್ ಇದೆ. ನನಗಿವಾಗ ಇದು ಎಲ್ಲ ರೆಕಾರ್ಡ್ಸು ಬೇಡ ನನಗೆ. ಇಲ್ಲಿ ಒಂದು ರೀಜನ್ ಇದೆ, ರೀಜನ್ ಈಸ್ಟ್ ರೆಕಾರ್ಡ್ಸ್ ಅಷ್ಟೇ ಬೇಕು. ಅಂದ್ರೆ ಈ ರೀಜನ್ ಅಲ್ಲಿ ಇರ್ತಕ್ಕಂಥ ಈಸ್ಟ್ ಅನ್ನೋ ರೀಜನ್ ರೆಕಾರ್ಡ್ ಅಷ್ಟೇ ಬೇಕು ನನಗೆ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿರೋ ರೆಕಾರ್ಡ್ಸ್ ಅಲ್ಲಿ ಈಸ್ಟ್ ಅನ್ನೋ ರೀಜನ್ ಅಷ್ಟೇ ಫಿಲ್ಟರ್ ಮಾಡ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ, ಈ ಕ್ವೆರಿಯನ್ನು ತಗೊಂಡು ಇಲ್ಲೇ ಈ ಟೇಬಲ್ ನೇಮ್ ಇದೆಯಲ್ಲ, ಈ ಟೇಬಲ್ ಆದ್ಮೇಲೆ ವೇರ್ ಅಂತ ಕೊಡ್ತೀನಿ. ನೋಡಿ, ವೇರ್ ಅಂತಂದ್ರೆ ಇದು ಡೇಟಾ ಫಿಲ್ಟರ್ ಮಾಡೋದಕ್ಕೆ, ಇದು ಕಾಲಮ್ ಫಿಲ್ಟರ್ ಮಾಡಕ್ಕೆ, ಇದು ಡೇಟಾ ಫಿಲ್ಟರ್ ಮಾಡಕ್ಕೆ. ಎಂಟರ್ ಅಂತ ಕೊಟ್ಬಿಟ್ಟು ನಾನೇನ್ ಮಾಡ್ತೀನಿ, ಆ ಕಾಲಮ್ ನೇಮ್ ಬಂದು ರೀಜನ್ ಈಕ್ವಲ್ಸ್ ಸಿಂಗಲ್ ಕೋಟ್ ಅಲ್ಲಿ ಈಸ್ಟ್ ಅಂತ ಕೊಡ್ತೀನಿ. ನೋಡಿ, ರೀಜನ್ ಈಕ್ವಲ್ಸ್ ಈಸ್ಟ್. ವೇರ್ ಅಂತಂದ್ರೆ ಫಿಲ್ಟರ್ ಮಾಡುವಂಥದ್ದು, ಈ ರೆಕಾರ್ಡ್ಸ್ ನ ಫಿಲ್ಟರ್ ಮಾಡುವಂಥದ್ದು. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂತ ಕೊಡ್ತೀನಿ. ಈಗ ನೀವು ನೋಡ್ಬೋದು ಈಸ್ಟ್ ರೀಜನ್ ಅಷ್ಟೇ ಬರುತ್ತೆ ಇಲ್ಲಿ. ಇಲ್ಲಿ ನೋಡಿದ್ರೆ 2848 ರೆಕಾರ್ಡ್ಸ್ ಇದೆ. ಫೈನ್. ನನಗೆ ಇವಾಗ ಈಸ್ಟ್ ರೆಕಾರ್ಡ್ ಏನಿದೆ ಇದು ಫಿಲ್ಟರ್ ಮಾಡಿದ್ದೀನಿ. ಈಸ್ಟ್ ಜೊತೆ ವೆಸ್ಟ್ ಬೇಕು ನನಗೆ. ಅವಾಗ ನಾನು ಏನ್ ಮಾಡ್ತೀನಿ, ಈಸ್ಟ್ ಜೊತೆ ವೆಸ್ಟ್ ಕೂಡ ಬೇಕು ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡಬೇಕು, ಒಂದು ಕಂಡೀಷನ್ ಇದೆ, ನಾ ಇನ್ನೊಂದು ಕಂಡೀಷನ್ ಕೊಡಬೇಕು. ಅಂದ್ರೆ ನಾನು ಇಲ್ಲೇನ್ ಮಾಡ್ತೀನಿ, ರೀಜನ್ ಈಕ್ವಲ್ಸ್ ವೆಸ್ಟ್ ಅಂತ ಕೊಡ್ತೀನಿ. ಬಟ್ ನೋಡಿ, ನನಗೆ ರೀಜನ್ ಈಸ್ಟು ಬೇಕು, ವೆಸ್ಟು ಬೇಕು, ಬಟ್ ಈ ಎರಡನ್ನೂ ನಾನು ಕಂಬೈನ್ ಮಾಡೋಕ್ಕಾಗಲ್ಲ, ಈ ತರ ನಾನು ಕೊಡೋಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ಬೇಕು ಅಂದ್ರೆ ಒಂದು ಆಪರೇಟರ್ ಕೊಡ್ತೀನಿ, ಆರ್ ಆಪರೇಟರ್. ಏನಿದೆ ಆರ್, ಈ ರೀಜನ್ ಬಂದು ಈಸ್ಟ್ ಆದ್ರೂ ಆಗಿರ್ಬೋದು, ವೆಸ್ಟ್ ಆದ್ರೂ ಆಗಿರ್ಬೋದು. ಸೊ ಆರ್ ಅಂತ ಕೊಟ್ರೆ ಈಸ್ಟ್ ಅಥವಾ ವೆಸ್ಟ್ ಎರಡರಲ್ಲಿ ಯಾವ್ದಾದ್ರು ಒಂದಾಗಿರ್ಬೋದು. ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ, ವೆಸ್ಟ್ ಮತ್ತೆ ಈಸ್ಟ್ ಎರಡೂ ಬರುತ್ತೆ. ಇಲ್ಲಿ 6051 ರೆಕಾರ್ಡ್ಸ್ ಬಂತು. ಸೊ ಈ ರೀತಿ ನಾನು ಕ್ವೇರೀಸ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ಬೇಕು. ಎಷ್ಟೇ ಕಾಂಪ್ಲೆಕ್ಸ್ ಇಲ್ಲಿ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ಇವಾಗ ಎಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ಸ್ ಇದೆ. ರೈಟ್, ಇವಾಗ ನನಗೆ ಈ ಫಿಲ್ಟರ್ಸ್ ಬಗ್ಗೆ ಗೊತ್ತಾಯ್ತು. ವೇರ್ ಕ್ಲಾಸ್ ಇದು ಟೆಕ್ಸ್ಟ್ ಫಿಲ್ಟರ್ಸ್ ಮಾಡೋದಕ್ಕಂದ್ರೆ ಒಂದು ಟೆಕ್ಸ್ಟ್ ಇದೆ, ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ಅಂತ ಕೊಡ್ತೀನಿ, ಫಿಲ್ಟರ್ ಮಾಡಿ. ಸಪೋಸ್ ನನಗಿಲ್ಲಿ ಈಸ್ಟ್ ರೀಜನ್ ತಗೋತೀನಿ, ಈಸ್ಟ್ ರೀಜನ್ ಅಲ್ಲಿ ನನಗೆ ನ್ಯೂಯಾರ್ಕ್ ಫಿಲ್ಟರ್ ಮಾಡಬೇಕು. ಬರೀ ನ್ಯೂಯಾರ್ಕ್, ಈಸ್ಟ್ ರೀಜನ್ ನ್ಯೂಯಾರ್ಕ್. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಈಸ್ಟ್ ಅಂತ ತಗೋತೀನಿ. ಈಗ ನ್ಯೂಯಾರ್ಕ್ ಅಂತ ಡೈರೆಕ್ಟ್ ಆಗಿ ಕೊಡ್ಬೋದು ಆಕ್ಚುಲಿ, ಬಟ್ ನಿಮ್ಗೆ ಮಲ್ಟಿಪಲ್ ಕಂಡೀಷನ್ಸ್ ಹೆಂಗ್ ಕೊಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ರೀಜನ್ ಈಸ್ಟ್ ತಗೋತೀನಿ, ಆಮೇಲೆ ಆ್ಯಂಡ್ ಅಂತ ಕೊಡ್ತೀನಿ. ಆ್ಯಂಡ್ ಅಂತಂದ್ರೆ ಎರಡೂ ಕಂಡೀಷನ್ ಟ್ರೂ ಇರಬೇಕು. ಸ್ಟೇಟ್ ಈಕ್ವಲ್ಸ್ ನೀವು ಈಗ ಇದನ್ನ ರನ್ ಮಾಡ್ತೀನಿ. ನೋಡಿ ನೋಡಿ, ಈಸ್ಟ್ ಮತ್ತೆ ನ್ಯೂಯಾರ್ಕ್ ಇದೆರಡೇ ಬರುತ್ತೆ. ಈಗ ಡೈರೆಕ್ಟ್ ಆಗಿ ಸ್ಟೇಟ್ ಈಕ್ವಲ್ಸ್ ನ್ಯೂಯಾರ್ಕ್ ಅಂತ ಕೊಟ್ಟರು ಕೂಡ ಇದೇ ಬರುತ್ತೆ. ಯಾಕೆ ಅಂತಂದ್ರೆ ಈ ನ್ಯೂಯಾರ್ಕ್ ಇರೋದು ಈಸ್ಟ್ ಅಲ್ಲಿ ಮಾತ್ರ. ಸೊ ನಾನು ಮತ್ತೆ ಈಸ್ಟ್ ಮತ್ತೆ ಸ್ಟೇಟ್ ಅಂತ ಕೂಡ ಅವಶ್ಯಕತೆ ಇಲ್ಲ,
ನಿಮಗೆ ಮಲ್ಟಿಪಲ್ ಕಾಲಮ್ಸ್ ಅಲ್ಲಿ ಯಾವ ರೀತಿ ಫಿಲ್ಟರ್ಸ್ ಮಾಡಬಹುದು ಅಂತ ತೋರಿಸೋದಕ್ಕೆ ನಾನು ಈ ಕ್ವೆರಿಯನ್ನ ಕೊಟ್ಟೆ. ಆರ್ ಅಂತಂದ್ರೆ ಒಂದೇ ಕಾಲಮ್ ಅಲ್ಲಿ ಇದ್ದಾಗ ನಾನು ಆರ್ ಕೊಡ್ಬೇಕಾಗತ್ತೆ ಟೆಕ್ಸ್ಟ್ಗೆ. ಬೇರೆ ಬೇರೆ ಕಾಲಮ್ಸ್ ಇಂದ ಡೇಟಾ ತಗೋಬೇಕು ಅಂದ್ರೆ ನಾನು ಆ್ಯಂಡ್ ಅಂತ ಕೊಡ್ಬೇಕು, ಯಾಕಂದ್ರೆ ಎರಡೂ ಕಾಲಮ್ ನನಗೆ ಟ್ರೂ ಇರಬೇಕು. ಫೈನ್. ನಾನು ಟೆಕ್ಸ್ಟ್ ಯೂಸ್ ಮಾಡ್ಬೇಕಾದ್ರೆ ಯಾವತ್ತು ಈಕ್ವಲ್ಸ್ ಅಂತ ಯೂಸ್ ಮಾಡ್ತೀನಿ. ಬಟ್ ನಂಬರ್ ಮತ್ತೆ ಡೇಟ್ ಅಂತ ಬಂದಾಗ ಕೆಲವೊಂದು ಆಪರೇಟರ್ಸ್ ನಾನು ಯೂಸ್ ಮಾಡಬೇಕು. ಏನದು ಆಪರೇಟರ್ಸ್ ನೋಡಿ, ಇವಾಗ ಓಕೆ. ಆಪರೇಟರ್ಸ್ ಏನಿದೆ? ಆಪರೇಟರ್ಸ್ ಅಂದ್ರೆ ನಿಮ್ಗೆ ಎಷ್ಟೊಂದು ತರ ಆಪರೇಟರ್ಸ್ ಬರುತ್ತೆ. ಅರಿಥಮೆಟಿಕ್ ಆಪರೇಟರ್ಸ್ ಅಂತ ಬರುತ್ತೆ, ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಬರುತ್ತೆ, ಲಾಜಿಕಲ್ ಆಪರೇಟರ್ಸ್ ಅಂತ ಬರುತ್ತೆ. ಈ ನಾವು ಆ್ಯಂಡ್ ಮತ್ತೆ ಆರ್ ಕೊಟ್ರಲ್ಲ, ಇದು ಒಂದು ಲಾಜಿಕಲ್ ಆಪರೇಟರ್ಸ್. ಮಲ್ಟಿಪಲ್ ಕಂಡೀಷನ್ಸ್ ಇದ್ದಾಗ ಯಾವ ರೀತಿ ನಾವು ಇದನ್ನ ಯೂಸ್ ಮಾಡ್ಕೊಂಡ್ರೆ, ನಮಗೆ ಮಲ್ಟಿಪಲ್ ಕಂಡೀಷನ್ಸ್ ಇತ್ತು, ಅದಕ್ಕೆ ಎರಡೂ ಕಂಡೀಷನ್ ಟ್ರೂ ಇರಬೇಕಾ ಇಲ್ಲ ಫಾಲ್ಸ್ ಇರಬೇಕಾ ಅಂತ. ಎಕ್ಸೆಲ್ ಏನೋ ವರ್ಕ್ ಮಾಡಿದ್ರೆ ಎಕ್ಸೆಲ್ ಫಾರ್ಮ್ಸ್ ಅಲ್ಲೂ ಬರ್ತಿದೆ ಆ್ಯಂಡ್ ಮತ್ತೆ ಆರ್. ಸೊ ಅದಕ್ಕೆ ನಾನು ಎಲ್ರಿಗೂ ಪ್ರತಿ ಕ್ಲಾಸಲ್ಲೂ ನಾನು ಹೇಳ್ತೀನಿ, ಪ್ರತಿ ಯಾರೇ ಬಂದರೂ ನಾನು ಒಂದೇ ಹೇಳೋದೇನೆಂದ್ರೆ, ದಯವಿಟ್ಟು ಎಕ್ಸೆಲ್ ಚೆನ್ನಾಗಿ ಕಲ್ತ್ಕೊಳ್ಳಿ, ಎಲ್ಲದೂ ನಿಮ್ಗೆ ಈಸಿ ಆಗುತ್ತೆ. ಎಲ್ಲ ಆಪರೇಟರ್ಸ್ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಎಕ್ಸೆಲ್ ಅಲ್ಲೇ ನಿಮಗೆ ಬರುತ್ತೆ. ಅದನ್ನ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಎಲ್ಲದೂ ನಿಮ್ಗೆ ಈಸಿ ಆಗುತ್ತೆ. ಫೈನ್. ಏನಿದೆ ಆಪರೇಟರ್ಸ್? ಇವಾಗ ನಮಗೆ ಇಲ್ಲಿ ಬೇಕಾಗಿರೋ ಆಪರೇಟರ್ಸ್ ಬಂದು ಲಾಜಿಕಲ್ ಆಪರೇಟರ್ಸ್ ಮತ್ತೆ ಕಂಪ್ಯಾರಿಸನ್ ಆಪರೇಟರ್ಸ್. ಇವಾಗ ಲಾಜಿಕಲ್ ಆಪರೇಟರ್ಸ್ ನೋಡಿದ್ವಿ ಆ್ಯಂಡ್ ಮತ್ತೆ ಆರ್. ಕಂಪ್ಯಾರಿಸನ್ ಆಪರೇಟರ್ಸ್ ಏನಪ್ಪಾ ಅಂತಂದ್ರೆ ಈಕ್ವಲ್ಸ್. ಇದು ಆಲ್ರೆಡಿ ಇಲ್ಲಿದೆ ನೋಡಿ, ಕಂಪೇರ್ ಮಾಡ್ತಿರ್ತೀನಿ, ರೀಜನ್ ಈಕ್ವಲ್ಸ್. ಇದು ಬಿಟ್ರೆ ನೆಕ್ಸ್ಟ್ ನಾಟ್ ಈಕ್ವಲ್ಸ್. ಇದು ಈಕ್ವಲ್ಸ್, ಇದು ನಾಟ್ ಈಕ್ವಲ್ಸ್. ಓಕೆ. ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್. ಇದು ಬಿಟ್ಟು ನೆಕ್ಸ್ಟ್ ನಮಗೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ಸೊ ಈ ರೀತಿ ನಮಗೆ ಆಪರೇಟರ್ಸ್ ಇರುತ್ತೆ. ಇದು ಏನ್ ಮಾಡುತ್ತೆ ನೋಡಿ, ಇಲ್ಲಿ ಹೋಗ್ತೀನಿ, ಇವಾಗ ಇದೇ ಕ್ವೆರಿ ತಗೋತೀನಿ, ವೇರ್ ಕಂಡೀಷನ್ ವರ್ಗೂ ತಗೋತೀನಿ. ಓಕೆ. ನನಗೆ ಏನ್ ಬೇಕಪ್ಪ ಅಂತಂದ್ರೆ, ಇಲ್ಲಿ ಸೇಲ್ಸ್ ಅನ್ನೋ ಒಂದು ನಂಬರ್ ಕಾಲಮ್ ಇದೆ, ಇದು ನಂಬರ್ ಕಾಲಮ್. ಇದರಲ್ಲಿ ನನಗೆ ಯಾವುದೇ ರೀಜನ್ ಆಗಿರ್ಬೋದು, 5,000ಕ್ಕಿಂತ ಹೆಚ್ಚು ಸೇಲ್ಸ್ ಯಾವುದೆಲ್ಲ ಮಾಡಿದೆ ಅದನ್ನ ಫಿಲ್ಟರ್ ಮಾಡಬೇಕು. ನನ್ನ ರಿಕ್ವೈರ್ಮೆಂಟ್ ಬಂದು ಸೇಲ್ಸ್ ಬಂದು 5,000ಕ್ಕಿಂತ ಹೆಚ್ಚು ಯಾವುದು ಸೇಲ್ಸ್ ಮಾಡಿದೆ ಅದು ನನಗೆ ಫಿಲ್ಟರ್ ಆಗಬೇಕು. ನಾನು ಏನ್ ಮಾಡ್ತೀನಿ, ವೇರ್ ಅಂತ ಕೊಟ್ಬಿಟ್ಟು, ವೇರ್ ರೀಜನ್, ಸಾರಿ ಸೇಲ್ಸ್, ರೀಜನ್ ಅಲ್ಲ ಸೇಲ್ಸ್, ಗ್ರೇಟರ್ ದ್ಯಾನ್, ಈ ಸೇಲ್ಸ್ ಅನ್ನೋ ಕಾಲಮ್ ಗ್ರೇಟರ್ ದ್ಯಾನ್ 5,000 ಇರ್ಬೇಕು ನನಗೆ. ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ, ನನಗೆ ಎಷ್ಟು ರೆಕಾರ್ಡ್ ಬಂತು? 19 ರೆಕಾರ್ಡ್ ಬಂತು. ಸೊ ಈ ರೀತಿ ನಾನು ಈ ಸೇಲ್ಸ್ ಕಾಲಮ್ ಯೂಸ್ ಮಾಡಿಕೊಂಡು 5,000ಕ್ಕಿಂತ ಹೆಚ್ಚಿರುವಂತ ರೆಕಾರ್ಡ್ಸ್ ಅನ್ನು ನಾನು ಫಿಲ್ಟರ್ ಮಾಡಿದೆ. ಸಪೋಸ್ ಇಲ್ಲಿ 5,000 ಇತ್ತು ಅಂತ ಇಟ್ಕೊಳ್ಳೋಣ, ಎಕ್ಸಾಕ್ಟ್ 50,000, ಸಾರಿ 5,000 ಇಲ್ಲಿ ಎಕ್ಸಾಕ್ಟ್ ಇಲ್ಲಿ ಇಲ್ಲ ಅಂತ ಕಾಣುತ್ತೆ. ಅಕಸ್ಮಾತ್ ಆಗಿ ಇತ್ತು ಅಂದ್ರೆ ನನಗೆ 5,000 ಬರ್ಬೇಕಿದ್ರೊಳಗೆ ಅಂತಂದ್ರೆ ಅವಾಗ ನಾನು ಏನ್ ಮಾಡ್ತೀನಿ, ಈಕ್ವಲ್ಸ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಈಕ್ವಲ್ಸ್ ಅಂತ ಕೊಟ್ಟಾಗ 5,000 ಕೂಡ ಇನ್ಕ್ಲೂಡ್ ಆಗ್ಬಿಡುತ್ತೆ. ನನಗೆ ಇದಕ್ಕಿಂತ ಕಮ್ಮಿ ಬೇಕಂದ್ರೆ ಲೆಸ್ಸರ್ ದ್ಯಾನ್, ಇದು ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ಸ್ ಟು, ನಾಟ್ ಈಕ್ವಲ್ಸ್ ಟು, ಅದು ಈಕ್ವಲ್ಸ್ ಆಗಿರಬಾರ್ದು. ಸೊ ಈ ರೀತಿ ನಾನು ನಂಬರ್ ಕಾಲಮ್ ಕೊಟ್ರೆ, ಯಾವ ಕಾಲಮ್ ಕೊಟ್ಟಿರ್ತೀನಿ ಅದು ನನಗೆ ಫಿಲ್ಟರ್ ಆಗುತ್ತೆ. ಈಗ ನೋಡಿ, ಇಲ್ಲಿ ಪ್ರಾಫಿಟ್ ಅನ್ನೋ ಒಂದು ಕಾಲಮ್ ಇದೆ. ಪ್ರಾಫಿಟ್ ಕಾಲಮ್ ಅಲ್ಲಿ ತುಂಬಾ ನೆಗೆಟಿವ್ ವ್ಯಾಲ್ಯೂಸ್ ಕೂಡ ಇರುತ್ತೆ. ಸೊ ಈ ಕಾಲಮ್ ಅಲ್ಲಿ ಕೆಲವೊಂದು ನೆಗೆಟಿವ್ ವ್ಯಾಲ್ಯೂಸ್ ಇದೆ. ನನಗೆ ಈ ನೆಗೆಟಿವ್ ವ್ಯಾಲ್ಯೂಸ್ ಅಷ್ಟೇ ಫಿಲ್ಟರ್ ಆಗಬೇಕು, ಬರೀ ನೆಗೆಟಿವ್ ವ್ಯಾಲ್ಯೂಸ್. ನಾನೇನ್ ಮಾಡ್ತೀನಿ ನೋಡಿ, ಈ ಕ್ವೆರಿ ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಪ್ರಾಫಿಟ್. ಓಕೆ, ನನಗೆ ಪ್ರಾಫಿಟ್ ಕಾಲಮ್ ಬೇಕು ಇವಾಗ, ಲೆಸ್ ದ್ಯಾನ್
ನೋಡಿ, ಲೆಸ್ ದೆನ್ 0 ಅಂದರೆ ಎಲ್ಲ ನೆಗೆಟಿವ್ ವ್ಯಾಲ್ಯೂ. ಸೆಲೆಕ್ಟ್ ಮಾಡ್ಕೋತೀನಿ, ಇವಾಗ ನೋಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. 1871 ರೆಕಾರ್ಡ್ಸ್ ಬಂತು. ಎಲ್ಲ ನೆಗೆಟಿವ್ ವ್ಯಾಲ್ಯೂ ನೋಡಿ, ಇಲ್ಲೋದ್ರೆ ಬರೀ ನೆಗೆಟಿವ್ ವ್ಯಾಲ್ಯೂಸ್ ಇದೆ. ರೈಟ್, ನನಗೆ ಈ ಪ್ರಾಫಿಟ್ ಅಲ್ಲಿ 0 ಕೂಡ ಇನ್ಕ್ಲೂಡ್ ಆಗಬೇಕು. ಇಲ್ಲಿ 0 ಇಲ್ಲ. ಇವಾಗ ನಾನೇನು ಮಾಡ್ತೀನಿ, ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಸೆಲೆಕ್ಟ್ ಮಾಡಿ ಈ ಕ್ವೆರಿ ರನ್ ಮಾಡಿದ್ರೆ ನೋಡಿ, ಇವಾಗ 1871 ರೆಕಾರ್ಡ್ಸ್ ಇದೆ. ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ 1936 ರೆಕಾರ್ಡ್ಸ್ ಬಂತು. ಅಂದರೆ ಇನ್ನೂ ಹೆಚ್ಚಾಯ್ತು. ಯಾಕಂದ್ರೆ ಇಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಇವಾಗ ಇಲ್ಲಿ 0 ಕೂಡ ಇರುತ್ತೆ. ನನಗೆ ಬರೀ 0 ಬೇಕು. ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಈಕ್ವಲ್ 0 ಅಂತ ಕೊಡ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡೋದು ನೋಡಿ, 65 ರೆಕಾರ್ಡ್ಸ್ ಇದೆ. ಅಂದರೆ 1871 ಪ್ಲಸ್ 66. ಸೊ ಅಷ್ಟು ರೆಕಾರ್ಡ್ಸ್ ನಮಗೆ ಬಂತು. ಸೊ ಈ ರೀತಿ ನಾವು ಕ್ವೆರೀಸ್ ಅನ್ನ ಬರೆದು ಫಿಲ್ಟರ್ ಮಾಡಬೇಕು. ಇದು ನಂಬರ್ ಫಿಲ್ಟರ್ ಮಾಡೋದು. ಟೆಕ್ಸ್ಟ್ ಫಿಲ್ಟರ್ ಮಾಡೋದಕ್ಕೆ ಈಕ್ವಲ್ಸ್ ಅಂತ ಕೊಡ್ತೀನಿ. ಇಲ್ಲಿ ನಂಬರ್ ಫಿಲ್ಟರ್ ಮಾಡೋದಕ್ಕೆ ಇಲ್ಲಿರ್ತಕ್ಕಂಥ ಈ ಆಪರೇಟರ್ಸ್ಗಳನ್ನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ಅಕಸ್ಮಾತ್ ಒಂದು ರಿಕ್ವೈರ್ಮೆಂಟ್ ಬಂತು. ಏನಪ್ಪ ಅಂತಂದರೆ, ಇಲ್ಲಿ ಸೇಲ್ಸ್ ರಿಪೋರ್ಟ್ ಇದೆ, ಸೇಲ್ಸ್ ಕಾಲಮ್ ಇದೆ. ನನಗೆ ಎಲ್ಲ ಸೇಲ್ಸ್ 1000 ಇಂದ 2000ವರೆಗೂ ಯಾವುದೆಲ್ಲ ಸೇಲ್ಸ್ ಇದೆ ಅದು ನನಗೆ ಫಿಲ್ಟರ್ ಆಗಬೇಕು. ಏನು ಮಾಡ್ತೀನಿ, ಹೋಗ್ಬಿಟ್ಟು ಸೇಲ್ಸ್, ಓಕೆ, ಬಿಟ್ವೀನ್ ನನಗೇನು ಬೇಕು, 1000 ಇಂದ ಆ್ಯಂಡ್ 2000ವರೆಗೂ. ಬಿಟ್ವೀನ್ ಆಪರೇಟರ್ ಯಾವಾಗ ಯೂಸ್ ಮಾಡ್ತೀನಿ ಅಂದರೆ, ಒಂದು ರೇಂಜ್, ಈ ರೇಂಜಿಂದ ಈ ರೇಂಜ್ವರೆಗೂ ನಂಗೆ ಡೇಟಾ ಬೇಕಂದ್ರೆ ಸೆಲೆಕ್ಟ್ ಎಕ್ಸಿಕ್ಯೂಟ್ ನೋಡಿ, 1000ದಿಂದ 2000ವರೆಗೂ ಎಷ್ಟೇ ಡೇಟಾ ಇದೆ ಅದು ಫಿಲ್ಟರ್ ಆಗುತ್ತೆ. 328 ರೆಕಾರ್ಡ್ಸ್ ಇದೆ. ಅಂದರೆ ಸೇಲ್ಸ್ 1000ಇಂದ 2000ವರೆಗೂ. ಸೊ ಈ ರೀತಿ ನಾನು ಈ ವೇರ್ ಕಂಡೀಷನ್, ಇದು ವೇರ್ ಕ್ಲಾಸ್, ಇದಕ್ಕೆ ವೇರ್ ಕ್ಲಾಸ್ ಅಂತ ಕರಿತೀವಿ. ಇದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಕಂಡೀಷನ್ ಕೊಟ್ಕೊಂಡು ನಾವು ಡೇಟಾನ ಫಿಲ್ಟರ್ ಮಾಡ್ಬೋದು. ಅಕಸ್ಮಾತಾಗಿ ನಾನು ಡೇಟ್ ವ್ಯಾಲ್ಯೂಸ್ ಫಿಲ್ಟರ್ ಮಾಡಬಹುದು. ಡೇಟ್ ವ್ಯಾಲ್ಯೂ ಕೂಡ ಇದೇ ಆಪರೇಟರ್ಸ್. ಈಗ ಫಾರ್ ಎಕ್ಸಾಂಪಲ್, ಇಲ್ಲಿ ಆರ್ಡರ್ ಡೇಟ್ ಇದೆ 1 January 2018. ಓಕೆ, ನನಗೆ ಇಲ್ಲಿ 2018ವರೆಗೂ ರೆಕಾರ್ಡ್ಸ್ ಇರೋದಷ್ಟೇ. 1 January 2018 ರೆಕಾರ್ಡ್ಸ್ ಅನ್ನು ನಾನು ಫಿಲ್ಟರ್ ಮಾಡಬೇಕು. ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ವೇರ್ ಆರ್ಡರ್ ಡೇಟ್, ಓಕೆನಾ, ಈಕ್ವಲ್ಸ್. ಇವಾಗ ನನಗೆ 1 January 2018 ಇರೋದು ಮಾತ್ರ ಫಿಲ್ಟರ್ ಆಗಬೇಕು. ಇವಾಗ ಈ ಡೇಟ್ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎಲ್ಲರಿಗೂ. ಏನು ಕನ್ಫ್ಯೂಷನ್ನು? ಕನ್ಫ್ಯೂಷನ್ ಏನಪ್ಪ ಅಂದರೆ, MMDDYY ತಗೋಬೇಕಾ, DDMMYY ತಗೋಬೇಕಾ? ನಾವೇನು ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಈ ಕನ್ಫ್ಯೂಷನ್ನೇ ಬೇಡ ಅಂತ ನಾನೇನು ಮಾಡ್ತೀನಿ, 1 Jan 2018 ಅಂತ ಕೊಡ್ತೀನಿ. ನೀವು ಕ್ವೆರಿ ಕೊಟ್ಟಾಗ ಈ ಫಾರ್ಮೆಟಲ್ಲೇ ಕೊಡಿ. ಯಾಕೆ ಹೇಳ್ತೀನಿ ಅಂದರೆ, ನೀವೇನಾದರೂ ಇಲ್ಲಿ ಹೋಗ್ಬಿಟ್ಟು 1/1/2018 ಅವಾಗ ನನಗೆ ಅದು MMDDYY ಬರುತ್ತಾ, DDMMYY ಬರುತ್ತೋ ಗೊತ್ತಾಗಲ್ಲ. ಈ ಫಾರ್ಮೆಟ್ ಯೂಸ್ ಮಾಡಿ, ಯಾವುದು ತಲೆನೋವೇ ಇರಲ್ಲ. ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂದ್ಬಿಟ್ರೆ ನೋಡಿ, 1 January 2018 ಅಷ್ಟೇ ಎಲ್ಲ ಫಿಲ್ಟರ್ ಆಗ್ಬಿಡುತ್ತೆ. ಸೊ ಈ ರೀತಿ ನಾವು ಫಿಲ್ಟರ್ಸ್ ಯೂಸ್ ಮಾಡಿ ಡೇಟನ್ನು ಫಿಲ್ಟರ್ ಮಾಡ್ಕೋಬೋದು. ಸೇಮ್ ಇವಾಗ ನನಗೆ ಗ್ರೇಟರ್ ದ್ಯಾನ್ January 2018 ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ಗ್ರೇಟರ್ ದ್ಯಾನ್ ಅಂತ ಕೊಡ್ತೀನಿ. 1 January 2018 ಮೇಲಿರುತ್ತ ಡೇಟ್ ಎಲ್ಲ ನೋಡಿ ಫಿಲ್ಟರ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ನನಗೆ ಇವಾಗ 1ನೇ ತಾರೀಕು January 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ನನಗೆ ಡೇಟಾ ಫಿಲ್ಟರ್ ಆಗಬೇಕು. ಅವಾಗ ಏನು ಮಾಡ್ತೀನಿ, ಬಿಟ್ವೀನ್ ಆಪರೇಟರ್ ಯೂಸ್ ಮಾಡ್ತೀನಿ. ಬಿಟ್ವೀನ್ 1 Jan and 10 Jan 2018 ನೋಡಿ. ಈಗ ನಾನು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂದ್ಕೊಟ್ರೆ ನೋಡಿ, 1 Jan ಇಂದ 10 Janವರೆಗೂ ಫಿಲ್ಟರ್ ಆಗುತ್ತೆ. 30 ರೆಕಾರ್ಡ್ಸ್ ಇದಾವೆ. ಸೊ ಈ ರೀತಿ ನಾವು ನಾರ್ಮಲ್ ಸಿಂಪಲ್ ಆಗಿ ನಾವು ಕ್ವೆರೀಸ್ ಬರೆದು ಡೇಟಾನ ಫಿಲ್ಟರ್ ಮಾಡ್ಬೋದು. ಅಂದರೆ ನಾನು ಇಲ್ಲೇನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ, ಯಾವ ಕಾಲಮ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೋತೀನಿ,
ಮತ್ತೆ ಏನ್ ನಾನು ಡೇಟಾ ಫಿಲ್ಟರ್ ಮಾಡ್ಬೇಕು ಅದಿಲ್ಲಿ ಫಿಲ್ಟರ್ ಮಾಡ್ತೀನಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಟಾಪಿಕ್ ನಾವು ಸಾರ್ಟಿಂಗು, ಆರ್ಡರ್ ಬೈ. ಇವಾಗ ನಾವು ನೋಡಿದ್ದೇನು, ವೇರ್ ಏನ್ ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ನೆಕ್ಸ್ಟ್ ಒಂದು ಆರ್ಡರ್ ಬೈ. ಆರ್ಡರ್ ಬೈ ಅಂದ್ರೆ ನಾವು ಇಲ್ಲಿ ಏನ್ ಡೇಟಾ ತಗೋತೀವಲ್ಲ ಅದು ಅರೇಂಜ್ ಆಗಬೇಕು, ಸಾರ್ಟ್ ಆಗಬೇಕು. ಓಕೆ, ಸೊ ಅದಕ್ಕಿಂತ ಮುಂಚೆ ಒಂದು ನಿಮಿಷ ನಿಮಗಾಗಿ ಇಲ್ಲಿವರೆಗೂ ಟಾಪಿಕ್ ಹೆಂಗ್ ಅನ್ನಿಸ್ತು, SQL ಈಸಿ ಅನಿಸ್ತಾ ಅಥವಾ ನಿಮ್ಗೆ ಏನು ಅನಿಸ್ತಿದೆ ಅದನ್ನ ಹೇಳಿ. ಒಂದು ನಿಮಿಷ ಆದಮೇಲೆ ಆರ್ಡರ್ ಬೈ ಸ್ಟಾರ್ಟ್ ಮಾಡೋಣ. ಕ್ವಿಕ್ ಇರ್ಬೇಕು, ಟೈಮ್ ತುಂಬ ಕಮ್ಮಿ ಇದೆ, ಟಾಪಿಕ್ ತುಂಬ ಜಾಸ್ತಿ ಇದೆ. ಗೀತಾ, ಐ ಗೆಟಿಂಗ್ ಕ್ಯೂರಿಯಸ್ ಟು ಲರ್ನ್ ಮೋರ್. ಶೋರ್, ತುಂಬ ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಇದೆ. ಇಷ್ಟು ದಿನ ಎಲ್ಲ ಯಾರು ಕಾಂಪ್ಲೆಕ್ಸ್ ಅನ್ಕೊಂಡಿದ್ರೆ ಅದನ್ನೆಲ್ಲ ಹೆಂಗೆ ಸುಲಭವಾಗಿ ಮಾಡ್ಬೋದು ಅಂತ ನಾನು ನಿಮ್ಗೆ ಇನ್ನೂ ಕಾಂಪ್ಲೆಕ್ಸ್, ತುಂಬ ಕಾಂಪ್ಲೆಕ್ಸ್ ಕ್ವರೀಸ್ನ ಸಿಂಪಲ್ ಆಗಿ ಹೆಂಗೆ ಮಾಡ್ಬೋದು ತೋರಿಸ್ಕೊಡ್ತೀನಿ. ಸರ್ ಎಲ್ಲ ಇಯರ್ದು ಓನ್ಲಿ ಜನವರಿ ತಗೊಳ್ಳೋದು ಹೇಗೆ? ಅವಾಗ ನಾವೇನ್ ಮಾಡಬೇಕು, ಮಂತ್ ಅನ್ನೋ ಒಂದು ಫಾರ್ಮುಲಾ ಇದೆ, ನಾನು ತೋರಿಸ್ತೀನಿ ರೀ. ಮಂತ್ ಫಾರ್ಮುಲಾ ಇರುತ್ತೆ, ಮಂತ್ ಈಕ್ವಲ್ಸ್ ಜಾನ್ವರಿ ಅಂತ ಕೊಟ್ಬಿಟ್ಟು ತಗೋಬಹುದು. ಅದಕ್ಕೆ ಮಂತ್ ಅನ್ನೋ ಫಾರ್ಮುಲಾ ಇರುತ್ತೆ. ಓಕೆನಾ, ನಿಮಿಷ ತೋರಿಸ್ತೀನಿ. ಕ್ಲೋಸ್ ಆಗ್ಬಿಡ್ತೀನಿ. ಓಕೆ, ಫಂಕ್ಷನ್ ಅದು ನಿಮಗೆ ಡೇಟ್ ಫಂಕ್ಷನ್ ಬರುತ್ತೆ, ಮಂತ್ ಅಂತ, ಅದ್ರಲ್ಲಿ ನಾವು ಫಿಲ್ಟರ್ ಮಾಡ್ಬೋದು. ರೈಟ್. ಯಾಕೆಲ್ಲ ನಿದ್ದೆ ಬರ್ತಿದೆ ಎಲ್ಲರಿಗೂ? 4-5 ಜನ ಅಷ್ಟೇ ಮೆಸೇಜ್ ಮಾಡಿದ್ದಾರೆ, ಮಿಕ್ಕಿದ್ದವ್ರೆಲ್ಲ ನಿದ್ದೆ ಮಾಡ್ಬಿಟ್ಟಿದ್ದೀರಾ? ಓಕೆ, ಫೈನ್. ಸೊ ಇವಾಗ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ನೆಕ್ಸ್ಟ್ ಆರ್ಡರ್ ಬೈ ಹೋಗೋಣ. ಓಕೆ, ಇವಾಗ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ಆರ್ಡರ್ ಬೈ, ಫಸ್ಟ್ ಈ ಆರ್ಡರ್ ಬೈ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಎಲ್ಲ ಸ್ಟಾಪ್ ಮಾಡಿ ಮೆಸೇಜ್ ಮಾಡೋದು. ರೈಟ್, ಆರ್ಡರ್ ಬೈ. ಆರ್ಡರ್ ಬೈ ಅಂತಂದ್ರೆ ಅರೇಂಜ್ ಮಾಡೋದು. ಅರೇಂಜ್ ಮಾಡೋದು ಹೆಂಗೆ? ಸಾರ್ಟ್ ಮಾಡೋದು. ಏನದು ಸಾರ್ಟಿಂಗ್? ಅಸೆಂಡಿಂಗ್. ಡಿಸೆಂಡಿಂಗ್. ಇಲ್ಲಿ ಹೋಗ್ಬಿಟ್ಟು ಇವಾಗ ಈ ಅಸೆಂಡಿಂಗ್ ಡಿಸೆಂಡಿಂಗ್ ಹೆಂಗ್ ಮಾಡೋದು? ಫೈನ್, ನಾನೇನ್ ಮಾಡ್ತೀನಿ, ಇಲ್ಲಿ ಇದೇ ವರಿ ತಗೋಣ, ಎಲ್ಲಾ ಕಾಲಮ್ಸ್ ಬೇಡ, ಇಷ್ಟೇ ತಗೋಣ ಸಾಕು. ಬೇಕಿದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಕಾಲಮ್ಸ್ ತಗೊಳ್ಳಿ, ತೊಂದರೆ ಇಲ್ಲ. ನಾನಿವಾಗ ಈ ಕ್ವೈರೀಸ್ ತಗೊಂಡೆ, ರನ್ ಮಾಡಿದ್ರೆ ಎಲ್ಲಾ ರೆಕಾರ್ಡ್ಸು ಬಂತು. 9,994 ರೆಕಾರ್ಡ್ಸ್ ಬಂತೆಲ್ಲ. ನನಗೇನ್ ಬೇಕಪ್ಪ ಅಂದ್ರೆ, ಇಲ್ಲಿ ಸೇಲ್ಸ್ ಇದೆಯಲ್ಲ, ಈ ಸೇಲ್ಸ್ ವ್ಯಾಲ್ಯೂ ಬಂದು ಯಾವ್ದೆಲ್ಲ ಹೈಯೆಸ್ಟ್ ಇದೆ ಅದು ಮೇಲ್ ಬರಬೇಕು, ಯಾವ್ದೆಲ್ಲ ಲೋಯೆಸ್ಟ್ ಇದೆ ಅದು ಕೆಳಗೆ ಬರಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಸೆಲೆಕ್ಷನ್ ಆದ್ಮೇಲೆ ಆರ್ಡರ್ ಬೈ ಅಂತ ಕೊಡ್ತೀನಿ. ನೋಡಿ, ಅವಾಗಲೇ ವೇರ್ ಅಂತ ಕೊಟ್ಟೆ ಫಿಲ್ಟರ್ ಮಾಡಕ್ಕೆ, ಇಲ್ಲಿ ಆರ್ಡರ್ ಬೈ ಅಂತ ಕೊಟ್ಟೆ. ಯಾವ ಕಾಲಮ್ ಅಲ್ಲಿ ಆರ್ಡರ್ ಮಾಡಬೇಕು? ಸೇಲ್ಸ್ ಕಾಲಮ್ ಅಲ್ಲಿ. ಈ ಸೇಲ್ಸ್ ಕಾಲಮ್ ಅನ್ನ ತಗೋತೀನಿ, ಆರ್ಡರ್ ಬೈ ಸೇಲ್ಸ್ ಅಂತ ಕೊಟ್ಟೆ. ಇವಾಗ ನೋಡಿ, ನಾನು ಇದನ್ನ ಸಾರ್ಟ್ ಮಾಡ್ತೀನಿ. ಸಾರ್ಟ್ ಮಾಡಿದ್ರೆ ಈ ಸಣ್ಣ ವ್ಯಾಲ್ಯೂಸ್ ಏನಿದೆ ಅಂದ್ರೆ ಸ್ಮಾಲ್ ವ್ಯಾಲ್ಯೂ, ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಮೇಲ್ ಬರುತ್ತೆ, ಹೈಯೆಸ್ಟ್ ವ್ಯಾಲ್ಯೂ ಕೆಳಗೆ ಹೋಗುತ್ತೆ. ಬಟ್ ನನಗೆ ಬೇಕಾಗಿರೋದು ರಿವರ್ಸ್, ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರಬೇಕು, ಲೋಯೆಸ್ಟ್ ವ್ಯಾಲ್ಯೂ ಕೆಳಗೆ ಬರಬೇಕು. ಅದು ಹೆಂಗ್ ಮಾಡೋದು? ಆರ್ಡರ್ ಬೈ ಅಂತ ಕೊಟ್ಟೆ, ಯಾವ ಕಾಲಮ್ ಮೇಲೆ ಸಾರ್ಟ್ ಆಗಬೇಕು ಅದು ಕೊಟ್ಟೆ, ಬಟ್ ನನಗೆ ಬೇಕಾಗಿರೋ ಏನ್ ನನಗೆ ಬೇಕೋ ಅದು ಬರ್ತಿಲ್ಲ. ಸೊ ನಾನಿವಾಗ ಇದನ್ನ ಡಿಸೆಂಡಿಂಗ್ ಆರ್ಡರ್ ಸಾರ್ಟ್ ಮಾಡಬೇಕು, ಬಟ್ ಇದು ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗ್ಬಿಟ್ಟಿದೆ. ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, DESC ಅಂತ ಕೊಡ್ತೀನಿ. ಈ ಅಸೆಂಡಿಂಗ್ ಆರ್ಡರ್ಗೆ ಬೈ ಡಿಫಾಲ್ಟ್ ನೀವೇನು ಕೂಡ ಅವಶ್ಯಕತೆ ಇಲ್ಲ, ಅಸೆಂಡಿಂಗ್ ಆಗ್ಬಿಡುತ್ತೆ.
ಡಿಸೆಂಡಿಂಗ್ ಆರ್ಡರ್ಗೆ ನಾನು DESC ಅಂತ ಕೊಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ, ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರುತ್ತೆ, ಹಂಗೆ ಸಾರ್ಟ್ ಆಗ್ತಾ ಹೋಗುತ್ತೆ. ರೈಟ್. ಇವಾಗ ನಾನಿಲ್ಲಿ ಡಿಸೆಂಡಿಂಗ್ ಆರ್ಡರ್ ಅಂತ ಕೊಟ್ಟೆ, ಸೇಲ್ಸ್ ಮೇಲೆ ಡಿಸೆಂಡಿಂಗ್ ಆಯ್ತು. ಮಲ್ಟಿಪಲ್ ಕಾಲಮ್ಸ್ ಸಾರ್ಟ್ ಮಾಡ್ಬೋದಾ? ಮಲ್ಟಿಪಲ್ ಕಾಲಮ್ಸ್, ಎಸ್, ಮಲ್ಟಿಪಲ್ ಕಾಲಮ್ಸ್ ಕೂಡ ಸಾರ್ಟ್ ಮಾಡ್ಬೋದು. ಈಗ ಏನು ಮಾಡೋಣ ಅಂದರೆ, ಇಲ್ಲಿ ಆರ್ಡರ್ ಬೈ ತಗೋತೀನಿ. ನಾನೇನು ಮಾಡ್ತೀನಿ, ಫಸ್ಟು ರೀಜನ್ ಮೇಲೆ ಸಾರ್ಟ್ ಆಗಬೇಕು. ರೀಜನ್ ಇದಾದ್ಮೇಲೆ ಸ್ಟೇಟ್ ಮೇಲೆ ಸಾರ್ಟ್ ಆಗಬೇಕು. ಓಕೆ, ರೀಜನ್ ಆಯ್ತು, ಸ್ಟೇಟ್ ಆಯ್ತು. ತಾನು ಇವಾಗ ರೀಜನ್ ವೈಸ್, ಸ್ಟೇಟ್ ವೈಸ್ ಸೇಲ್ಸ್ ಸಾರ್ಟ್ ಆಗಬೇಕು. ಸೇಲ್ಸ್ ಅಂತ ಕೊಡ್ತೀನಿ. ಇವಾಗ ನೀವು ನೋಡ್ಬೋದು, ರೀಜನ್ ಫಸ್ಟ್ ರೀಜನ್ ಸಾರ್ಟ್ ಆಗುತ್ತೆ, ಸ್ಟೇಟ್ ಆಮೇಲೆ ಸ್ಟೇಟ್ ಸಾರ್ಟ್ ಆಗುತ್ತೆ, ಸೇಲ್ಸ್ ಆಮೇಲೆ ಸೇಲ್ಸ್ ಸಾರ್ಟ್ ಆಗುತ್ತೆ. ಈ ಮೂರು ಕಾಲಮ್ಸ್ ಅಸೆಂಡಿಂಗ್ ಆರ್ಡರ್ ಸಾರ್ಟ್ ಆಗುತ್ತೆ. ಅಸೆಂಡಿಂಗ್ ಅಂದರೆ ಇದು ಆಲ್ಫಾಬೆಟ್ಸ್. ಓಕೆ, ಯಾವಾಗಲೂ ನಮಗೆ ಆಲ್ಫಾಬೆಟ್ಸ್ A to Z ಆಗಬೇಕು ಅಂದರೆ ಸ್ಮಾಲ್ ಅಂದರೆ A ಇಂದ Z ವರೆಗೂ ಸಾರ್ಟ್ ಆಗಬೇಕು. ಬಟ್ ಈ ನಂಬರ್ ಕಾಲಮ್ ಯೂಶಲಿ ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರಬೇಕು, ಲೋಯೆಸ್ಟ್ ವ್ಯಾಲ್ಯೂ ಕೆಳಗೆ ಬರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು DESC ಅಂತ ಕೊಡ್ತೀನಿ. ಫೈನ್, DESC ಅಂತ ಕೊಟ್ಟೆ. ಬಟ್ ಇಲ್ಲಿ ನನಗೆ ಏನೂ ಕೊಟ್ಟಿಲ್ಲ ಅಂದರೆ ಬೈ ಡಿಫಾಲ್ಟ್ ಅಸೆಂಡಿಂಗ್ ಆಗುತ್ತೆ. ಸ್ಟಿಲ್ ನಾನೇನು ಮಾಡ್ತೀನಿ, ASC ಅಂತ ಕೊಡ್ತೀನಿ. ASC ಅಂತಂದರೆ ಅಸೆಂಡಿಂಗ್ ಆರ್ಡರ್ ಅಂತ. ಬೈ ಡಿಫಾಲ್ಟ್ ನೀವೇನು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ನಮಗೆ ಅಸೆಂಡಿಂಗ್ ಆರ್ಡರ್ ಆಗುತ್ತೆ. ಬಟ್ ಗುಡ್ ಪ್ರಾಕ್ಟೀಸ್, ನಾನು ASC ಅಂತ ಕೊಡ್ತೀನಿ. ಪ್ರತಿ ಕಾಲಮ್ಗೂ ನಾವು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿಲ್ಲ ಅಂತಂದರೆ ಅದು ಅಸೆಂಡಿಂಗ್ ಆರ್ಡರ್ ಆಗ್ಬಿಡುತ್ತೆ. ಓಕೆನಾ? ನೋಡಿ, ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸಾರ್ಟ್ ಮಾಡ್ತೀನಿ. ನೋಡಿ ನಮ್ಮ ಡೇಟಾ ಹೆಂಗೆ ಬರುತ್ತೆ ಅಂದರೆ, ಫಸ್ಟು ರೀಜನ್ ಸಾರ್ಟ್ ಆಯಿತು, ಮತ್ತೆ ಸ್ಟೇಟ್ ಅದು ಕೂಡ ನೋಡಿ ಸಾರ್ಟ್ ಆಗಿದೆ ಇಲ್ಲಿ ನೋಡಿ. ಸೊ ಎಲ್ಲಿವರೆಗೂ ರೀಜನ್ ಸೆಂಟ್ರಲ್ ಇರುತ್ತೋ ಅಲ್ಲಿವರೆಗೂ ಇದು ಸಾರ್ಟ್ ಆಗುತ್ತೆ. ಅದಾದಮೇಲೆ ನನಗೆ ಇಲ್ಲಿ ಈ ವ್ಯಾಲ್ಯೂಸ್ ಬೇಸ್ಡ್ ಆನ್ ಸ್ಟೇಟ್, ನೋಡಿ ಇಲ್ಲಿ ಸ್ಟೇಟ್ ಇದೆ, ಎಲ್ಲಿವರೆಗೂ ಈ ಸ್ಟೇಟ್ ಇದೆ ಅಲ್ಲಿವರೆಗೂ ಅದು ಸಾರ್ಟ್ ಆಗ್ತಾ ಹೋಗುತ್ತೆ. ತುಂಬ ಇದೆ ಡೇಟಾ. ಜಸ್ಟ್ ನಿಮ್ಗೆ ತೋರಿಸಕ್ಕೆ ನೋಡಿ. ಓಕೆ, ಇಲ್ಲಿವರೆಗೂ ನೋಡಿ, ಇಲ್ಲೊಂದು ಸಣ್ಣ ನಂಬರ್, ಮತ್ತೆ ಇಂಡಿಯಾನ ಇಲ್ಲಿಂದ ಮತ್ತೆ ಹೈಯೆಸ್ಟ್ ನಂಬರ್ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಈ ಸಾರ್ಟಿಂಗ್ ಅನ್ನ, ಮಲ್ಟಿಪಲ್ ಸಾರ್ಟಿಂಗ್ ಅನ್ನು ಕೂಡ ಮಾಡಬಹುದು. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಆರ್ಡರ್ ಬೈ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ನ ಸಾರ್ಟ್ ಮಾಡಿದೆ, ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್. ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಸೆಲೆಕ್ಟ್ ಕಾಲಮ್ಸ್ ಫ್ರಮ್ ಟೇಬಲ್ ನೇಮ್, ಆಮೇಲೆ ಡೈರೆಕ್ಟ್ ಆಗಿ ಸಾರ್ಟಿಂಗ್ ಮಾಡಿದೆ. ಅಕಸ್ಮಾತಾಗಿ ಕೆಲವು ಟೈಮ್ ಏನಾಗುತ್ತೆ ಅಂದರೆ, ನಾನಿಲ್ಲಿ ವೇರ್ ಕ್ಲಾಸ್ ಕೊಟ್ಟಿದ್ದೀನಿ, ಫಿಲ್ಟರ್ ಆಗಬೇಕು. ಈಗ ಇದೇ ಕ್ವರಿ ತಗೋಣ, ಇದು ಆಲ್ರೆಡಿ ನಾನು ಕ್ವರಿ ಮಾಡಿದ್ದೀನಿ, ಸೇಲ್ಸ್ 1000 ಇಂದ 2000 ವರೆಗೂ. ನಾನೇನು ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಇದನ್ನು ಮತ್ತೆ ರನ್ ಮಾಡೋಣ. ಇದನ್ನ ನಾನು ರನ್ ಮಾಡಿದ್ರೆ ನೋಡಿ, ನನಗಿಲ್ಲಿ ಔಟ್ಪುಟ್ ಬಂತು. ಇಲ್ಲಿ ಎಷ್ಟು ರೆಕಾರ್ಡ್ಸ್ ಇದೆ, 328 ರೆಕಾರ್ಡ್ಸ್ ಇದೆ. ಇದಿಲ್ಲಿ ಇದು ಏನೋ ಡೇಟಾ ಫಿಲ್ಟರ್ಗೆ ಬಂತು, ಡೇಟಾ ಫಿಲ್ಟರ್ಗೆ ಬಂದಿದೆ. ಬಟ್ ನನಗೆ ಈ ಕಾಲಮ್ ಇದೆಲ್ಲ ಸೇಲ್ಸ್ ಸಾರ್ಟ್ ಆಗಬೇಕು. ನಾನೇನು ಮಾಡ್ತೀನಿ, ವೇರ್ ಕ್ಲಾಸ್ ಆದಮೇಲೆ ಆರ್ಡರ್ ಬೈ ಕೊಡ್ತೀನಿ. ಓಕೆ, ಆರ್ಡರ್ ಬೈ ಸೇಲ್ಸ್ DES. ಏನಿದು ಅಂದರೆ, ಫಸ್ಟ್ ಫಿಲ್ಟರ್ ಮಾಡ್ತೀನಿ, ಅದಾದಮೇಲೆ ಸಾರ್ಟಿಂಗ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ನೋಡಿ, 1000 1000 ವರೆಗೂ ನಾನು ಡೇಟಾ ಫಿಲ್ಟರ್ ಮಾಡಿದ್ದೀನಿ. ಇಲ್ಲಿ ನೋಡಿದ್ರೆ ಫಸ್ಟ್ 2000 ಅಂದರೆ 1999.96 ಇಂದ ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದ್ರೆ ನೋಡಿ 1000 ವರೆಗೂ ಇದೆ. 328 ರೆಕಾರ್ಡ್ಸ್ ಫಿಲ್ಟರ್ ಆಗಿದೆ. ಜೊತೆಗೆ ಸಾರ್ಟಿಂಗ್, ನಾವು ಮುಂಚೆ ಸಾರ್ಟ್ ಮಾಡಿದೆ, ಹಂಗೆ ನಾವು ಕ್ವೆರಿ ರನ್ ಮಾಡಿರ್ತೀವಿ ನೋಡಿ, ಇಲ್ಲಿ ಇದು ಸಾರ್ಟ್ ಆಗಿಲ್ಲ, ಇದು ನೋಡಿ, ಇದು ಸಾರ್ಟ್ ಆಗಿಲ್ಲ. ಬಟ್ ನಾನೇನು ಮಾಡಿದೆ, ವೇರ್ ಕ್ಲಾಸ್ ಆದಮೇಲೆ ನಾನು ಸಾರ್ಟಿಂಗನ್ನು ಕೊಟ್ಟೆ. ಸೊ ಈ ಥರ ಸ್ಟ್ರಕ್ಚರ್ಡ್ ಆಗಿರುತ್ತೆ. ನೀವು ಇದನ್ನು ನೀವು ನೋಡ್ಕೋಬೇಕು. ಫಸ್ಟ್ ಸೆಲೆಕ್ಟ್, ಆಮೇಲೆ ಕಾಲಮ್ಸ್ ಬರುತ್ತೆ, ಫ್ರಮ್, ಟೇಬಲ್ ನೇಮ್. ಅಕಸ್ಮಾತಾಗಿ ಫಿಲ್ಟರ್ ಮಾಡ್ತೀನಿ ಅಂದರೆ ಫಸ್ಟ್ ವೇರ್ ಕ್ಲಾಸ್ ಕೊಡಬೇಕು, ಅದಾದಮೇಲೆ ನಾನು ಆರ್ಡರ್ ಬೈ ಕೊಡಬೇಕು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ.
ಯಾವತ್ತೂ ಅಷ್ಟೇ ಫಸ್ಟ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬೇಕಾದ್ರೆ ಇಲ್ಲಿ ಕೊಡ್ತೀನಿ, ಇಲ್ಲಿ ಸೆಲೆಕ್ಟ್. ಅದಾದ್ಮೇಲೆ ಸೆಲೆಕ್ಟ್ ಆದ್ಮೇಲೆ ಕಾಲಮ್ಸ್ ಎಲ್ಲ ಬರುತ್ತಲ್ಲ, ಫಿಲ್ಟರ್ ಮಾಡ್ಬೇಕಂದ್ರೆ ವೇರ್. ಅಕಸ್ಮಾತಾಗಿ ಏನಾದ್ರು ನಾನು ಸಾರ್ಟ್ ಮಾಡ್ಬೇಕಂದ್ರೆ ಆರ್ಡರ್ ಬೈ. ಇಲ್ಲ ನಂಗೆ ಯಾವುದೇ ಕಂಡೀಷನ್ ಇಲ್ಲ ಅಂದ್ರೆ ಸೆಲೆಕ್ಟ್ ಆಮೇಲೆ ಆರ್ಡರ್ ಬೈ. ಸೊ ಈ ತರ ನೀವು ಅದೇ ಆರ್ಡರ್ಲೇ ಕೊಡ್ಬೇಕು ನೀವು. ಈಗ ನಾನು ಹೋಗ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಕೊಟ್ಬಿಟ್ಟು ಆರ್ಡರ್ ಬೈ ಕೊಟ್ಬಿಟ್ಟು ಆಮೇಲೆ ವೇರ್ ಕೊಡ್ತೀನಿ, ಅದಾಗಲ್ಲ. ಸಿಂಟೆಕ್ಸ್ ಇರೋದು ಹೆಂಗೆ, ಸೆಲೆಕ್ಟ್ ವೇರ್, ಇಫ್ ಏನಾದರೂ ಇತ್ತು ಅಂದ್ರೆ ಫಿಲ್ಟರ್ ಮಾಡೋದು, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಆರ್ಡರ್ ಬೈಗೆ ಹೋಗ್ಬೋದು. ಸೊ ಆರ್ಡರ್ ಬೈ ಕೆಲಸ ಬಂದು ಸಾರ್ಟಿಂಗ್ ಮಾಡೋದಷ್ಟೇ. ವೇರ್ ಅನ್ನೋ ಇದು ಬಂದು ಏನೋ ಕ್ಲಾಸ್ ಬಂದು ಫಿಲ್ಟರ್ ಮಾಡೋದಷ್ಟೇ. ಸೊ ಅದಕ್ಕೆ ನಾವು ಫಿಲ್ಟರ್ಗೆ ಏನು ಮಾಡಬೇಕು, ಈ ಆಪರೇಟರ್ಸ್ ಅನ್ನ ಕಲ್ತ್ಕೊಂಡಿರ್ಬೇಕು. ಇದು ಈ ಆಪರೇಟರ್ಸ್, ಈಕ್ವಲ್ಸ್, ನಾಟ್ ಈಕ್ವಲ್ಸ್, ಇದು ಇಷ್ಟು ಗೊತ್ತಿದ್ರೆ ನಿಮಗೆ ಈ ಬೇಸಿಕ್ ಕ್ವೆರೀಸ್ ಎಲ್ಲ ಏನಿದೆ ಆರಾಮಾಗಿ ಬರೀಬೋದು. ಓಕೆ ರೈಟ್. ಇವಾಗ ನಾನು 30 ಸೆಕೆಂಡ್ಸ್ ಕೊಡ್ತೀನಿ. ಈ ಟಾಪಿಕ್ ಹೆಂಗ್ ಅನಿಸ್ತು ನನಗೆ ಹೇಳಿ. ಇದಾದ್ಮೇಲೆ ನೆಕ್ಸ್ಟ್ ಅಗ್ರಿಗೇಟ್ ಫಂಕ್ಷನ್ ಹೋಗೋಣ, ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಅದಾದ್ಮೇಲೆ ಚಾಟ್ GPT ಹೋಗೋಣ. ಜಾಸ್ತಿ ಟೈಮ್ ಬೇಡ, ನಿಮ್ಗೆ ನನ್ಗೆ ಕೇಳ್ತಾರೆ ಏನಂದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅಂತ ಅಷ್ಟೇ. ಯಾರ ಆನ್ಸರ್ ಮಾಡಿಲ್ಲ ಅಂದ್ರೆ ನನಗೆ ಏನು ಅನ್ಸುತ್ತೆ, ಏನು ನಾನು ಹೇಳ್ಕೊಟ್ಟಿದ್ದು ಯಾರಿಗೂ ಅರ್ಥ ಆಗಿಲ್ಲ ಅಂತ ಅಷ್ಟೇ ನಂಗೆ ಗೊತ್ತಾಯ್ತು. ಯಾಕಂದ್ರೆ ನಮ್ಗೆ ಯಾರ ಮುಖನೂ ನೋಡಕ್ ಆಗ್ತಿಲ್ಲ ನನಗೆ. ರೈಟ್, ವೆರಿ ಗುಡ್. ಹೌ ಟು ಸೇವ್ ಫಿಲ್ಟರ್ ಡೇಟಾ ಫೈಲ್. ಇದು ಎಕ್ಸ್ಪೋರ್ಟ್ ಮಾಡ್ಬೇಕತ್ತೆ. ನಾನು ಅದು ಹೇಳ್ತೀನಿ ಎಕ್ಸ್ಪೋರ್ಟ್ ಮಾಡೋದು ಹೆಂಗೆ ಅಂತ. ಇನ್ನು ಹೋಗ್ಬಿಟ್ಟು ಇಲ್ಲಿ ಕಾಪಿನೂ ಮಾಡ್ಕೋಬೋದು ಹಿಂಗೆ. ಓಕೆ, ಹಿಂಗೆ ಕಾಪಿ ಮಾಡ್ಕೊಂಡು ಸೇವ್ ಮಾಡ್ಕೋಬೋದು ಹಿಂಗೆ. ಸೇವ್ ದ ರಿಸಲ್ಟ್ ಆಸ್ ಹಿಂಗೂ ಮಾಡ್ಬೋದು. ಸೇವ್ ದ ರಿಸಲ್ಟ್ ಆಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೋದು. ಓಕೆ ಸಂತೋಷ್. ಓಕೆ, SQL ಆಕ್ಚುಲಿ ತುಂಬಾ ಈಸಿ ಕಲಿಯೋದು, ತುಂಬಾ ಅಂದ್ರೆ ತುಂಬಾ ಈಸಿ. ರೈಟ್, ಓಕೆ. ಸೊ ಲೆಟ್ಸ್ ಪ್ರೊಸೀಡ್. ಇವಾಗ ದಯವಿಟ್ಟು ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ಈ ಟಾಪಿಕ್ ಇವಾಗ ಏನ್ ಮಾಡ್ತಾ ಇದ್ದೀನಿ, ಇದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಬಟ್ ತುಂಬಾ ಈಸಿ ಇದೆ. ಬಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲರೂ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಇವಾಗ ನಾವು ಮಾಡ್ತಾ ಇರೋ ಟಾಪಿಕ್ ಬಂದು ಅಗ್ರಿಗೇಟ್ ಫಂಕ್ಷನ್ಸ್. ಏನಿದು ಅಗ್ರಿಗೇಟ್? ಮತ್ತೆ ಇದರಲ್ಲಿ ಗ್ರೂಪಿಂಗ್ ಅಂತ ಕೊಡೋಣ. ಓಕೆ, ಗ್ರೂಪ್ ಬೈ ಮತ್ತೆ ಅಗ್ರಿಗೇಟ್ ಫಂಕ್ಷನ್, ಸೊ ಎರಡು ಒಟ್ಟಿಗೆ ಮಾಡಿ. ಸೊ ಎಲ್ಲರೂ ದಯವಿಟ್ಟು ಇವಾಗ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿ, ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಈ ಕಾನ್ಸೆಪ್ಟ್ ಒಂದು ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬಿಟ್ರೆ ಆಮೇಲೆ ಅಗ್ರಿಗೇಟ್ ಮಾಡೋದೆಲ್ಲ ತುಂಬಾ ಈಸಿ. ಅದಾದ್ಮೇಲೆ ನಾನು ಕಾಂಪ್ಲೆಕ್ಸ್ ಕ್ವರೀಸ್ ಹೆಂಗ್ ಬರೀಬಹುದು ಚಾಟ್ GPT ಅಂತ ನಾನು ನಿಮಗೆ ಚಾಟ್ GPT ಹೋಗಿ ನಾನು ತೋರಿಸ್ತೀನಿ. ಓಕೆ ರೈಟ್. ಸೊ ಇವಾಗ ನಾನು SQL ಸರ್ವರ್ಗೆ ಹೋಗ್ತೀನಿ. ನನಗೆ ಸೆಲೆಕ್ಟ್, ವೇರ್ ಮತ್ತೆ ಆರ್ಡರ್ ಬೈ ಬಗ್ಗೆ ಅರ್ಥ ಆಯ್ತು. ಈಗ ನಾನು ಮಾಡ್ಬೇಕಾಗಿರೋದು ಈ ಅಗ್ರಿಗೇಟ್ ಫಂಕ್ಷನ್ಸ್. ನಾನೇನ್ ಮಾಡ್ತೀನಿ, ಒಂದು ಕಾಲಮ್ ತಗೋತೀನಿ, ಸೇ ಸೆಲೆಕ್ಟ್ ಆರ್ಡರ್ಸ್ ಅಂತ ಕೊಡ್ತೀನಿ. ನನಗೇನ್ ಕಾಲಮ್ ಬೇಕು, ನನಗೆ ಇವಾಗ ರೀಜನ್ ಬೇಕು ಅಂತ. ಓಕೆ, ನಾನು ಇವಾಗ ಇದನ್ನ ರನ್ ಮಾಡ್ತೀನಿ. ಎಕ್ಸಿಕ್ಯೂಟ್. 9,994 ರೆಕಾರ್ಡ್ಸ್ ಬಂತು. ಅಂದ್ರೆ ನನಗಿವಾಗ 9,994 ರೆಕಾರ್ಡ್ಸ್ ಇಲ್ಲಿ ಏನಿದೆ ಎಲ್ಲಾ ರೆಕಾರ್ಡ್ಸು ಬಂತು. ನನಗೆ ಈ ಎಲ್ಲಾ ಕಾಮನ್ ವ್ಯಾಲ್ಯೂಸ್ ಇದೆಲ್ಲ, ಇದು ಸೌತ್ 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 ಅಂತೆಲ್ಲ ಎಲ್ಲೆಲ್ಲಿ ಸೌತ್ ಇದೆ ಅದೆಲ್ಲ ಏನಾಗ್ಬೇಕು ಅಂದ್ರೆ ಗ್ರೂಪಿಂಗ್ ಆಗ್ಬೇಕು. ನೀವು ಎಕ್ಸೆಲ್ ಅಲ್ಲಿ ನೋಡಿದ್ರೆ ಎಕ್ಸೆಲ್ ಅಲ್ಲೂ ಇದೆ ಗ್ರೂಪಿಂಗ್ ಅಂಡ್ ಔಟ್ಲೈನ್ ಅಂತ ಹೋದ್ರೆ ಅಲ್ಲೂ ಕೂಡ ನಿಮ್ಗೆ ಅದೆಲ್ಲ ಗ್ರೂಪ್ ಆಗ್ಬಿಡುತ್ತೆಲ್ಲ.
ಕಾಮನ್ ವ್ಯಾಲ್ಯೂಸ್ ಎಲ್ಲ ಗ್ರೂಪ್ ಆಗುತ್ತೆ. ಸೊ ನನಗೆ ಆ ಥರ ಬೇಕು. ನಾನೇನು ಮಾಡ್ತೀನಿ, ಸೆಲೆಕ್ಟ್ ಕಾಲಮ್ ಫ್ರಮ್ ಟೇಬಲ್ ಕೊಟ್ಬಿಟ್ಟು ಇದಾದ್ಮೇಲೆ ಗ್ರೂಪ್ ಬೈ ಅಂತ ಕೊಡ್ತೀನಿ. ಗ್ರೂಪ್ ಬೈ ಏನು, ರೀಜನ್. ಸೆಲೆಕ್ಟ್ ಮಾಡ್ಕೋತೀನಿ. ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ ಎಲ್ಲ ಕಾಮನ್ ವ್ಯಾಲ್ಯೂಸು ಕಂಬೈನ್ ಆಗ್ಬಿಟ್ಟು ನನಗೆ ಯುನೀಕ್ ವ್ಯಾಲ್ಯೂಸ್ ಅಷ್ಟೇ ಬರುತ್ತೆ. ಈಸ್ಟ್, ಸೌತ್, ವೆಸ್ಟ್, ಸೆಂಟ್ರ್ ಎಲ್ಲ ಯುನೀಕ್ ವ್ಯಾಲ್ಯೂಸ್ ಬರುತ್ತೆ. ಫೈನ್. ಒಂದೇ ಕಾಲಮ ಇಲ್ಲ, ಈಗೇನು ಮಾಡೋಣ ಅಂದರೆ ಕಾಮ ಕ್ಯಾಟಗರಿ ತಗೋತೀನಿ. ಓಕೆ, ಈಗ ನಾನು ರೀಜನ್ ತಗೊಂಡೆ, ಕ್ಯಾಟಗರಿ ತಗೊಂಡೆ, ಇದನ್ನ ರನ್ ಮಾಡ್ತೀನಿ. ದಯವಿಟ್ಟು ಕೇರ್ಫುಲ್ ಆಗಿ ನೋಡಿ ಏನಾಗುತ್ತೆ ಅಂತ ನೋಡಿ. ನಾನು ಎಕ್ಸಿಕ್ಯೂಟ್ ಮಾಡಿದ್ರೆ ಎರರ್ ಬಂತು. ಏನು ಎರರ್ ಬಂತು, ಎರರ್ ಏನು ಅಂತ ನೋಡೋಣ. ಎರರ್ ಬಂದು ಆರ್ಡರ್ಸ್ ಡಾಟ್ ಕ್ಯಾಟಗರಿ ಅಂದ್ರೆ ಈ ಕ್ಯಾಟಗರಿ ಈಸ್ ಇನ್ವ್ಯಾಲಿಡ್ ಇನ್ ದ ಸೆಲೆಕ್ಟ್ ಲಿಸ್ಟ್. ಕರೆಕ್ಟಾಗಿ ಕೊಟ್ಟಿದ್ದೀನಿ, ಬಟ್ ಏನು ಎರರು, ಬಿಕಾಸ್ ಇಟ್ ಈಸ್ ನಾಟ್ ಕಂಟೈನ್ಡ್ ಇನ್ either ಆನ್ aggregate ಫಂಕ್ಷನ್ ಆರ್ ಆನ್ ದ ಗ್ರೂಪ್ ಬೈ ಕ್ಲಾಸ್. ಅಂದ್ರೆ ಈ ಸೆಲೆಕ್ಟ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಯಾವುದೇ ಕಾಲಮ್ಸ್ ಅನ್ನು ತಗೊಂಡ್ರೆ ಗ್ರೂಪ್ ಬೈ ಅಲ್ಲಿ ಅದು ಖಂಡಿತವಾಗಿ ಇರಬೇಕು. ಕಾಪಿ ಪೇಸ್ಟ್, ಸೆಲೆಕ್ಟ್, ಎಕ್ಸಿಕ್ಯೂಟ್. ನೋಡಿ ಇವಾಗ ಗ್ರೂಪ್ ಆಯ್ತು. ಬಟ್ ನಾನು ಅವಾಗಲೇ ಹೇಳಿದೆ ಈ ರೀಜನ್ ಎಲ್ಲ ಬಂದು ಯುನೀಕ್ ವ್ಯಾಲ್ಯೂಸ್ ಇದೆ ಅಂತ. ಈಗ ನೋಡಿದ್ರೆ ಈಸ್ಟ್ ಮತ್ತಿಲ್ಲೊಂದು ಈಸ್ಟ್ ಮತ್ತಿಲ್ಲೊಂದು ಈಸ್ಟ್ ಡೂಪ್ಲಿಕೇಟ್ ಆಗೋಯ್ತು. ಬಟ್ ಇದು ಹೆಂಗಿರುತ್ತೆ ಅಂದ್ರೆ, ನಾನು ಅಕಸ್ಮಾತ್ ಆಗಿ ಒಂದಕ್ಕಿಂತ ಹೆಚ್ಚು ಕಾಲಮ್ ತಗೊಂಡಾಗ ನೋಡಿ ರೀಜನ್ ಮತ್ತೆ ಕ್ಯಾಟಗರಿ ಈ ಕಾಂಬಿನೇಷನ್ ಇದೆಯಲ್ಲ ಅದು ಯುನೀಕ್ ಇರುತ್ತೆ. ಹೆಂಗೆ ನೋಡಿ, ಈಸ್ಟ್ ಆಫೀಸ್ ಸಪ್ಲೈಸ್, ಈಸ್ಟ್ ಟೆಕ್ನಾಲಜಿ, ಈಸ್ಟ್ ಫರ್ನಿಚರ್. ಸೊ ಇದು ಕಾಂಬಿನೇಷನ್ ಬಂದು ಯುನೀಕ್ ಇರುತ್ತೆ. ಸೊ ಇದು ಬಂದು ಗ್ರೂಪ್ ಬೈ. ನಾ ಇನ್ನೊಂದು ಕಾಲಮ್ ಆಡ್ ಮಾಡಿದ್ರು ಕೂಡ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನಾನು ಸೆಗ್ಮೆಂಟ್ ಆಡ್ ಮಾಡ್ತೀನಿ. ನಾನು ಇದನ್ನ ಆಡ್ ಮಾಡಿದ್ರೆ ನಾನು ಇಲ್ಲೂ ಕೂಡ ಸೆಗ್ಮೆಂಟ್ ಅನ್ನ ಆಡ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಅನ್ಕೊಂಡ್ರೆ ನೋಡಿ ಇವಾಗ ಈ ಮೂರು ಕಾಂಬಿನೇಷನ್ ಇದೆಯಲ್ಲ ಇದು ನನಗೆ ಯುನೀಕ್ ವ್ಯಾಲ್ಯೂಸ್ ಬರಬೇಕು. ರೀಜನ್ 4 ರೀಜನ್ ಇದೆ, ಕ್ಯಾಟಗರಿ 3 ಇದೆ, ಸೆಗ್ಮೆಂಟ್ 3 ಇದೆ. ಅಂದ್ರೆ 4 × 3 12, 12 × 3 36 ನೋಡಿ 36 ರೆಕಾರ್ಡ್ಸ್ ಬಂತು. ಸೊ ಇದು ಗ್ರೂಪ್ ಬೈ. ಓಕೆ, ಗ್ರೂಪ್ ಬೈ ಅಲ್ಲಿ ಸಾರ್ಟಿಂಗ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಸಾರ್ಟಿಂಗ್ ಯಾವಾಗ ಮಾಡಬೇಕು, ಈ ಗ್ರೂಪ್ ಬೈ ಆದ್ಮೇಲೆ ಮಾಡಬೇಕು. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ನನಗೆ ರೀಜನ್ ಮೇಲೆ ಸಾರ್ಟ್ ಆಗಬೇಕು. ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಬೈ ರೀಜನ್, ಓಕೆ, ಸೆಲೆಕ್ಟ್, ಎಕ್ಸಿಕ್ಯೂಟ್. ನೋಡಿ ಸೆಂಟ್ರಲ್, ಈಸ್ಟ್ ಈ ತರ ಬಂತು. ನನಗೆ ಇವಾಗ ಕ್ಯಾಟಗರಿನೂ ಬೇಕು. ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಕ್ಯಾಟಗರಿ ಕೊಡ್ತೀನಿ, ರನ್ ಮಾಡಿ. ಫಸ್ಟ್ ರೀಜನ್ ಸಾರ್ಟ್ ಆಯ್ತು, ಅದರೊಳಗೆ ಕ್ಯಾಟಗರಿ. ಮತ್ತೆ ನಾನು ಸೆಗ್ಮೆಂಟ್ ಸಾರ್ಟ್ ಮಾಡ್ಬೇಕಾದ್ರೆ ಅದನ್ನು ಕೊಡಿ, ತೊಂದರೆ ಇಲ್ಲ. ನೋಡಿ ಈಗ ಇಲ್ಲಿ ಗ್ರೂಪ್ ಬೈ ಏನಿದೆ ಎಲ್ಲಾನು ತಗೋತೀನಿ, ಪೇಸ್ಟ್ ಮಾಡಿಬಿಟ್ಟು ಸೆಲೆಕ್ಟ್, ಎಕ್ಸಿಕ್ಯೂಟ್. ನೋಡಿ ಎಲ್ಲ ಸೆಂಟ್ರಲ್ ಒಂದ್ ಕಡೆ ಬಂತು, ಮತ್ತೆ ಫರ್ನಿಚರ್, ಮತ್ತೆ ಅದರೊಳಗಡೆ ಏನ್ ಸೆಗ್ಮೆಂಟ್ಸ್ ಇದೆ ಅದು ಬರುತ್ತೆ. ಸೊ ಈ ರೀತಿ ನಾವು ಆರ್ಡರ್ ಬೈ ಅಂದ್ರೆ ಸಾರ್ಟಿಂಗ್ ಅನ್ನ ಈ ಗ್ರೂಪ್ ಬೈ ಅಲ್ಲಿ ಕೂಡ ತಗೋಬಹುದು. ಈ ಆರ್ಡರ್ ಬೈ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಬರಲ್ಲ, ಯಾವಾಗ್ಲೂ ಇದು ಲಾಸ್ಟ್ ಅಲ್ಲೇ ಬರೋದು, ಯಾವಾಗ್ಲೂ ಲಾಸ್ಟ್ ಅಲ್ಲೇ ಬರುತ್ತೆ. ರೈಟ್, ಓಕೆ. ಇವಾಗ ನಾನು ಗ್ರೂಪ್ ಬೈ ಬಗ್ಗೆ ನೋಡಿದೆ. ಫೈನ್, ಈಗ ಏನ್ ಮಾಡ್ತೀನಿ, ಇನ್ನೊಂದು ಕ್ವೆರಿ ಬರೀತೀನಿ ಗ್ರೂಪ್ ಬೈ. ಬಟ್ ಈ ಸರಿ ಏನ್ ಮಾಡ್ತೀನಿ, ಸೆಲೆಕ್ಟ್ ಫ್ರಮ್ ಆರ್ಡರ್ಸ್ ಅಂತ ಕೊಟ್ಟಿರ್ತೀನಿ. ಕಾಲಮ್ ಬಂದು ರೀಜನ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಈಗ ಸೆಲೆಕ್ಟ್ ಮಾಡಿದ್ರೆ ನನಗೆ ಬರೀ ರೀಜನ್ ಬರುತ್ತೆ. ಇದ್ರ ಜೊತೆಗೆ ನಂಗೆ ಸೇಲ್ಸ್ ಬೇಕು. ಇವಾಗ ನೋಡಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ರನ್ ಮಾಡಿದ್ರೆ ಸೇಮ್ ಅದೇ 9,994 ರೆಕಾರ್ಡ್ಸ್ ಇರುತ್ತೆ. ಇಲ್ಲಿ ಎಲ್ಲಾ ರೆಕಾರ್ಡ್ಸು ಇಲ್ಲಿ ಇರುತ್ತೆ ನನಗೆ. ಬಟ್ ನನಗೆ ಏನ್ ಬೇಕಂದ್ರೆ ಗ್ರೂಪ್ ಆಗ್ಬೇಕು.
ಸೊ ದಟ್ ಈ 4 ವ್ಯಾಲ್ಯೂಸ್ ಅಷ್ಟೇ ಬರಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗ್ರೂಪ್ ಬೈ ಅಂತ ಕೊಡ್ತೀನಿ. ಗ್ರೂಪ್ ಬೈ ಅವೆಲ್ಲ ನಾನು ನೋಡಿದೆ, ಇಲ್ಲಿರೋ ಎಲ್ಲ ಕಾಲಮ್ಸ್ ನನಗೆ ಗ್ರೂಪ್ ಬೈ ಅಲ್ಲಿ ಬರಬೇಕು. ಈ ಎರಡೂ ಕಾಲಮನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ನಾನು ಇವಾಗ ಇದನ್ನ ರನ್ ಮಾಡಿದ್ರೆ ಏನು ರಿಸಲ್ಟ್ಸ್ ಬರುತ್ತೆ ನೋಡಿ. ಎಷ್ಟು? 8031 ರೆಕಾರ್ಡ್ಸ್. ನನಗೆ ಬೇಕಾದ ಇಲ್ಲಿ ಯುನೀಕ್ 4 ರೆಕಾರ್ಡ್ ಅಷ್ಟೇ. ಈ ಸೇಲ್ಸ್ ಬಂದು ಸಮ್ ಆಗಬೇಕಾಗಿತ್ತು. ಏನಕ್ಕೆ ಈ ಥರ ಬರ್ತಿದೆ ಅಂತಂದ್ರೆ, ನಾವಿಲ್ಲಿ ಕೊಟ್ಟಿರೋದು ಗ್ರೂಪ್ ಬೈ. ಅರ್ಥ ಮಾಡ್ಕೊಳ್ಳಿ. ರೀಜನ್ ಎಲ್ಲೆಲ್ಲಿ ಕಾಮನ್ ಇದೆ ಅದೆಲ್ಲ ಯುನೀಕ್ ಆಗಿ ಬಂದ್ಬಿಡುತ್ತೆ. ಅದೇ ರೀತಿ ನಂಬರ್ಸ್ ಕೂಡ ಇಲ್ಲಿ ಗ್ರೂಪ್ ಆಗ್ತಾ ಇದೆ. ಅಂದ್ರೆ ಇವಾಗ 0.444 ಇನ್ನೂ ಒಂದಿತ್ತಂದ್ರೆ ಅದು ಎರಡು ಗ್ರೂಪ್ ಆಗುತ್ತೆ, ಆಡ್ ಆಗಲ್ಲ, ಗ್ರೂಪ್ ಆಗುತ್ತೆ. ಬಟ್ ನನಗೆ ಈ ಸೇಲ್ಸ್ ಬಂದು ಆಡ್ ಆಗಬೇಕು, ಸಮ್ಮರೈಸ್ ಆಗಬೇಕು. ಅದಕ್ಕೆ ಆಗ್ರಿಗೇಟ್ ಅಂತ ಕರಿತೀವಿ. ಬಟ್ ಇಲ್ಲಿ ನೋಡಿ, ಸೇಲ್ಸ್ ಕಾಲಮ್ ಇಲ್ಲಿದೆ. ನಾನೇನು ಮಾಡ್ತೀನಿ, ಇದನ್ನು ತೆಗೆದ್ಬಿಡ್ತೀನಿ ಇವಾಗ. ಬೇಡ, ಇಲ್ಲಿದ್ರೆ ತಾನೇ ಗ್ರೂಪ್ ಆಗೋದು. ಇವಾಗ ನೋಡಿ, ನಾನು ರನ್ ಮಾಡಿದ್ರೆ ಎರರ್ ಬಂತು. ಯಾಕೆಂದ್ರೆ ಇದು ಗ್ರೂಪ್ ಆಗಿಲ್ಲ. ಇದರಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಂದ್ರೆ ಇದು ಗ್ರೂಪ್ ಬೈ ಕ್ಲಾಸರ್ ಇಲ್ಲ ಅಂತ. ಎಸ್, ಇಲ್ಲ. ಆರ್ ಆಗ್ರಿಗೇಟ್ ಫಂಕ್ಷನ್ ಆಗಿರ್ಬೇಕು ಅಂತ. ಅಂದ್ರೆ ಯಾವ್ದೆಲ್ಲ ಕಾಲಮು ನಾನು ಆಗ್ರಿಗೇಟ್ ಮಾಡಬೇಕು, ಸಮ್ಮರೈಸ್ ಮಾಡಬೇಕು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದೆಲ್ಲ ಇದು ಸಮ್ ಅಂತ ಕೊಡ್ತೀನಿ. ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್. ಏನಾಯ್ತು ಇವಾಗ, ಇದು ಆಗ್ರಿಗೇಟ್ ಫಂಕ್ಷನ್ ಕೊಟ್ಟೆ. ಇಲ್ಲಿ ನೋಡಿ, ಇಲ್ಲದು ಅವಶ್ಯಕತೆ ಇಲ್ಲ. ಯಾವ್ದೆಲ್ಲ ಗ್ರೂಪ್ ಆಗಬೇಕು ಅದು ಮಾತ್ರ ಇಲ್ಲಿ ಬರಬೇಕು. ಯಾವ್ದೆಲ್ಲ ಕ್ಯಾಲ್ಕುಲೇಷನ್ ಆಗಬೇಕು ಅದು ಇಲ್ಲಿ ಈ ಫಂಕ್ಷನ್ ಮೂಲಕ ಬರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ, ಇವು ನನಗೆ 4 ರೆಕಾರ್ಡ್ ಬರುತ್ತೆ. ಮತ್ತೆ ಇಲ್ಲಿ ಸೇಲ್ಸ್ ಏನಿದೆ ಸಮ್ ಆಗಿ ಬರುತ್ತೆ. ಬಟ್ ಇಲ್ಲಿ ಕಾಲಮ್ ಹೆಡರ್ ನೋಡಿದ್ರೆ ನೋ ಕಾಲಮ್ ನೇಮ್ ಅಂತ ಬಂತು. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಸ್ ಟೋಟಲ್ ಸೇಲ್ಸ್ ಅಂತ ಕೊಡೋಣ. ಟೋಟಲ್ ಸೇಲ್ಸ್ ಆಸ್ ಟೋಟಲ್ ಸೇಲ್ಸ್ ಅಲಿಯಾಸ್ ನೇಮ್ ಸೆಲೆಕ್ಟ್ ಎಕ್ಸಿಕ್ಯೂಟ್. ಇವಾಗ ನೋಡಿ, ಟೋಟಲ್ ಸೇಲ್ಸ್ ಅಂತ ಬಂತು. ಸೊ ಈ ರೀತಿ ನಾವು ಈ ಆಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೊ. ರೈಟ್, ಇದೊಂದೇ ಆಗ್ರಿಗೇಟ್ ಫಂಕ್ಷನ್? ನೋ, ನಮಗೆ ತುಂಬಾ ಇದಾವೆ ಆಗ್ರಿಗೇಟ್ ಫಂಕ್ಷನ್ಸ್. ಯಾವ್ದಾವ್ದಿದೆ? ಓಕೆ, ಇಲ್ಲಿ ಹೋಗ್ತೀನಿ. ಕಾಮ AVG ಆವರೇಜ್ ಸೇಲ್ಸ್ ಆಯ್ತಾ. ಆಸ್ AVG ಸೇಲ್ಸ್ ಅಂತ ಕೊಡ್ತೀನಿ. ಕಾಮ ನೆಕ್ಸ್ಟ್ ಮಿನ್ ಆಫ್ ಸೇಲ್ಸ್ ಆಸ್ ಮಿನ್ ಸೇಲ್ಸ್ ಅಂತ ಕೊಟ್ಟಿರ್ತೀನಿ. ಇದು ಕೇಸ್ ಇನ್ಸೆನ್ಸಿಟಿವ್. ನೀವು ಇದು ಸ್ಮಾಲ್ ಅಲ್ಲಿ ಕೊಟ್ಟರು ಏನು ತೊಂದರೆ ಇಲ್ಲ, ವರ್ಕ್ ಆಗುತ್ತೆ. ಮ್ಯಾಕ್ಸ್ ಆಫ್ ಸೇಲ್ಸ್, ಓಕೆ, ಆಸ್ ಮ್ಯಾಕ್ಸ್ ಸೇಲ್ಸ್. ಸೊ ಈ ರೀತಿ ನಾವು ಆಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಈಗ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿದ್ರೆ ನೋಡಿ, ರೀಜನ್ ಅಲ್ಲಿ ಈಸ್ಟ್ಗೆ ಇದು ಟೋಟಲ್ ವ್ಯಾಲ್ಯೂ ಅಂದ್ರೆ ಸಮ್, ಇದು ಆವರೇಜ್, ಇದು ಮಿನಿಮಮ್ ವ್ಯಾಲ್ಯೂ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಅದೇ ರೀತಿ ಎಲ್ಲ ರೀಜನ್ಸ್ಗೂ ನಾನು ಇಲ್ಲಿ ರೀಜನ್ ಬಿಟ್ಟು ಬೇರೆ ಏನಾದ್ರು ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ನಿಮಗೆ ಕ್ಯಾಟಗರಿ ಕೊಡ್ತೀನಿ. ಓಕೆ, ಕಾಮ. ಸೊ ಕ್ಯಾಟಗರಿ ಕೊಟ್ರೆ ಇಲ್ಲೂ ಕೂಡ ನಾನು ಕ್ಯಾಟಗರಿ ಕೊಡ್ಬೇಕು. ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂತ ಕೊಟ್ರೆ ನೋಡಿ, ಇದು ಎಕ್ಸ್ಪ್ಯಾಂಡ್ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ 2 ಕಾಲಮ್ ಇದೆ, ಈ 2 ಕಾಲಮ್ ಕಾಂಬಿನೇಷನ್ ಅಂತ ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಟೋಟಲ್ ಸೇಲ್ಸ್, ಇದು ಆವರೇಜ್, ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್. ಓಕೆ, ರೈಟ್. ಸೊ ಇದು ನಮಗೆ ಆಗ್ರಿಗೇಟ್ ಫಂಕ್ಷನ್. ಇದರಲ್ಲಿ ಇನ್ನೂ ಒಂದು ಫಂಕ್ಷನ್ ಇದೆ, ಕೌಂಟ್. ಸೇಲ್ಸ್ ಆಸ್ ಏನ್ ಮಾಡುತ್ತೆ ಅಂದ್ರೆ, ಎಷ್ಟು ರೆಕಾರ್ಡ್ಸ್ ಇದೆ ಅಂತ ತೋರಿಸುತ್ತೆ, ಅಥವಾ ಎಷ್ಟು ಕೌಂಟ್ ಇದೆ ಅಂತ ತೋರಿಸುತ್ತೆ. ನಾನು ನಿಮಗೆ ಹೋಗ್ಬಿಟ್ಟಿದ್ದು ರನ್ ಮಾಡಿದ್ರೆ ನೋಡಿ, 12 ರೆಕಾರ್ಡ್ಸ್ ಇದೆ.
100 ರೆಕಾರ್ಡ್ಸ್. ಸೊ ಈ ರೀತಿ ನಾವು ಆಗ್ರಿಗೇಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಬಹುದು. ಇವಾಗ ಇಲ್ಲಿ ನನಗೆ ಫಿಲ್ಟರ್ ಆಗಬೇಕು. ವೇರ್ ಕಂಡೀಷನ್ಸ್ ಅನ್ನ ಕೊಟ್ಟಿದ್ದೆ. ಈ ವೇರ್ ಕಂಡೀಷನ್ ಅಲ್ಲ, ವೇರ್ ಕ್ಲಾಸ್ ಅಂತ ಇಟ್ಕೊಳ್ಳೋಣ. ಈ ವೇರ್ ಕ್ಲಾಸ್ ಏನ್ ಮಾಡುತ್ತೆ? ಡೇಟಾ ಫಿಲ್ಟರ್ ಮಾಡಿ ನಮಗೆ ರಿಸಲ್ಟ್ಸ್ ತೋರಿಸುತ್ತೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ನಾನೇನಾದ್ರೂ ಅಕಸ್ಮಾತ್ತಾಗಿ ಆಗ್ರಿಗೇಟ್ ಫಂಕ್ಷನ್ಸ್ ಗ್ರೂಪ್ ಬೈ ಏನಾದ್ರು ಯೂಸ್ ಮಾಡ್ತಿದ್ರೆ ಮತ್ತೆ ನಾನು ಡೈರೆಕ್ಟಾಗಿ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ನನಗೆ ಡೇಟಾ ಬಂದು ಆಲ್ರೆಡಿ ಗ್ರೂಪ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನೀವೆಲ್ಲರೂ ಒಂದು ಗಮನ ಇಟ್ಟು ಒಂದು ವಿಷಯ ಕೇಳಬೇಕು. ಏನಪ್ಪಾ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಏನ್ ಮಾಡೋಣ ಅಂದ್ರೆ, ಇದನ್ನ ಚೇಂಜ್ ಮಾಡ್ಕೊಳ್ಳೋಣ. ನಮಗೆ ಈ ಫಿಲ್ಟರ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಾನೇನ್ ಮಾಡ್ತೀನಿ, ಸೆಲೆಕ್ಟ್ ಫ್ರಮ್ ಆರ್ಡರ್ಸ್ ಅಂತ ಕೊಡ್ತೀನಿ. ಓಕೆ, ಫೈನ್. ಇಲ್ಲಿ ಹೋಗ್ಬಿಟ್ಟು ಸ್ಟೇಟ್ ತಗೋತೀನಿ, ಯಾಕಂದ್ರೆ ಇಲ್ಲಿ ತುಂಬಾ ರೆಕಾರ್ಡ್ಸ್ ಇದೆ, ಫಿಲ್ಟರ್ ಮಾಡಕ್ಕೆ ನಮ್ಗೆ ಈಸಿ ಆಗುತ್ತೆ. ಸ್ಟೇಟ್ ಕಾಮ ಕ್ಯಾಟಗರಿ ತಗೋಣ. ಓಕೆ, ಕಾಮ ಸಮ್ ಆಫ್ ಸೇಲ್ಸ್ ಅಂತ ತಗೋಣ. ಸಮ್ ಆಫ್ ಸೇಲ್ಸ್ ಆಸ್ ಟೋಟಲ್ ಸೇಲ್ಸ್ ಅಂತ ಕೊಟ್ಟಿರ್ತೀನಿ. ಓಕೆ, ಇವಾಗ ನನಗೆ ಗ್ರೂಪ್ ಬೈ ಆಗಬೇಕು, ಯಾಕಂದ್ರೆ ನಾನು ಸಮ್ ತಗೋತಾ ಇದ್ದೀನಿ. ಗ್ರೂಪ್ ಬೈ ಸ್ಟೇಟ್ ಮತ್ತೆ ಕ್ಯಾಟಗರಿ ಅಷ್ಟೇ ತಗೋಬೇಕು, ಸಮ್ ಆಫ್ ಸೇಲ್ಸ್ ತಗೋಬಾರ್ದು, ಯಾಕಂದ್ರೆ ಅದು ಆಗ್ರಿಗೇಟ್ ಆಗ್ತೀನಿ. ಓಕೆನಾ? ಈಗ ನಾನು ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ನನಗೊಂದಷ್ಟು ರೆಕಾರ್ಡ್ಸ್ ಇದೆ ಅಲ್ಲಿ. ಬೈ ಸ್ಟೇಟ್, ಓಕೆ, ಕ್ಯಾಟಗರಿ ಇದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬರ್ತಿದೆ. 142 ರೆಕಾರ್ಡ್ಸ್, 49 ಇಂಟು 3 ಏನೋ ಬರ್ತಿದೆ. ಓಕೆನಾ? 142 ರೆಕಾರ್ಡ್ಸ್ ಇರ್ಲಿ, ತೊಂದರೆ ಇಲ್ಲ. ನನ್ಗಿವಾಗ ಫಿಲ್ಟರ್ ಆಗ್ಬೇಕು. ಯಾವ ಕಾಲಮ್ ಮೇಲೆ ಫಿಲ್ಟರ್ ಆಗಬೇಕು? ಫಾರ್ ಎಕ್ಸಾಂಪಲ್ ಸ್ಟೇಟ್ ಮೇಲೆ ಫಿಲ್ಟರ್ ಮಾಡೋದು. ಸಿಂಪಲ್ ಒಂದು ಫಿಲ್ಟರ್ ಮಾಡಿ, ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ವೇರ್ ಕಂಡೀಷನ್ ನಾನು ಕೊಡಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಹ್ಯಾವಿಂಗ್ ಅಂತ ಕೊಡ್ಬೇಕು. ಬಟ್ ಇಲ್ಲಿ ವೇರ್ ಕಂಡೀಷನ್ ಕೊಡ್ಲೇಬೇಕಂದ್ರೆ ಅದಕ್ಕೆ ಬೇರೆ ತರ ಇದೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ವೇರ್ ಕಂಡೀಷನ್ ಇಲ್ಲಿ ಕೊಡ್ಬೇಕಂತ. ಓಕೆ, ಸೊ ಒಂದು ಕೆಲಸ ಮಾಡೋಣ, ಇವಾಗ ಇಲ್ಲಿ ಆಗ್ರಿಗೇಟ್ ಆಗಿದೆಲ್ಲ ಈ ಕಾಲಮ್ ಅಂತ ತಗೋಣ, ನಮ್ಗೆ ಇನ್ನು ಈಸಿಗೆ ಅರ್ಥ ಆಗುತ್ತೆ ವೇರ್ ಮತ್ತೆ ವಿತೌಟ್ ವೇರ್ ಹೆಂಗ್ ಯೂಸ್ ಮಾಡ್ಬೋದು ಅಂತ. ಸಮ್ ಆಫ್ ಸೇಲ್ಸ್ ತಗೋತೀನಿ, ಇಲ್ಲಿ ಹ್ಯಾವಿಂಗ್ ಅಂತ ಕೊಡ್ತೀನಿ. ಸಮ್ ಆಫ್ ಸೇಲ್ಸ್ ಈಸ್ ಎಷ್ಟಿದೆ ನೋಡೋಣ, ಒಂದು ಸ್ವಲ್ಪ ಓಕೆ, ಸೇಲ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10,000 ಅಂತ ಕೊಟ್ಟಿರ್ತೀನಿ. ನೋಡಿ, ಹ್ಯಾವಿಂಗ್ ಸಮ್ ಆಫ್ ಸೇಲ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 10,000 ಅಂತ ನಾನು ಈ ಕ್ವೆರಿ ರನ್ ಮಾಡಿದ್ರೆ, ನೋಡಿ, ನನಗೆ ಯಾವ್ದೆಲ್ಲ ಸೇಲ್ಸ್ ವ್ಯಾಲ್ಯೂ 10,000ಕ್ಕಿಂತ ಜಾಸ್ತಿ ಇದೆ ಅದೆಲ್ಲಿ ಬಂದಿರುತ್ತೆ. ಬಟ್ ಅದು ಕರೆಕ್ಟ್ ಆಗಿ ಇದೆಯಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ಎಲ್ಲ ಆರ್ಡರ್ ಅಲ್ಲಿ ಇಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಬೈ ಸಮ್ ಆಫ್ ಸೇಲ್ಸ್, EESC ಹೈಯೆಸ್ಟ್ ವ್ಯಾಲ್ಯೂ ಮೇಲ್ ಬರ್ಬೇಕು. ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಅಂದ್ಕೊಟ್ರೆ, ನೋಡಿ 58 ರೆಕಾರ್ಡ್ಸ್ ಇದೆ. 58 ರೆಕಾರ್ಡ್ ಅಲ್ಲಿ ನನಗೆ ಇಲ್ಲೇನ್ ಗ್ರೂಪ್ ಆಗಿ ಬಂದಿರುತ್ತಲ್ಲ ಅದನ್ನ ನಾನು ಫಿಲ್ಟರ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಇರೋವಂಥದ್ದು ಗ್ರೂಪಿಂಗ್ ಮಾಡುವಂಥದ್ದು. ಗ್ರೂಪ್ ಆದ್ಮೇಲೆ ನಾನು ಏನಾದರೂ ಫಿಲ್ಟರ್ ಮಾಡ್ಬೇಕಂದ್ರೆ ಹ್ಯಾವಿಂಗ್ ಅಂತ ಕೊಡಬೇಕು. ಅಕಸ್ಮಾತ್ ನಾನು ಸಾರ್ಟ್ ಮಾಡಬೇಕು ಅಂದ್ರೆ ಇದೆಲ್ಲ ಕಂಪ್ಲೀಟ್ ಟೇಬಲ್ ಇರುತ್ತೆ, ಅದನ್ನ ನಾನು ಸಾರ್ಟ್ ಮಾಡ್ತೀನಿ. ರೈಟ್, ಇದು ಒಂದು ಸಿನಾರಿಯೋ. ಸೆಕೆಂಡ್ ಸಿನಾರಿಯೋ, ಇದನ್ನೇ ಕಾಪಿ ಮಾಡ್ಕೊತೀನಿ, ಡಿಲೀಟ್ ಮಾಡ್ಬಿಡ. ಇದು ವಿತೌಟ್ ಫಿಲ್ಟರ್. ನಾನು ಇವಾಗ ವೇರ್ ಕಂಡೀಷನ್ಸ್ ಅನ್ನ ಯೂಸ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಯೂಶಲಿ ವೇರ್ ಯಾವಾಗ ಬರಬೇಕು ಅಂದ್ರೆ ಫ್ರಮ್ ಟೇಬಲ್ ಇಮಿಡಿಯೇಟ್ ಆಗಿ ನನಗೆ ವೇರ್ ಕಂಡೀಷನ್ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ವೇರ್ ಅಂತ ಕೊಡ್ತೀನಿ. ವೇರ್ ಅಂತ ಕೊಟ್ಟಾಗ ಏನಾಗುತ್ತೆ, ನನಗೆ ಇಲ್ಲಿ ಇವಾಗ ಯಾವ ಕಾಲಮ್ ಮೇಲೆ ನಾನು ಫಿಲ್ಟರ್ ಮಾಡ್ತಾ ಇದ್ದೇನೆ ಅಂತ ವೇರ್ ಅಂತ ಕೊಟ್ರೆ, ಅರ್ಥ ಮಾಡ್ಕೊಳ್ಳಿ, ವೇರ್ ಅಂತ ಕೊಟ್ರೆ ಈ ಗ್ರೂಪ್ ಅಲ್ಲಿ ಇದೆಯಲ್ಲ ಅದು ಬರಲ್ಲ.
ವೇರ್ ಅನ್ನೋದು ಇಲ್ಲಿ ಇದೆಯಲ್ಲ, ಇದು ಟೇಬಲ್ಸ್, ನಾವು ಇಲ್ಲಿ ಟೇಬಲ್ ನಾವೇನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ವಿ ಅಥವಾ ಇಂಪೋರ್ಟ್ ಮಾಡ್ಕೊಂಡಿದ್ವಿ, ಆ ಟೇಬಲ್ ಮೇಲೆ ಒರಿಜಿನಲ್ ಸೋರ್ಸ್ ಟೇಬಲ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಸೇ ಒಂದು 1000 ಅಂತ ಕೊಟ್ಟಿರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಡೇಟಾ ಇದೆಯಲ್ಲ, ಗ್ರೂಪ್ ಆಗೋಕ್ಕೂ ಮುಂಚೆನೆ ಫಿಲ್ಟರ್ ಆಗ್ಬಿಡುತ್ತೆ. ಬಟ್ ಇದು ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಗ್ರೂಪ್ ಆಗ್ಬಿಡುತ್ತೆ, ಆಮೇಲೆ ಈ ಫಿಲ್ಟರ್ಸ್ ಏನಿದೆ ಅದು ಯೂಸ್ ಮಾಡ್ಕೋತೀವಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ಇವಾಗ ರನ್ ಮಾಡ್ತೀನಿ. 106 ರೆಕಾರ್ಡ್ಸ್. ಯಾಕೆಂದ್ರೆ ನಾನು ಗ್ರೇಟರ್ ದನ್ 1000 ಅಂತ ಕೊಟ್ಟಿದ್ದೀನಿ. 106 ರೆಕಾರ್ಡ್ಸ್ ಅದೆಲ್ಲ ಗ್ರೂಪ್ ಆಗಿ ಬರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಫಸ್ಟ್ ನೋಡಿ, ಸೆಲೆಕ್ಟ್ ಮಾಡ್ತೀನಿ, ಎಕ್ಸಿಕ್ಯೂಟ್. ಇಲ್ಲಿ ಏನ್ ರೆಕಾರ್ಡ್ಸ್, ಓಕೆ ಇಷ್ಟು ಬರಬಾರ್ದು, ಸಾರಿ. ಇದು ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಏನ್ ಕೊಡ್ತೀನಲ್ಲ, ಇದನ್ನ ತಗೋತೀನಿ, ನಾನು ಕಾಪಿ ಮಾಡ್ಕೊಂಡ್ಬಿಡಿ ಎಕ್ಸಾಂಪಲ್ ತೋರ್ಸೋದಕ್ಕೆ. ಓಕೆ, ಇಲ್ಲಿ ನೋಡಿ ಈ ತರ, ಇದು ಬೇಡ ಅಂತ ಇಟ್ಕೊಂಡು, ಸೊ ನಮ್ಗೆ ಈ ರೀತಿ ರಿಸಲ್ಟ್ ಬರುತ್ತೆ ನೋಡಿ. 468 ರೆಕಾರ್ಡ್ಸ್. ಅದ್ರ ಮೇಲೆ ನಾನು ಏನ್ ಮಾಡ್ತೀನಿ, ಇಲ್ಲಿ 468 ರೆಕಾರ್ಡ್ಸ್ ಏನ್ ಫಿಲ್ಟರ್ ಆಗ್ತಾ ಇದೆ ಅದನ್ನ ನಾನು ಗ್ರೂಪ್ ಮಾಡ್ತೀನಿ. ಬಟ್ ಇಲ್ಲೇನ್ ಮಾಡ್ತಾ ಇದ್ದೀನಿ, ಫಸ್ಟ್ ಗ್ರೂಪ್ ಮಾಡ್ಬಿಡ್ತೀನಿ. 9994 ರೆಕಾರ್ಡ್ಸ್ ಗ್ರೂಪ್ ಮಾಡ್ಬಿಟ್ಟು ಅದಾದ್ಮೇಲೆ ಇಲ್ಲಿ ಫಿಲ್ಟರ್ ಮಾಡ್ತೀನಿ. ಸೊ ನಾನು ಫಸ್ಟ್ ಯೋಚನೆ ಮಾಡಬೇಕು, ನನಗೆ ಇರೋಂಥ ಡೇಟಾ ಸೆಟ್ ಕ್ರಿಯೇಟ್ ಆದ್ಮೇಲೆ ಫಿಲ್ಟರ್ ಮಾಡಬೇಕು ಅಂದ್ರೆ ಹ್ಯಾವಿಂಗ್ ಗ್ರೂಪ್ ಬೈ ಮಾತ್ರ. ಇಲ್ಲ ನನಗೆ ಫಸ್ಟೇ ಫಿಲ್ಟರ್ ಆಗ್ಬಿಟ್ಟು ಆಮೇಲೆ ಗ್ರೂಪ್ ಆಗ್ಬೇಕು ಅಂದ್ರೆ ವೇರ್ ಕ್ಲಾಸ್ ಯೂಸ್ ಮಾಡ್ತೀನಿ. ಸೊ ಇಷ್ಟೇ ಡಿಫ್ರೆನ್ಸ್. ಫಸ್ಟೇ ಫಿಲ್ಟರ್ ಆಗಿ ಆಮೇಲೆ ಗ್ರೂಪ್ ಆಗಬೇಕು ಅಂದ್ರೆ ವೇರ್ ಕ್ಲಾಸ್, ಗ್ರೂಪ್ ಆಗಿ ಆಮೇಲೆ ಫಿಲ್ಟರ್ ಆಗಬೇಕು ಅಂದ್ರೆ ಹ್ಯಾವಿಂಗ್. ಬಟ್ ಇದು ನಮಗೆ ಈ ಗ್ರೂಪಿಂಗ್ ಮತ್ತೆ ಅಗ್ರಿಗೇಟ್ ಇದೆಲ್ಲ ಅಲ್ಲಿ ಮಾತ್ರ ಇದು ವರ್ಕ್ ಆಗುತ್ತೆ. ಓಕೆ, ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಇದ್ರೂ ಕೂಡ ಈ ವಿಡಿಯೋ ನಾನು ನಿಮ್ಗೆ ಕೊಡ್ತೀನಿ, ದಯವಿಟ್ಟು ಇದನ್ನ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಈಸಿ ಆಕ್ಚುಲಿ. ಮತ್ತೊಮ್ಮೆ ಹೇಳ್ತೀನಿ, ನಮಗೆ ಗ್ರೂಪಿಂಗ್ ಅಂತಂದ್ರೆ ಎಲ್ಲ ಕಾಮನ್ ವ್ಯಾಲ್ಯೂಸ್ ಗ್ರೂಪ್ ಆಗುತ್ತೆ. ಆಗ್ರಿಗೇಟ್ ಅಂತಂದ್ರೆ ಎಲ್ಲ ನಂಬರ್ ಕಾಲಮ್ಸ್ ಇರ್ಬೋದು, ಓಕೆ, ಅದು ಆಗ್ರಿಗೇಟ್ ಆಗುತ್ತೆ, ಕ್ಯಾಲ್ಕುಲೇಷನ್ ಆಗುತ್ತೆ. ನೆಕ್ಸ್ಟ್ ಸಾರ್ಟ್ ಮಾಡ್ಬೇಕಂದ್ರೆ ಆರ್ಡರ್ ಬೈ ಕೊನೆಯಲ್ಲಿ ಇರುತ್ತೆ. ಅಕಸ್ಮಾತ್ ಏನಾದ್ರು ಫಿಲ್ಟರ್ ಮಾಡಬೇಕು ಅಂತಂದ್ರೆ ಟೇಬಲ್ ಫಿಲ್ಟರ್ ಆಗಿ ಆಮೇಲೆ ಗ್ರೂಪ್ ಬೈ ಆಗ್ಬೇಕು ಅಂದ್ರೆ ವೇರ್ ಕಂಡೀಷನ್ ಫಸ್ಟೇ ಕೊಡಬೇಕು, ವೇರ್ ಕ್ಲಾಸ್. ಇಲ್ಲ ನಾನು ಗ್ರೂಪ್ ಆಗಿ ಆಮೇಲೆ ಫಿಲ್ಟರ್ ಆಗಲಿ ಅಂತಂದ್ರೆ ಹ್ಯಾವಿಂಗ್ ಅನ್ನ ಕೊಡಬೇಕು. ಅಷ್ಟೇ ಡಿಫ್ರೆನ್ಸ್. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈ ಟಾಪಿಕ್ ನಿಮಗೆ ತುಂಬಾ ಈಸಿ ಅನ್ಸುತ್ತೆ. ಓಕೆ ರೈಟ್. ಸೊ ಇವಾಗ ನಿಮ್ಗೆ 1 ನಿಮಿಷ ಕೊಡ್ತೀನಿ. ಏನೇ ಡೌಟ್ಸ್, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ದಯವಿಟ್ಟು ಹಾಕಿ, ಅಥವಾ ಹೆಂಗ್ ಅನಿಸ್ತು ಈ ಟಾಪಿಕ್ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಹೋಗ್ತೀನಿ, ಫಂಕ್ಷನ್ಸ್. ಬಟ್ ಫಂಕ್ಷನ್ಸ್ ಏನ್ ಮಾಡೋಣ, ಇನ್ನ ಚಾಟ್ GPT ಯೂಸ್ ಮಾಡ್ಕೊಂಡು ಹೆಂಗೆಲ್ಲ ನಾವು ಕ್ವೆರೀಸ್ ಬರೀಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್, ಹೆಂಗ್ ಅನಿಸ್ತು ಈ ಟಾಪಿಕ್ ನಿಮಗೆ ಗ್ರೂಪ್ ಬೈ? ಓಲ್ಡ್ ಅಕೌಂಟ್ ಶೋಸ್ ಲಾಕ್ಡ್ ಬ್ಲಾಕ್ ಅಂತ. ಸಿದ್ದರಾಜು ನೀವು ಫೋನ್ ಮಾಡಿದ್ರಿ ಅನ್ಸುತ್ತೆ, ಸಾರಿ ನಾನು ಕ್ಲಾಸಲ್ಲಿ ಇದ್ದೆ, ತಗೊಳಕ್ಕಾಗಿಲ್ಲ. ಓಲ್ಡ್ ಅಕೌಂಟ್ ಯಾವ್ದು, ನೀವು ಏನ್ ಅಕೌಂಟ್ ನಂಗೆ ಗೊತ್ತಾಗಿಲ್ಲ, ಯಾವ ಅಕೌಂಟು ಅಂತ, ಯಾವ ಅಕೌಂಟ್ ಅಂತ ಹೇಳಿ ನಾನು ನೋಡಿ ಚೆಕ್ ಮಾಡ್ತೀನಪ್ಪ. ಲಿಟಲ್ ಬಿಟ್ ಕನ್ಫ್ಯೂಸ್ಡ್ ಮಂಜುನಾಥ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತಪ್ಪ. ನಾನು ಹೇಳಿದ್ನಲ್ಲ, ವಿಡಿಯೋ ನೋಡಿ ಒಂದ್ಸರಿ, ನಿಮ್ಗೆ ಖಂಡಿತ ಅದು ಅರ್ಥ ಆಗುತ್ತೆ. ಒಂದ್ಸತಿ ನೋಡ್ಕೊಂಡು ಒಂದ್ಸತಿ ವರ್ಕ್ ಮಾಡಿ, ಖಂಡಿತ ಅದು ಅರ್ಥ ಆಗುತ್ತೆ. ಎಸ್, ಪುನಃ ನಾವು ಡೇಟಾನ ಫಿಲ್ಟರ್ ಮಾಡಿ
ಆಮೇಲೆ ಗ್ರೂಪ್ ಬೈ ಮಾಡಬೇಕು ಅಂದ್ರೆ ವೇರ್ ಕ್ಲಾಸ್. ಡೇಟಾನ ಗ್ರೂಪ್ ಮಾಡಿ ಆಮೇಲೆ ಫಿಲ್ಟರ್ ಮಾಡಬೇಕು ಅಂದ್ರೆ ಹ್ಯಾವಿಂಗ್ ಅಷ್ಟೇ. ಮೈಕ್ರೋಸಾಫ್ಟ್ ಅಕೌಂಟ್ ನನಗದು ಆಮೇಲಿಂದ ಸ್ಕ್ರೀನ್ಶಾಟ್ ಕಳಿಸಿ, ನಾನು ಚೆಕ್ ಮಾಡ್ತೀನಿ ಏನಂತ. ನನಗೂ ಗೊತ್ತಿಲ್ಲ, ಅದು ನೀವು ಕಳಿಸಿ. ಯಾಕಂದ್ರೆ ಕೆಲವ್ರದೆಲ್ಲ ಒಂದು ಸ್ವಲ್ಪ ದಿವಸದಿಂದ ಅದು ವರ್ಕ್ ಆಗ್ತಿಲ್ಲ, ಅಂದ್ರೆ ಲಾಕ್ ಆಗಿದೆ ಅಥವಾ ಬ್ಲಾಕ್ ಆಗಿದೆ, ಗೊತ್ತಿಲ್ಲ ನನಗೆ. ನಿಮ್ಮ ಸ್ಕ್ರೀನ್ಶಾಟ್ ಏನಾಗಿದೆ ನನಗೆ ಕಳಿಸಿ, ನಾನು ಖಂಡಿತ ನಾನು ಚೆಕ್ ಮಾಡ್ತೀನಿ. ಓಕೆ, ರೈಟ್. ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ದಯವಿಟ್ಟು ತಲೆ ಕೆಡಿಸ್ಕೊಬಿಡಿ. ವಿಡಿಯೋ ಕೊಡ್ತೀನಿ, ಒಂದ್ಸತಿ ನೋಡಿ. ಇಲ್ಲ ಅಂದ್ರೂ ಇನ್ನೂ ಒಂದ್ಸರಿ ನಾವು ಮಾಡೋಣ. ಓಕೆ, ರೈಟ್. ಇವಾಗ ಯಾಕೆ ಕೆಲವರು ಅಷ್ಟೇ ಮೆಸೇಜ್ ಮಾಡ್ತಾರೆ, ಎಲ್ಲರೂ ಯಾಕೆ ಮೆಸೇಜ್ ಮಾಡಲ್ಲ? ನಿದ್ದೆ ಮಾಡ್ತೀರಾ? ಹೋಗ್ಲಿ, ಯಾರೆಲ್ಲ ನಿದ್ದೆ ಬರ್ತಿದೆ ಅವ್ರು ಎಸ್ ಅಂತ ಹಾಕಿ ನೋಡೋಣ. ಇದ್ರಲ್ಲಾರು ಗೊತ್ತಾಗುತ್ತೆ ಇವಾಗ ಎಷ್ಟು ಜನ ನಿದ್ದೆ ಮಾಡ್ತಿರ್ತಾರೆ ಅಂತ. ನೋ ಸರ್. ಸೌಮ್ಯ, ನಿಮ್ ಪಾಪು ಇದೆ ಜೊತೆಲಿ, ನಿಮ್ಮ ಮಗನ ಮಗಳ ಇದಾರ ಜೊತೆಲಿ ರೆಡ್ ಕಲರ್ ಮೌಸ್ ಅಂತ ಕೇಳೋದಕ್ಕೆ? ಓಕೆ, ಕ್ಲಾಸ್ ವಿತ್ ಡಿನ್ನರ್. ಓಕೆ, ಅದು ಒಂಥರ ಒಳ್ಳೇದೇ ಬಿಡಿ. ನಮಗೆ ಹಳೆ ಕಂಪ್ನೀಸ್ ಅಲ್ಲೆಲ್ಲ ಏನೋ ಮೀಟಿಂಗ್ ಲಂಚ್ ಟೈಮಲ್ಲೇ ಮೀಟಿಂಗ್ ಇಟ್ಬಿಡೋರು. ಲಂಚ್ ಅಂಡ್ ಲರ್ನ್ ಅಂತ ಮಾಡೋರು. ಲಂಚ್ ಅಂಡ್ ಲರ್ನ್ ಅಂತ ಮಧ್ಯಾಹ್ನ 12:30 2:30ವರೆಗೂ ಊಟ ಮಾಡೋದು. ಮಧ್ಯಾಹ್ನ ಊಟ ಮಾಡ್ಕೊಂಡೆ ಟ್ರೈನಿಂಗ್ ಮುಗಿಸ್ಬಿಡೋರು, ಯಾಕಂದ್ರೆ ಟೈಮ್ ಸಾಲಲ್ಲ ಅಂತ. ಆ ಥರ ಗುಡ್. ಓಕೆ, ರೈಟ್. ಓಕೆ, ಜಸ್ಟ್ ನಿಮ್ಗೆಲ್ಲ ಚೆಕ್ ಮಾಡೋದಕ್ಕಷ್ಟೇ ನಾನು ಕೇಳಿದ್ದು. ಓಕೆ, ನಂಗೆ ಗೊತ್ತು ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟೆ ಬಂದಿದ್ದೀರಾ ಅಂತ. ಫೈನ್. ಇವಾಗ ಸ್ಟಿಲ್ ಮಾರ್ನಿಂಗ್ 6 AM. ಓಕೆ ಸರ್, ನೋ ಇಶ್ಯೂ ಫಾರ್ ಲರ್ನಿಂಗ್. ರಾಜಶೇಖರ್, ವೆರಿ ಗುಡ್. ಜೋಶ್ ಇರಬೇಕು, ಇಷ್ಟೊಂದು ಜೋಶ್ ಇರಬಾರ್ದು. ನನಗೆ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಮತ್ತೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು. ಓಕೆನಾ? ಕಲೀರಿ, ಆಯ್ತಾ? ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಕಲೀರಿ. ನಮ್ಮ ಕನ್ನಡದವರು ಆದಷ್ಟು IT ಫೀಲ್ಡಲ್ಲಿ ಬರಬೇಕು, ಇದು ನಮ್ಮ ಒಂದು ಗುರಿ. ಓಕೆ, ರೈಟ್. ಸೊ ಇವಾಗ ನಾನು ನೆಕ್ಸ್ಟ್ ಟಾಪಿಕ್ ಹೋಗೋಕ್ಕೂ ಮುಂಚೆ, ಯಾರೆಲ್ಲ ChatGPT ಇನ್ನೂ ಯೂಸ್ ಮಾಡಿಲ್ಲ, ಆಯ್ತಾ? ಯಾರೆಲ್ಲ ಇನ್ನೂ ChatGPT ಯೂಸ್ ಮಾಡಿಲ್ಲ ಎಸ್ ಅಂತ ಹಾಕಿ ನೋಡೋಣ. ಎಷ್ಟು ಜನ ಇನ್ನೂ ChatGPT ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾರು ಯೂಸ್ ಮಾಡಿಲ್ಲ ನೋಡೋಣ. ಕ್ವಿಕ್. ಓಂಕಾರ ಇನ್ನ ಯೂಸ್ ಮಾಡಿಲ್ವಾ? ಎಸ್ ಅಂದ್ರೆ ನೀವು ಯೂಸ್ ಮಾಡಿದೀರ ಅಂತಾನ ಮಾಡಿಲ್ಲ ಅಂತಾನ? ಯಾರೆಲ್ಲ ಯೂಸ್ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಐ ಆಮ್ ನಾಟ್ ಯೂಸ್ಡ್. ಭುವನ, ಓಕೆ. ನಾಟ್ ಯೂಸ್ಡ್. ಪ್ರಣವ್, ನಾಟ್ ಯೂಸ್ಡ್. ಓಕೆ, ನಾ ಯೂಸ್ ಮಾಡಿಲ್ಲ. ಓ, ಓಕೆ, ಇರ್ಲಿ, ತೊಂದರೆ ಇಲ್ಲ. ರೈಟ್, ಒಳ್ಳೇದಾಯ್ತು. ನೀವು ಈ ಸೆಷನ್ಸ್ ಅಟೆಂಡ್ ಮಾಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಯ್ತು. ಓಕೆ, ಐ ಆಮ್ ಯೂಸಿಂಗ್ ಮೇಲ್ ಟು ರಿಪ್ಲೈ ಇನ್ ಆಫೀಸ್. ಓಕೆ, ನೀವು ಇವಾಗ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ, ಆಯ್ತಾ? ಬರೀ ಮೇಲ್ ಅಷ್ಟೇ ಅಲ್ಲ, ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ ಏನ್ ಮಾಡ್ಬೋದು ನಾವು ಅಂತ. ಓಕೆನಾ? ಸೊ ನನ್ನ ಉದ್ದೇಶ ಏನಂದ್ರೆ, ನಾವು ಆದಷ್ಟು ಲೇಟೆಸ್ಟ್ ಆಪ್ಷನ್ಸ್, ಟೆಕ್ನಾಲಜೀಸ್ ಏನಿದೆ ಅದನ್ನೆಲ್ಲ ನಾವು ಕಲ್ತ್ಕೋಬೇಕು ಅಂತ. ಓಕೆ, ರೈಟ್. ಐ ಆಮ್ ಯೂಸಿಂಗ್ ChatGPT, Gemini, Copilot, DeepSeek and Meta AI. ಸೂಪರ್ ದರ್ಶನ್, ಸೂಪರ್, ವೆರಿ ಗುಡ್. ಆ ಥರ ಯುಟಿಲೈಸ್ ಮಾಡ್ಕೊಳ್ಳಿ, ಆಯ್ತಾ? ಏನೆಲ್ಲ ಸಿಗುತ್ತೆ ಅದೆಲ್ಲ ಯುಟಿಲೈಸ್ ಮಾಡ್ಕೋಬೇಕು, ತಪ್ಪೇನೂ ಇಲ್ಲ. ಹೊಸ ಹೊಸ ಟೆಕ್ನಾಲಜಿ ಬಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ಜಾಣತನ. ಓಕೆನಾ? ಬಟ್ ಯಾವುದೇ ಕಾರಣಕ್ಕೂ ಈ AI, ChatGPT ಇವೆಲ್ಲ ಬಂದಿದ ತಕ್ಷಣ ಕೆಲಸ ಹೋಗುತ್ತೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ಇಲ್ಲಿ ಯಾರೆಲ್ಲ ನಾನು ನಾಟ್ ಯೂಸ್ ಅಂತ ಹಾಕಿದ್ನಲ್ಲ, ಯು ಪೀಪಲ್ ಆರ್ ಇನ್ ಡೇಂಜರ್, ಆಯ್ತಾ? ಇದನ್ನ ದಯವಿಟ್ಟು ನಾನು ಹೇಳ್ತಾ ಇರೋದು, ಆದಷ್ಟು AI ಟೂಲ್ಸ್ ಏನಿದೆ ಅದನ್ನೆಲ್ಲ ಕಲ್ತ್ಕೊಳ್ಳಿ. ಓಕೆ, ಎಲ್ಲಾದು ನಾನು ಕಲಿತೀನಿ ಅಂತಲ್ಲ, ಯಾವುದೆಲ್ಲ ಇಂಪಾರ್ಟೆಂಟ್ ಇದೆ, ಅವಶ್ಯಕತೆ ಇದೆ, ಅದನ್ನ ಕಲ್ತ್ಕೋಬೇಕು. ಓಕೆನಾ? ಫೈನ್. ಇವಾಗ
ಈ ಕ್ವೈರೀಸನ್ನೇ ಎಷ್ಟು ಸುಲಭ ನೋಡಿ. ಇದೆಲ್ಲ ನಾವು ಏನು ಮಾಡಿದ್ವಿ, ಮ್ಯಾನ್ಯುಯಲಾಗಿ ಟೈಪ್ ಮಾಡ್ತಾ ಹೋದ್ವಿ. ಈಗ ಏನು ಮಾಡೋಣ ಅಂದರೆ ಚಾಟ್ ಜಿ ಪಿ ಟಿಲಿ ನಾವೇನೆಲ್ಲ ಮಾಡ್ಬೋದು ಅದನ್ನು ನಾವು ತಿಳ್ಕೊಳ್ಳೋಣ. ಓಕೆ, ರೈಟ್. ಫಸ್ಟ್ ಆಫ್ ಆಲ್ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಚಾಟ್ ಜಿ ಪಿ ಟಿ ನಾನು ಓಪನ್ ಮಾಡ್ತೀನಿ. ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಓಕೆ, ಇದೇನಿಲ್ಲ, ನೀವು ಚಾಟ್ ಜಿ ಪಿ ಟಿಗೆ ಹೋದರೆ ಅದು ನಿಮಗೆ ಲಾಗಿನ್ ಐ ಡಿ ಕೇಳುತ್ತೆ. ನಿಮ್ಮದು ಜಿಮೇಲ್ ಐ ಡಿಯನ್ನು ಕೊಡಿ. ಏನೂ ತೊಂದರೆ ಇಲ್ಲ. ಜಸ್ಟ್ ಇನ್ ಕೇಸ್ ನಿಮಗೇನಾದರೂ ಮನಸ್ಸಲ್ಲಿ ಭಯ ಇದ್ದರೆ, ಏನಪ್ಪ ಮಾಡೋದು ಅಕಸ್ಮಾತಾಗಿ ನಮ್ಮ ಡೇಟಾ ತೊಗೊಂಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಭಯ ಇತ್ತು ಅಂದರೆ ಆಲ್ಟರ್ನೇಟಿವ್ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಸರಿನಾ? ನೋಡಿ, ನಾನು ಯೂಸ್ ಮಾಡ್ತಾ ಇರೋದು ಇದು ITS ಒಂದು ಮೆಟೀರಿಯಲ್ಸ್ ಅಂತ ಒಂದು ಐ ಡಿ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಕಂಪ್ನಿ ಐ ಡಿ ನಾನು ಯೂಸ್ ಮಾಡ್ತಾಯಿಲ್ಲ. ಇದು ಆ್ಯಕ್ಚುಲಿ ಬಂದು ಮೆಟೀರಿಯಲ್ಸ್ ನಾವು ಕೊಡೋದಕ್ಕೆ ಅಂತ ನಾನು ಯೂಸ್ ಮಾಡ್ತಾ ಇರೋದು. ಬಟ್ ಸ್ಟಿಲ್ ನಾಟ್ ಅ ಪ್ರಾಬ್ಲಮ್. ಓಕೆನಾ? ರೈಟ್. ಈ ಚಾಟ್ ಜಿ ಪಿ ಟಿ ಏನು ಮಾಡುತ್ತೆ ಅಂತಂದರೆ, ನೀವು ಏನೇ ಕ್ವಶನ್ಸ್ ಕೊಡಿ ಅದಕ್ಕೆ ಆನ್ಸರ್ ಕೊಡುತ್ತೆ. ಅದು ಏನೇ ಆಗಿರ್ಬೋದು, ಆಯಿತಾ? ಇದು ಕೆಲವೊಂದು ಫ್ರೀ ಇರುತ್ತೆ, ಆಮೇಲೆ ಅದಕ್ಕೆ ಪೇಯ್ಡ್ ಇರುತ್ತೆ. ನಮಗೆ ದುಡ್ಡು ಕೊಟ್ಟು ಅದೆಲ್ಲ ಪರ್ಚೇಸ್ ಮಾಡಿ ಅದೆಲ್ಲ ಮಾಡೋ ಅಷ್ಟೊಂದು ನಮಗೆ ದುಡ್ಡಿಲ್ಲ. ಫ್ರೀಯಾಗೆ ನಾವು ಇದನ್ನು ಮಾಡ್ಬೋದು. ಅದರಲ್ಲೇ ನಾವು ಇದನ್ನು ಎಲ್ಲ ಥರ ನಾವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು. ಅಂದರೆ ಫ್ರೀಯಾಗಿ ಏನೇನು ಸಿಗುತ್ತೋ ಅದೆಲ್ಲ ಯುಟಿಲೈಸ್ ಮಾಡ್ಕೊಳ್ಳೋಣ. ಫೈನ್. ಇವಾಗ ನಾನು ಕ್ವೈರೀಸ್ ಬರೀಬೇಕು. ಓಕೆ, ಏನು ಮಾಡಿದೆ ಇಲ್ಲಿವರೆಗೂ ನಾನು ಇಲ್ಲಿ ಕ್ವೈರೀಸ್ ಏನಕ್ಕೆ ಕೊಟ್ಟೆ, ಇದು ಏನಕ್ಕೆ ನಿಮ್ಗೆ ತಿಳಿಸಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ಏನು ಮಾಡ್ತೀನಿ ಗೊತ್ತಾ, ನಾನು ಫಸ್ಟು ಇಲ್ಲಿ ನಮ್ಮ ಟೇಬಲ್ಗೆ ಹೋಗ್ತೀನಿ. ಇದೆ ಯಾಕೋ ಕ್ಲೋಸ್ ಆಗ್ತಾ ಇದೆ, ಏನಂತ ಗೊತ್ತಿಲ್ಲ. ಓಕೆ, ಎಲ್ಲ ನೋಡಿ ಇಲ್ಲಿ ಒಂದ್ಸರಿ ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಈ ಒಂದು ಡೇಟಾ ಇದೆ. ಓಕೆನಾ? ಈ ಡೇಟಾನ ನಾನು ಇಷ್ಟೊತ್ತರೆಗೂ ನಾನು ಕ್ವೆರಿ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತೀನಿ, ಈ ಎಕ್ಸೆಲ್ ಫೈಲ್ಗೆ ಏನು ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೇನೆ ಅದು ತೊಗೋತೀನಿ. ತೊಗೊಂಡ್ಬಿಟ್ಟು ಚಾಟ್ ಜಿ ಪಿ ಟಿಲಿ ಜಸ್ಟ್ ಡ್ರಾಪ್ ಮಾಡ್ತೀನಿ. ತೊಗೊಂಡಿಲ್ಲ ಅಂದರೆ ಬೇರೆ ಐ ಡಿ ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಯೂಸ್ ಮಾಡ್ಬಿಟ್ಟಿದ್ದೀನಿ ಇವತ್ತು. ಅದು ತೊಗೊಂಡಿಲ್ಲ ಅಂದರೆ ತೊಂದರೆ ಇಲ್ಲ, ಇನ್ನೊಂದು ಐ ಡಿ ತೊಗೊಳ್ಳೋಣ. ಚಾಟ್ ಜಿ ಪಿ ಟಿ ಇದು ಇನ್ನೊಂದು ಬೇರೆ ಐ ಡಿ ಇದೆ. ಓಕೆನಾ? ರೈಟ್, ಇಲ್ಲಿ ನೋಡೋಣ. ಓಕೆ, ನೋಡಿ ಅಲ್ಲ ತುಂಬ ನಾನು ಯೂಸ್ ಮಾಡಿದ್ದೆ, ಅದು ಫ್ರೀ ವರ್ಷನ್ ಏನೋ ಮುಗ್ದೋಯ್ತು ಅಂತ ಬಂತಲ್ವಾ. ನಾನೇನು ಮಾಡಿದೆ ನೋಡಿ, ಇಲ್ಲಿ ಎಕ್ಸೆಲ್ ಫೈಲ್ ಇದೆಯಲ್ಲ, ಇದನ್ನು ಡ್ರ್ಯಾಗ್ ಮಾಡಿ ಚಾಟ್ ಜಿ ಪಿ ಟಿಲಿ ಸುಮ್ಮನೆ ಡ್ರಾಪ್ ಮಾಡ್ತೀನಿ. ಡೇಟಾ ತೊಗೋತಾ ಇದು, ಆಯಿತಾ? ನಾನು ಇವಾಗ ಎಕ್ಸೆಲ್ ಡೇಟಾ ಏನಿದೆ ಇದನ್ನೆಲ್ಲಿ ತೊಗೊಂಡಿದ್ದೀನಿ ನೋಡಿ. ಇದು ಬರೀ SQLಗೆ ಅಷ್ಟೇ ಅಲ್ಲ, ನೀವು ಒಂದು ಡ್ಯಾಶ್ ಬೋರ್ಡ್ ಕ್ರಿಯೇಟ್ ಮಾಡಬೇಕಾ, ಫಾರ್ಮುಲಾಸ್ ಬರೀಬೇಕಾ, ನೀವು ಏನಾದರೂ ಮಾಡಿ ಚಾಟ್ ಜಿ ಪಿ ಟಿ ಇಮ್ಮಿಡಿಯೇಟಾಗಿ ಆನ್ಸರ್ ಕೊಡುತ್ತೆ. ಬಟ್ ಎಲ್ಲದು ಕರೆಕ್ಟ್ ಇರುತ್ತೆ ಅಂತ ನಾನು ಹೇಳಕ್ಕೆ ಬರಲ್ಲ. ಬಟ್ ನಿಮಗೆ ಚಾಟ್ ಜಿ ಪಿ ಟಿ ಯೂಸ್ ಮಾಡಿ ಕ್ವೈರೀಸ್ ಹೆಂಗೆ ಬರೆಯುವುದು, ಎಷ್ಟು ಸುಲಭ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಫೈನ್. ಈಗ ನಾನು ಏನು ಮಾಡಿದೆ, ಏನಕ್ಕೆ ಈ ಶೀಟ್ ಇಲ್ಲಿ ತೊಗೊಂಡೆ ಅಂತಂದರೆ, ಇದರಲ್ಲಿರೋ ಕಾಲಮ್ಸ್ ಎಲ್ಲನೂ ಈ ಚಾಟ್ ಜಿ ಪಿ ಟಿ ಸ್ಟಡಿ ಮಾಡುತ್ತೆ. ಸೊ ನನಗೇನಾದರೂ ಇಲ್ಲಿ ಅಕಸ್ಮಾತ್ ಕ್ವೈರೀಸ್ ನಾನು ಬರೀಬೇಕು ಅಂತಂದರೆ ಮತ್ತೆ ನಾನು ಹೋಗಿ ಅದು ಏನು ಮಾಡುತ್ತೆ ಅಂದರೆ, ನಾನು ಈ ಥರ ಒಂದು ಕ್ವೈರಿ ಕೊಡು ಅಂತಂದರೆ ಅದು ಸುಮ್ಮನೆ ಯಾವುದೋ ಒಂದು ಕಾಲಮ್ ನೇಮ್ ಕೊಟ್ಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಿದೆ, ಫಸ್ಟು ಈ ಶೀಟ್ ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಪ್ಲೀಸ್ ಅದಕ್ಕೊಂದು ಕಮೆಂಟ್ ಕೊಡ್ತೀನಿ, ಪ್ಲೀಸ್ ಅನಲೈಸ್ ದಿ ಅಟ್ಯಾಚ್ಡ್ ಡೇಟಾ. ಆಯಿತಾ? ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಫಸ್ಟ್ ಇದನ್ನು ಅನಲೈಸ್ ಮಾಡು. ಇಲ್ಲಿ ಮಿಸ್ಟೇಕ್ ಇರೋ ತೋರಿಸುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಅನಾಲಿಸ್. ಓಕೆ, ಫಸ್ಟ್ ಇದು ನಾನು ಕೊಡ್ತೀನಿ. ಅದಾದಮೇಲೆ ಐ ಆಮ್ ಯೂಸಿಂಗ್ ದಿಸ್ ಇನ್ ಮೈ SQL ಸರ್ವರ್ ಫಾರ್ writing the queries and extracting data. Okay, ರೈಟ್. ಇವಾಗ ನಾನು ಏನು ಮಾಡ್ತೀನಿ, ಇದಕ್ಕೆ ನಾನು ಜಸ್ಟ್ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾರು ಅಕಸ್ಮಾತ್ ಕ್ವಶನ್ಸ್ ಇದ್ರೆ ಎಲ್ಲನೂ ಹಾಕ್ಬೋದು. ನಾನೇನು ಮಾಡ್ತೀನಿ, ಜಸ್ಟ್ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಡೇಟಾನ ಅನಲೈಸ್ ಮಾಡು, ಇದನ್ನು ನಾನು ಕ್ವೈರೀಸ್ ಬರೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಜಸ್ಟ್ ಇಲ್ಲಿ ಕೊಡ್ತೀನಿ, ನೆಕ್ಸ್ಟ್ ಇದು ಎಂಟರ್ ಅಂತ ಕೊಟ್ಟರೆ ಹೋಗುತ್ತಿದೆ ನೋಡಿ. ಐ ವಿಲ್ ಅನಲೈಸ್ ದ ಕಂಟೆಂಟ್ಸ್
of the file and provide insights. Let me first check and structure of the data. ಸೊ ಅದು ಫಸ್ಟ್ ನೋಡ್ಕೊಳ್ಳಿ, ಅದೆಲ್ಲ ನೋಡಿ ಎಲ್ಲ ಎಕ್ಸೆಲ್ ಅಲ್ಲಿರೋ ಡೇಟಾನ ಕೊಡುತ್ತೆ. ಆರ್ಡರ್ಸ್, ಪೀಪಲ್, ರಿಟರ್ನ್ಸ್ ಅಂತ 3 ಟೇಬಲ್ ಇದೆ. ಐ ವಿಲ್ ನೌ ಇನ್ಸ್ಪೆಕ್ಟ್ ಅ ಫ್ಯೂ ರೋಸ್. ಚೆಕ್ ಮಾಡ್ತಾ ಇದೆ, ಅದು ಚೆಕ್ ಮಾಡಕ್ ಬಿಟ್ಬಿಡಿ, ಸರಿನಾ? ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಅದು ಅನಲೈಸ್ ಮಾಡುತ್ತೆ. ಓಕೆ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ತುಂಬಾ ಸಂತೋಷ. ಇಲ್ಲಿ ಕೆಲವರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಸೊ ಅದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಎಲ್ಲ ಕಂಪ್ಲೀಟ್ ಆಗಿ ಅದು ಹಿಂಗ್ ಕೊಡುತ್ತೆ. ಸೊ ಇದನ್ನ ಕಲ್ಸೋದಿಕ್ಕೆ, ಆಯ್ತಾ, ಇದನ್ನ ಕಲ್ಸೋದಿಕ್ಕೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮಾಸ್ಟರ್ ಕ್ಲಾಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದ್ಬಿಟ್ಟು ನಿಮ್ಮ ಹತ್ರ ಒಂದು 10,000 15,000 ಕಿತ್ಕೊಂಡು ಕಳಿಸ್ತಾರೆ. ಯಾವುದೂ ಕಷ್ಟ ಅಲ್ಲ, ಇದೆಲ್ಲ ಅದೇ ತೋರಿಸ್ಬಿಡುತ್ತೆ ನಿಮ್ಗೆ. ನೀವು ಏನಕ್ಕೆ ಕಲಿಬೇಕು ಅದನ್ನು ನಾನು ಹೇಳ್ತೀನಿ. ಚಾಟ್ ಜಿ ಪಿ ಟಿಯಿಂದ ಏನು ಡಿಸ್ಅಡ್ವಾಂಟೇಜ್ ಇದೆ ಅದನ್ನು ಹೇಳ್ತೀನಿ. ಅದನ್ನ ನೀವು ತಿಳ್ಕೊಂಡು ಚಾಟ್ ಜಿ ಪಿ ಟಿನ ಯೂಸ್ ಮಾಡಬೇಕು. ಓಕೆನಾ? ನೋಡಿ ಫಸ್ಟ್ ಆರ್ಡರ್ ಶೀಟ್, ಎಷ್ಟು ಕಾಲಮ್ಸ್ ಇದೆ, ಓಕೆ, ಅದರಲ್ಲಿ ಏನೆಲ್ಲ ಮಾಡ್ಬೋದು, ಮತ್ತೆ ಪೀಪಲ್ ಶೀಟಲ್ಲಿ ಏನಿದೆ, ರಿಟರ್ನ್ ಶೀಟಲ್ಲಿ ಏನಿದೆ, ಫಸ್ಟ್ ಅದು ಕೊಟ್ಬಿಡುತ್ತೆ. ನೆಕ್ಸ್ಟ್ ಸ್ಟೆಪ್ಸ್, ಕ್ವೈರೀಸ್ ಬರೀಬೇಕು. ಜನರಲ್ ಎಸ್ ಕ್ಯೂ ಎಲ್ ಕ್ವೈರೀಸ್, ನಮ್ಗೆ ಏನೇನು ಕ್ವೈರೀಸ್ ಬೇಕು ಎಲ್ಲ ಇಲ್ಲಿ ಬರುತ್ತಾ. ನಾನು ಇವಾಗ ಏನು ಕ್ವೈರಿ ಬರೀಬೇಕು ಅಂತ ನಾನು ಚೆಕ್ ಮಾಡ್ತೀನಿ. ಓಕೆನಾ? ಇವಾಗ ನನಗೆ ಕ್ವೈರಿ ಬರೀಬೇಕಾಗಿರೋದು ನನಗೊಂದಷ್ಟು ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್ ಮೇಲೆ ನಾನು ವರ್ಕ್ ಮಾಡಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಐ ನೀಡ್ ಕ್ವೈರೀಸ್ ಆನ್ ಟೆಕ್ಸ್ಟ್ ಫಂಕ್ಷನ್ಸ್, ಪ್ಲೀಸ್ ಗಿವ್ ಮಿ ಸಮ್ ಎಕ್ಸಾಂಪಲ್ಸ್ ಆನ್ ಟೆಕ್ಸ್ಟ್ ಫಂಕ್ಷನ್ಸ್. ಓಕೆ, ನೋಡಿ ನಾನು ಸಿಂಪಲ್ ಇಂಗ್ಲೀಷಲ್ಲಿ ಕೊಟ್ಟೆ ಅಷ್ಟೇ. ನಾನು ಅದಕ್ಕೇನು ದೊಡ್ಡ ದೊಡ್ಡ ಪ್ರಾಂಪ್ಟ್ ಇಂಜಿನಿಯರ್ ಆಗಬೇಕು ಅಂತೇನಿಲ್ಲ. ಅದರಲ್ಲಿ ತುಂಬ ಇದೆ, ಆಯ್ತಾ. ನಮ್ಗೆ ಇವಾಗ ಅದೆಲ್ಲ ಕಲ್ತ್ಕೊಂಡು ಮಾಡೋಷ್ಟು ಟೈಮ್ ಇಲ್ಲ, ಅಷ್ಟು ದುಡ್ಡು ಇಲ್ಲ. ನಾನೇನು ಮಾಡಿದೆ, ಐ ನೀಡ್ ಕ್ವೈರೀಸ್ ಆನ್ ಟೆಕ್ಸ್ಟ್ ಫಂಕ್ಷನ್ಸ್, ಪ್ಲೀಸ್ ಗಿವ್ ಮಿ ಸಮ್ ಎಕ್ಸಾಂಪಲ್ಸ್ ಆನ್ ದ ಟೆಕ್ಸ್ಟ್ ಫಂಕ್ಷನ್ಸ್, ಎಂಟರ್ ಅಂತ ಕೊಡ್ತೀನಿ ಅಷ್ಟೇ. ನೋಡಿ ಅಪ್ಪರ್ ಲೋವರ್, ಆಯ್ತಾ. ನೋಡಿ ಎಲ್ಲ ಫಂಕ್ಷನ್ಸ್ ಇಲ್ಲಿ ಕೊಡುತ್ತೆ. ಎಲ್ಲ ಬಂದ್ಬಿಡ್ತಾ ನೋಡಿ. ರೈಟ್, ಅದು ಮತ್ತೆ ಕೇಳುತ್ತೆ, ವುಡ್ ಯು ಲೈಕ್ ಮೋರ್ ಅಡ್ವಾನ್ಸ್ ಟೆಕ್ಸ್ಟ್ ಬೇಸ್ಡ್ ಕ್ವೈರೀಸ್ ಆರ್ ಎನಿ ಸ್ಪೆಸಿಫಿಕ್ ಯೂಸ್ ಕೇಸ್. ಇದನ್ನ ಆಮೇಲೆ ಮಾಡೋಣ. ಇವಾಗ ಬಂದಿರೋದು ಹೆಂಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ನೀವು ಕೇಳ್ಬೋದು ಯಾಕೆ ಎಕ್ಸೆಲ್ ಶೀಟ್ ಇಲ್ಲಿ ಹಾಕಿದ್ವಿ ಅಂತ. ಯಾತಕ್ಕೆ ಇಲ್ಲಿ ಹಾಕಿದೆ ಅಂತಂದ್ರೆ ಇದರಲ್ಲಿರುವಂಥ ಕಾಲಮ್ಸ್ ಅನ್ನೋದು ಸ್ಟಡಿ ಮಾಡ್ಕೋತೀವಿ ಇವಾಗ, ಆಯ್ತಾ. ಇದೆಲ್ಲ ಬಂದು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳಗಡೆ ಮಿಷಿನ್ ಲರ್ನಿಂಗು ಮತ್ತೆ ತುಂಬ ಏನು ಎಷ್ಟೊಂದು ಪ್ರಾಸೆಸ್ ನಡೀತೆ ಆ್ಯಕ್ಚುಲಿ ಮಿಷಿನ್ ಲರ್ನಿಂಗಲ್ಲಿ. ಅದೆಲ್ಲ ನೋಡಿಕೊಂಡು ಸ್ಟಡಿ ಮಾಡಿ ನಮಗೆ ಈ ರಿಪೋರ್ಟ್ ಏನು ಡೇಟಾ ಇದೆಯಲ್ಲ ಇದು ನಮಗೆ ಕೊಡುತ್ತೆ. ಇವಾಗ ನೋಡಿ, ನಾನು ಇವಾಗ ಕ್ವೆರಿ ಮಾಡಬೇಕು. ಸೆಲೆಕ್ಟ್ ಇದೇನಿದೆ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸಿಗೆ ಕನ್ವರ್ಟ್ ಮಾಡುವಂಥದ್ದು. ನೋಡಿ, ಸೆಲೆಕ್ಟ್ ಕಸ್ಟಮರ್ ನೇಮ್, ಅಪ್ಪರ್ ಕಸ್ಟಮರ್ ನೇಮ್ ಮತ್ತೆ ಅಪ್ಪರ್ ಕೇಸ್. ಇವಾಗ ನೋಡಿ, ನಾನು ಇದನ್ನ ಕಾಪಿ ಮಾಡ್ಕೋತೀನಿ. ಓಕೆನಾ? ಕಾಪಿ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದನ್ನ ನೋಡಿ ಇವಾಗ ಪೇಸ್ಟ್ ಮಾಡಿದೆ. ಓಕೆ, ಅಸ್ಯೂಮಿಂಗ್ ದ್ಯಾಟ್ ನನಗೆ ಓಕೆ ಎಲ್ಲ ಕರೆಕ್ಟಾಗಿದೆ ಅಂತ ನಾನೇನು ಮಾಡ್ತೀನಿ, ಚಾಟ್ ಜಿ ಪಿ ಟಿ ಸಖತ್ ಇಂಟೆಲಿಜೆಂಟು, ನನಗೇನೋ ಡೇಟಾ ಕೊಡ್ತು, ಇದೊಂದು ಕ್ವೆರಿ ಕೊಡ್ತು, ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಎಕ್ಸಿಕ್ಯೂಟ್ ಮಾಡ್ತೀನಿ. ಎರರ್ ಬಂದ್ಬಿಡುತ್ತೆ. ಇವಾಗ ಹೇಳಿ, ಚಾಟ್ ಜಿ ಪಿ ಟಿ ಕಂಪ್ಲೀಟಾಗಿ ಎಲ್ಲ ಕೊಡುತ್ತೆ ಅಂತ ಅಲ್ಲ, ಆಯ್ತಾ. ನಾನು ಯಾತಕ್ಕೆ ನಿಮಗೆ ಕೆಲವೊಂದು ಮಿಸ್ಟೇಕ್ಸನ್ನು ಪರ್ಪಸಾಗಿ ನಾನು ಮಾಡಿಸ್ತಾ ಇದ್ದೀನಿ ಅಂತಂದರೆ, ನಿಮಗೆ ಚಾಟ್ ಜಿ ಪಿ ಟಿ ಏನು ಮಾಡುತ್ತೆ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ನೀವು ಇದನ್ನು ತಿಳ್ಕೊಂಡ್ರೆ ನಿಮಗೆ ಎ ಐ ಬಗ್ಗೆ ಭಯನೇ ಇರಲ್ಲ, ಆಯಿತಾ. ಒಂದು, ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ, ಅಕಸ್ಮಾತಾಗಿ ಕಾಲಮಲ್ಲಿ ಸ್ಪೇಸ್ ಇದ್ದರೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ಬೇಕು ಅಂತ. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀನಿ, ಇಲ್ಲೂ ಕೂಡ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕ್ತೀನಿ. ರೈಟ್, ಇವಾಗ ನೋಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ರಿಸಲ್ಟ್ ಬಂತು. ಸೊ ಇವಾಗ ಇದರಿಂದ ನಾವೇನು ಕಲಿಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಕ್ವೈರೀಸ್ ಇದೆ ಆಲ್ರೆಡಿ ನಾನೆಲ್ಲ ಕೊಟ್ಟಿದ್ದೀನಿ, ಅದು ನೋಡಿ ನೀವು ಕಲಿಬೋದು. ಬಟ್
AI ಬಗ್ಗೆ, ಚಾಟ್ GPT ಬಗ್ಗೆ ತುಂಬಾ ಜನ ಭಯ ಬೀಳ್ತಾರಲ್ಲ, ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಈ ಟಾಪಿಕ್ ನಾನು ಹೇಳ್ತೀನಿ. ಮೊದಲನೇದಂದ್ರೆ, ಈ ಚಾಟ್ GPT ನಾನು ಏನು ಮಾಡಿದೆ, ಒಂದಷ್ಟು ಡೇಟಾ ಕೊಟ್ಟೆ, ನನಗೇನೋ ಕ್ವೆರೀಸ್ ಬೇಕು ಅಂತ ಹೇಳಿದೆ, ಅದೆಲ್ಲ ರೆಡಿ ಮಾಡಿ ನನಗೆ ಇವಾಗ ಈ ಡೇಟಾ ಏನಿದೆ, ಇದು ಕ್ವೆರೀಸ್ ಏನಿದೆ ಕೊಡ್ತಾ ಹೋಯ್ತು. ಇದನ್ನ ನಾವು ಮುಂಚೆನೂ ಮಾಡ್ತಾ ಇದ್ವಿ. ಅಂದ್ರೆ ಚಾಟ್ GPT AI ಟೂಲ್ಸ್ ಬರೋಕ್ಕೂ ಮುಂಚೆನೂ ಮಾಡ್ತಾ ಇದ್ವಿ. ಏನ್ ಮಾಡ್ತಾ ಇದ್ವಿ? ಇಲ್ಲಿ ನೋಡಿ, ನಾವು ಮಾಡ್ತಾ ಇದ್ವಿ ಇಷ್ಟೇ, ಗೂಗಲ್. ಓಕೆ, ಇಲ್ಲೋಗ್ಬಿಟ್ಟು ನಾ ಏನ್ ಮಾಡ್ತಿದ್ದೆ, ಪ್ಲೀಸ್ ಅಥವಾ ಟೆಕ್ಸ್ಟ್ ಫಂಕ್ಷನ್ಸ್ ಇನ್ SQL ಸರ್ವರ್ ಅಂತ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ಇದೇನ್ ಮಾಡೋದು ನನಗೆ, ಇಲ್ಲೋದ್ರೆ ಒಂದಷ್ಟು ವೆಬ್ಸೈಟ್ಸ್ ಕೊಡೋದು ನಮ್ಗೆ, ಸರ್ಚ್ ಮಾಡುತ್ತೆ. ನಾನೇನು ಮಾಡ್ತಿದ್ದೆ, ಓಕೆ W3 ಸ್ಕೂಲ್ಸ್ ಇದು ತುಂಬ ಚೆನ್ನಾಗಿದೆ, ಇವರು ಒಳ್ಳೆ ಎಕ್ಸಾಂಪಲ್ಸ್ ಕೊಡ್ತಾರೆ, ಇದನ್ನೇನು ಮಾಡ್ತಿದ್ದೆ, ಇಲ್ಲಿ ಹೋಗ್ಬಿಟ್ಟು ಓಕೆ ಇಲ್ಲಿ ನೋಡಿ ಇದೆಲ್ಲ ಫಂಕ್ಷನ್ಸ್ ಇದೆ, ಇದನ್ನು ಕಲ್ತ್ಕೋತಿದ್ದೆ. ಇಲ್ಲಿ ಬರೋಂಥ ರಿಸಲ್ಟ್ಸ್ ಏನಿದೆಯಲ್ಲ, ಅಪ್ಪರ್ ಕೇಸ್ ಬೇಕು ನನಗೆ. ಇಲ್ಲಿ ಹೋಗ್ತೀನಿ ಅಪ್ಪರ್ ಕೇಸ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಕ್ಸಾಂಪಲ್ ಇದೆ, ಬಟ್ ನನಗೆ ಬೇಕಾಗಿರುವಂಥ ಎಕ್ಸಾಂಪಲ್ ಇಲ್ಲ. ಓಕೆನಾ, ನನಗೆ ಬೇಕಾಗಿರೋ ಎಕ್ಸಾಂಪಲ್ ಇಲ್ಲ, ಬಟ್ ಇಲ್ಲಿ ನನಗೆ ಏನು ಕೊಟ್ಟಿದೆ, ಅದು ಸಿಂಟೆಕ್ಸ್ ಕೊಟ್ಟಿದೆ ಅಥವಾ ಏನೋ ಒಂದು ಕೊಟ್ಟಿದೆ. ನಾನು ಇದನ್ನೇನು ಮಾಡ್ತೀನಿ, ಇದನ್ನ ನಾನು ಓದ್ಕೊಂಡು ಓಕೆ ನಾನು ಇವಾಗ ಸೆಲೆಕ್ಟ್ ಅಪ್ಪರ್ ಮತ್ತೆ ನಾನು ಡೇಟಾ ಕೊಡಬೇಕು. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ಕ್ವೆರಿಯಲ್ಲಿ ನಾನು ಅದನ್ನ ಬರಿತೀನಿ. ಇದು ಇಷ್ಟು ದಿನ ನಡೀತಾ ಇದ್ದಿದ್ದು, ಅಂದ್ರೆ ಚಾಟ್ GPT ಬರೋರು. ಚಾಟ್ GPT ಬಂದ ಮೇಲೆ ಏನಾಗೋಯ್ತು, ಇಲ್ಲಿ ನೋಡಿ ನಾನೇನು ಮಾಡಿದೆ, ಡೇಟಾ ಕೊಟ್ಟೆ, ನನಗೆ ಎಕ್ಸಾಂಪಲ್ಸ್ ಬೇಕು. ಸೊ ಇದು ಏನು ಮಾಡ್ತಿದೆ, ನಮಗೆ ಇಲ್ಲಿರುವಂಥ ಡೇಟಾ ಮೇಲೆ ಎಕ್ಸಾಂಪಲ್ಸ್ ಕೊಡುತ್ತದೆ. ಬಟ್ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ನೋಡಿ. ಇವಾಗ ನೆಕ್ಸ್ಟ್ ಇದರ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಇದೇನು ಮಾಡುತ್ತೆ ಅಂದರೆ, ಎಲ್ಲ ಒಂದಷ್ಟು ವೆಬ್ಸೈಟ್ಸ್ಗಳು ಮತ್ತು ಇಲ್ಲಿ ಅಕಸ್ಮಾತ್ ಏನಾದ್ರು ನಾವು ಇದನ್ನೇ ಕಂಟಿನ್ಯೂಸ್ ಆಗಿ ಏನಾದರೂ ಸರ್ಚ್ ಮಾಡ್ತಿದ್ರೆ ಎಲ್ಲ ತೋರಿಸ್ಬಿಟ್ಟು ಏನು ಮಾಡುತ್ತೆ ಅಂದರೆ, ಅದು ಯಾವುದು ರಿಸಲ್ಟ್ಸ್ ಬರುತ್ತೆ ಅದಿಲ್ಲಿ ತೋರಿಸುತ್ತೆ, ಬಟ್ 100% ಆ್ಯಕ್ಯುರೇಟ್ ಆಗಿ ಅದು ಕೊಡಲ್ಲ. ಆಯ್ತಾ, ಇಲ್ಲಿ ನೋಡಿ ಇಲ್ಲೇ ಮಿಸ್ಟೇಕ್, ನೀವು ಫಸ್ಟ್ ಕ್ವೆರಿನೇ ಮಿಸ್ಟೇಕ್ ಇತ್ತು. ಓಕೆ, ಅಂದ್ರೆ ಅದು ಮಿಸ್ಟೇಕ್ ಕರೆಕ್ಟ್ ಮಾಡ್ಕೊಳಕ್ ಆಗಲ್ಲ ಅಂತಲ್ಲ. ಇವಾಗ ನಾನು ಏನು ಮಾಡಬೇಕು, ಎರರ್ ಬಂತು. ಆಯ್ತಾ, ಈಗ ಏನು ಮಾಡ್ತೀನಿ ನೋಡಿ, ಇದನ್ನೇ ಕಾಪಿ ಮಾಡ್ಕೊಂಡು ಇಲ್ಲಿ ಕೊಡ್ತೀನಿ. ಇವಾಗ ರನ್ ಮಾಡ್ತೀನಿ, ಇಲ್ಲೇನೋ ಒಂದು ಎರರ್ ಬಂತು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ತೀನಿ, ಮತ್ತೆ ಇಲ್ಲೇ ಪೇಸ್ಟ್ ಮಾಡ್ಬಿಟ್ಟು ಐ ಆಮ್ ಗೆಟಿಂಗ್, ನಾನು ಅದಕ್ಕೆ ಏನು ಅಂತ ಹೇಳಕ್ ಹೋಗಲ್ಲ, ಸಮ್ ಎರರ್ ಆ್ಯಂಡ್ ಐ ಆಮ್ ನಾಟ್ ಗೆಟಿಂಗ್ ರಿಸಲ್ಟ್ಸ್. ಓಕೆನಾ, ಈ ಕ್ವೆರಿಯನ್ನು ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಮತ್ತೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಕ್ಕೆ ಕೊಡ್ತೀನಿ. ನೋಡೋಣ ನೋಡಿ, ಲೈಕ್ಲಿ ಡ್ಯೂ ಟು ಸ್ಪೇಸ್ ಇನ್ ದ ಕಾಲಮ್, ನೋಡಿ ಈಗ ಕರೆಕ್ಟ್ ಮಾಡ್ಕೊತೀನಿ. ಓಕೆ, ಕಾಲಮ್ ನೇಮ್ಸ್ ಲೈಕ್ ಕಸ್ಟಮರ್ ನೇಮ್ ಕಂಟೈನ್ ಸ್ಪೇಸ್, ಸೊ SQL ಸರ್ವರ್ ಡಸ್ ನಾಟ್ ರೆಕಗ್ನೈಸ್ ದೆಮ್. ಅರ್ಥ ಆಯ್ತಲ್ಲ? ಸೊ ಇದನ್ನ ನನಗೆ ಗೊತ್ತಿರೋದಕ್ಕಾದ್ರೂ ನಾನು ಈ ಟೆಕ್ನಾಲಜಿ ಕಲಿಬೇಕು. ಸೊ ಯಾವುದೇ ಕಾರಣಕ್ಕೂ ಒಂದೊಂದು ಅರ್ಥ ಮಾಡ್ಕೊಳ್ಳಿ, ಚಾಟ್ GPT ಬಂದಿದ ತಕ್ಷಣ ನಾನು ಎಲ್ಲಾನು ಕಲ್ತ್ಕೊಂಡ್ಬಿಡ್ತೀನಿ ಅಂತಲ್ಲ. ನನಗೆ ಕೆಲಸ ಈಸಿ ಆಗುತ್ತೆ ಅನ್ನೋದು ಅಷ್ಟೇ ಬಿಟ್ರೆ, ನಾನು ಏನು ಅಕಸ್ಮಾತಾಗಿ ಆಯ್ತಪ್ಪ ನಾನು SQL ಸರ್ವರ್ ನಾನು ಏನು ಕಲಿಯೋದಲ್ಲ, ಸುಮ್ಮನೆ ನನಗೆ ಏನು ಬೇಕೋ ಅಲ್ಲಿ ಹೋಗ್ಬಿಟ್ಟು ನಾನೊಂದು ಕೋಡ್ ಕೊಟ್ಬಿಡ್ತೀನಿ. ಇವಾಗ ಇಲ್ಲಿ ಹೋಗ್ತೀನಿ, ಒಂದು ಕೋಡ್ ಕೊಡೋಣ ಇವಾಗ. ಆಯ್ತಾ, ಹೊಸದೊಂದು ತಗೋತೀನಿ. ಇಲ್ಲಿ ಐ ಆಮ್ ಟ್ರೈಂಗ್ ಟು ರೈಟ್ ಅ ಕೋಡ್ ಇನ್ ಪೈಥಾನ್ ಫಾರ್ ಕನೆಕ್ಟಿಂಗ್ web server and extract data and clean it and process. ಸುಮ್ಮನೆ ಏನೋ ಒಂದು ಕೊಡ್ತಾ ಇದ್ದೀನಿ. ಆಯ್ತಾ, ಏನೋ ಒಂದು ಕೊಟ್ಟೆ, ಐ ನೀಡ್ ಕಂಪ್ಲೀಟ್ ಕೋಡ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ನೋಡಿ ಇವಾಗ ಇಲ್ಲೇನೋ ಒಂದು ಕೋಡ್ ಕೊಡ್ತೀವಿ. ಇವಾಗ ನೋಡಿ ಅದೆಲ್ಲ ಕೋಡ್ ಕೊಡ್ತಿದೆ. ಓಕೆನಾ, ಇದು ಏನೋ ಒಂದು ಚಿಕ್ಕದನ್ನು ಕೊಡ್ತು. ಓಕೆ, ಈಗ ನಾವೇನು ಅನ್ಕೊಂಡ್ವಿ, ಬಿಡಪ್ಪ ನನಗೇನೋ ಕೋಡ್ ಸಿಕ್ಬಿಡ್ತು, ಸುಮ್ಮನೆ ಕಾಪಿ ಮಾಡ್ಕೊಂಡು ಏನೋ ಪೇಸ್ಟ್ ಮಾಡ್ತೀನಿ. ಆಯ್ತಾ, ಇಲ್ಲಿ ನೋಡಿ ಇಲ್ಲಿ ಏನೋ ಇದೆ, DS4 ಬ್ಯೂಟಿಫುಲ್ ಸೂಪ್, ಮತ್ತೆ ಇಲ್ಲೇನೋ ಒಂದಿದೆ, ಏನೋ ಒಂದಷ್ಟು ಬಂದಿದೆ. ಆಯ್ತಾ, ಟೆಕ್ನಿಕಲಿ ನಾನು ಓಡಿದ್ರೆ ನನಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಾನು ಪ್ರೋಗ್ರಾಮರ್ ಆಗಿರೋದ್ರಿಂದ ನನಗೆ ಇದೊಂದು ಸ್ವಲ್ಪ ಐಡಿಯಾ ಇದೆ, ನಾನು ಇದು ಮಾಡ್ತೀನಿ. ಏನೂ ಗೊತ್ತಿಲ್ಲದೆ ಇದ್ರೆ
ರೈಟ್. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಚಾಟ್ ಜಿ ಪಿ ಟಿ ನಿಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ, ಎಲ್ಲದನ್ನೂ ಮಾಡಿಕೊಡಲ್ಲ. ಆಯಿತಾ? ನೀವು ಅದನ್ನು ಯೂಸ್ ಮಾಡ್ಕೋತಾ ನೀವು ಅದನ್ನು ಕರೆಕ್ಷನ್ ಮಾಡ್ಕೋತಾ ಯೂಸ್ ಮಾಡ್ಕೋಬೋದು. ಬಟ್ ಏನು ಮಾಡ್ತಾ ಇದೀನಿ ಅಂತ ಗೊತ್ತಿರಬೇಕಲ್ವ, ರೈಟ್? ಸೊ 100% ಇದ್ರ ಮೇಲೆ ಡಿಪೆಂಡ್ ಆಗಿಬಿಡಿ. ನಿಮ್ಮ ಕೆಲಸಕ್ಕೆ ಏನು ಅನುಕೂಲ ಆಗುತ್ತೆ, ಜಾಬ್ ನಂಗೆ ಎಷ್ಟು ಈಸಿ ಆಗುತ್ತೆ ಅದನ್ನು ಮಾಡಿಕೊಡ್ಬೋದು ಅಷ್ಟೇ ಹೊರತು, ಇದು ನಿಮಗೆ ಖಂಡಿತವಾಗಿ ಅಂದರೆ ಎಲ್ಲದೂ ಮಾಡಿಕೊಡೋ ಸಾಧ್ಯತೆ ಇದರಲ್ಲಿ ಇದೆ. ಬಟ್ ನಿಮಗೆ ಗೊತ್ತಿರ್ಬೇಕು ಅದೇನು ಮಾಡುತ್ತೆ ಅಂತ. ಓಕೆ. ಸೊ ಹಂಗಾಗಿ ಎ ಐ ಬಗ್ಗೆ ಆತಂಕ ಬೇಡ. ಓಕೆನಾ? ಯಾವುದೇ ಕಾರಣಕ್ಕೂ ಕೆಲಸ ಹೊರಟೋಗುತ್ತೆ ಅನ್ನೋದೆಲ್ಲ ಸುಳ್ಳು. ಆದರೆ ಕಲ್ತಿಲ್ಲ ಅಂದರೆ ಕೆಲಸ ಹೋಗುತ್ತೆ, ಅದಂತೂ ನಾನು ಬರ್ಕೊಡ್ತೀನಿ. ಎಲ್ಲ ಕಂಪ್ನೀಸಲ್ಲೂ ಚಾಟ್ ಜಿ ಪಿ ಟಿ ಕೊಡಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ, ಇಲ್ಲಿ ನೋಡಿ, ನಾನು ಹೋಗ್ಬಿಟ್ಟು ಇಲ್ಲೇನು ಕೊಟ್ಟನಲ್ಲ ಈ ಥರ ಡೇಟಾ, ಹಿಂಗೆ ಏನಾರ ನಾವು ಒಂದು ಕಾನ್ಫಿಡೆನ್ಷಿಯಲ್ ಡೇಟಾ ಹಿಂಗೆ ಕೊಟ್ಬಿಟ್ರೆ ಸೀದಾ ತೊಗೊಂಡು ಸರ್ವರ್ಗೆ ಹೋಗ್ಬಿಡುತ್ತೆ. ಆಮೇಲೆ ಯಾರು ಬೇಕಾದ್ರೂ ಅದು ಆಕ್ಸೆಸ್ ಮಾಡ್ಬೋದು, ಮತ್ತೆ ಡೇಟಾ ಹೋಯ್ತು. ಈಗಷ್ಟೇ ಒಂದು ಏನೋ ನೋಡ್ತಾ ಇದ್ದೆ ನನ್ನ ಲಿಂಕ್ಡ್ಇನ್ನಲ್ಲಿ, ಯಾವುದೋ ಒಂದು ಕಂಪ್ನಿದು 150 ಕೋಟಿ ಲಾಸ್ ಅಂತೆ. AWS ಕ್ಲೌಡ್ ಏನೋ ಲೀಕ್ ಆಗ್ಬಿಟ್ಟೆಲ್ಲ ಡೇಟಾ ಎಲ್ಲ ಹೊರಟೋಗಿದೆ. ಓಕೆ, ಹಿಂಗೆಲ್ಲ ಆಗ್ತವೆ. ಸೊ ತುಂಬ ಹುಷಾರಾಗಿರ್ಬೇಕು. ಓಕೆನಾ? ರೈಟ್. ಸೊ ಇದು ಚಾಟ್ ಜಿ ಪಿ ಟಿ ಬಗ್ಗೆ. ಬಟ್ ಇದರಲ್ಲಿ ತುಂಬ ಅನುಕೂಲ ಇದೆ, ಕಲ್ತ್ಕೊಳ್ಳಿ. ನಾನು ಇದನ್ನು ಕಲಿಯೋದೇ ಬೇಡ, ಇದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದು ಏನು ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಯಾರೆಲ್ಲ ನಿಮ್ಗೆ ಸುಮ್ಮನೆ ಹೇಳ್ತಾರಲ್ವ, ತುಂಬ ಭಯ ಬೀಳಿಸ್ತಾರೆ ಕೆಲವರು ಇದ್ದಾರೆ. ನಾನು ಈಗ ಒಂದಷ್ಟು ದಿನದಿಂದ ನೋಡ್ತಾ ಇದ್ದೀನಿ, ಒಂದು 3 ಮಂತ್ಸಿಂದ ತುಂಬ ಭಯ ಬೀಳಿಸ್ತಾರೆ. ಏನಂದರೆ, ನಿಮಗೆ ಜಾಬ್ ಹೊರಟೋಯ್ತು, ಎಲ್ಲ ಹೋಗ್ತಾ ಇದೆ, ನನ್ನ ಹತ್ರ ಬನ್ನಿ, ನಾನು ಎ ಐ ಕಲಿಸ್ತೀನಿ, ಕೆಲಸ ನಿಮಗೆ 20 ಲಕ್ಷ 30 ಲಕ್ಷ ಬರುತ್ತೆ ಅಂತ. ಯಾವುದೇ ಕಾರಣಕ್ಕೂ ನೋಡಿ, ನಾನೇ ನಿಮ್ಗೆ ಎಲ್ಲಾನು ಕಲಿಸ್ಕೊಟ್ರು ನಾನು ನಿಮ್ಗೆ 20 ಲಕ್ಷ ಪ್ಯಾಕೇಜ್ ಕೊಡ್ಸೋಕ್ಕಾಗಲ್ಲ. ಓಕೆನಾ? ದಯವಿಟ್ಟು ತಲೆಯಲ್ಲಿ ಇದನ್ನ ಇಟ್ಕೊಂಡು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಈ ಥರ ಇರ್ತಕ್ಕಂಥ ಎ ಐ ಟೂಲ್ಸು, ಚಾಟ್ ಜಿ ಪಿ ಟಿ, ಡೀಪ್ ಸೀಕ್ ಏನೇ ಇರಲಿ, ಅದ್ರ ಬಗ್ಗೆ ಚೆನ್ನಾಗಿ ನಾಲೆಜ್ ತೊಗೊಳ್ಳಿ. ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಹಂಗೆ ಯುಟಿಲೈಸ್ ಮಾಡಿ. ಓಕೆ, ರೈಟ್. ಸೊ ಮುಂದಿನ ಟಾಪಿಕ್ ಹೋಗೋಕ್ಕೂ ಮುಂಚೆ ನಿಮಗೆ ಇದೇನಿದೆ ನಾನು ಹೇಳಿದ್ನಲ್ಲ ಚಾಟ್ ಜಿ ಪಿ ಟಿ ಬಗ್ಗೆ, ನಿಮ್ಗೆ ಹೆಂಗೆ ಅನ್ನಿಸ್ತು? ನಾನು ನಿಮ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅದ್ರ ಬಗ್ಗೆ ನನಗೆ ಹೇಳಿ. ಆಮೇಲೆ ನಾನು ಈ ಚಾಟ್ ಜಿ ಪಿ ಟಿನ ಇನ್ನೂ ಅಡ್ವಾನ್ಸ್ಟಾಗಿ ಹೆಂಗೆ ಯೂಸ್ ಮಾಡ್ಬೋದು, ಪ್ರಾಂಪ್ಟ್ಸ್ ಹೆಂಗೆ ಬರೀಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 2 ನಿಮಿಷ ಟೈಮ್ ಕೊಡ್ತೀನಿ. ಈಗಾದರೂ ದಯವಿಟ್ಟು ಎಲ್ಲರೂ ಮೆಸೇಜ್ ಮಾಡಿ. ನನಗೆ ಅಟ್ಲೀಸ್ಟ್ ನಾನು ಏನು ನಿಮ್ಗೆ ತಿಳುವಳಿಕೆ ಹೇಳಿದ್ನಲ್ಲ ಅದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. 2 ನಿಮಿಷ ಟೈಮ್ ಕೊಡ್ತೀನಿ, ಆದಷ್ಟು ಎಲ್ಲರೂ ಮೆಸೇಜ್ ಮಾಡಿ. ಹೇಳ್ತೀನಿ ರಾಜಶೇಖರ್, ಪ್ರಾಂಪ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ಡೀಪ್ ಸಿಕ್ಕು ಚೆನ್ನಾಗಿದೆ ದರ್ಶನ್. ಅದು ಬಂದು ನಿಮಗೆ ಕಂಪ್ಲೀಟ್ ಏನು ಈ ಮ್ಯಾಥಮೆಟಿಕಲ್ ಫಂಕ್ಷನ್ಸ್, ಪ್ರೋಗ್ರಾಮಿಂಗ್ ಇಂಥದಕ್ಕಷ್ಟೇ ಇದೆ. ಓಕೆ, ನಾನು ಇನ್ನೂ ಅದನ್ನ ತುಂಬ ಅನಲೈಸ್ ಮಾಡಿಲ್ಲ, ಯಾಕಂದ್ರೆ ರೀಸೆಂಟಾಗಿ ಬಂದಿರೋದ್ರಿಂದ ಅದ್ರ ಬಗ್ಗೆ ಅಷ್ಟು ನನಗೆ ಇನ್ಫಾರ್ಮೇಶನ್ ಇಲ್ಲ. ಅದು ನೋಡಿದ್ಮೇಲೆ ನಾನು ಏನೋ ಹೇಳ್ಬೋದು, ಯಾಕಂದ್ರೆ ಗೊತ್ತಿರೋದ್ರ ಬಗ್ಗೆ ಅಷ್ಟೇ ನಾನು ಮಾತಾಡೋಕ್ಕಾಗುತ್ತೆ. ಡೀಪ್ ಸಿಕ್ ಬಗ್ಗೆ ನಾನು ಇನ್ನೂ ಅಷ್ಟು ರಿಸರ್ಚ್ ಮಾಡಿಲ್ಲ. ಅದು ಮಾಡಾದ್ಮೇಲೆ ನಾನು ಹೇಳ್ತೀನಿ. I feel an intelligent colleague is helping me to bring efficiency in my work. Good. ಯೂಸ್ ಮಾಡ್ಕೊಳ್ಳಿ, ಸರಿನಾ? ವೆರಿ ಯೂಸ್ಫುಲ್. ಗೆಟಿಂಗ್ ಇಂಟ್ರೆಸ್ಟಿಂಗ್ ಲರ್ನಿಂಗ್ ಅಬೌಟ್ ದಿಸ್ ಮಚ್ ಮೋರ್. ವೆರಿ ಗುಡ್. ಓಕೆ, ನನ್ನ ಪ್ರಶ್ನೆ ಇದ್ದಿದ್ದು ಇಷ್ಟೇ, ಚಾಟ್ ಜಿ ಪಿ ಟಿ ಬಗ್ಗೆ ನೀವೇನು ಇವಾಗ ತಿಳ್ಕೊಂಡ್ರಲ್ಲ ಅದ್ರ ಬಗ್ಗೆ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಅಷ್ಟೇ ಪ್ರಶ್ನೆ, ಸಿಂಪಲ್. ಓಕೆನಾ? ಸೊ ನಿಮ್ಗೇನಾದ್ರು ಯಾರಿಗಾದ್ರೂ ಅಕಸ್ಮಾತಾಗಿ ಮ್ಯೂಸಿಕ್ ಕಂಪೋಸ್ ಮಾಡಬೇಕು, ಸಾಂಗ್ಸ್ ಮಾಡಬೇಕು ಅಂತಂದ್ರೆ, ನಾನು ಮೊನ್ನೆ ಒಂದು ಒಂದು ಒಂದ್ 2-3 ತಿಂಗಳಿಂದ ಸುಮ್ಮನೆ ಏನೋ ನೋಡ್ತಾ ಇದ್ದೆ. ಇಲ್ಲೊಂದು ಎ ಐ ಟೂಲ್ ಹೇಳ್ತೀನಿ, ಸುನೋ ಎ ಐ ಅಂತ. ಆಯ್ತಾ? ಹಾ, ಕರೆಕ್ಟ್. ನೋಡಿ, ದರ್ಶನ್ ಆಗ್ಲೇ ಹಾಕಿಬಿಟ್ರು. ಆಯ್ತಾ? ಸುನೋ ಎ ಐ. ಓಕೆ,
ಸುಮ್ನೆ ಒಂದಷ್ಟು ಯಾವುದೋ ಒಂದು ಕನ್ನಡದ ಒಂದು ಲಿರಿಕ್ಸ್ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಮ್ಯೂಸಿಕ್ ಅಂತ ಕೊಟ್ಟೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ದರ್ಶನ್ ಟ್ರೈ ಮಾಡಿದ್ದೀರಾ ಅದು ದರ್ಶನ್ ದರ್ಶನ್ ಇದ್ದೀರಾ ಟ್ರೈ ಮಾಡಿದ್ದೀರಾ ಅದು ಸೂಪರ್ ಮೊದಲೇ ನೀವು ರೈಟರ್ ಅಲ್ವಾ ನೀವು ಇಲ್ಲ ಸಾಂಗ್ಸ್ ಲಿರಿಕ್ಸ್ ಎಲ್ಲ ಬರಿತೀನಿ ಅಂದಲ್ಲ ನೋಡಿ ಇವಾಗೆಲ್ಲ ನಿಮ್ದೇ ಒಂದು ಆಲ್ಬಮ್ ಮಾಡ್ಬೋದು ಇವಾಗ ಬರ್ದ್ಬಿಟ್ಟು ಬಟ್ ಅದು ಪೇಡ್ ಇದೆ ಅನ್ಸುತ್ತಲ್ಲ ದರ್ಶನ್ ಟ್ರೈ ಮಾಡಿ ಯಾರೆಲ್ಲ ಇದ್ದೀರಲ್ಲ ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಒಂದು ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಒಂದು ಸಾಂಗ್ ನೀವೇನಾದ್ರೂ ಕೊಟ್ರೆ ಸಖತ್ತಾಗಿ ಕಂಪೋಸ್ ಮಾಡುತ್ತೆ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡುತ್ತೆ ದಿನಕ್ಕೆ 5 ಹಾಡು ಉಚಿತನಾ ಓಕೆ ಓಕೆ ಸಾಕು ದಿನಕ್ಕೆ 5 ಮಾಡಿದ್ರೆ 30 ದಿನಕ್ಕೆ ಒಂದು ದೊಡ್ಡ ಆಲ್ಬಮ್ ಮಾಡ್ಬೋದಲ್ಲ ದರ್ಶನ್ ಒಂದು ಆಲ್ಬಮ್ ಮಾಡಿ ಇಲ್ಲಿಂದ ರಿಲೀಸ್ ಮಾಡೋಣ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬರ್ತ್ಡೇಗೆ ನಾವೇನು ಮಾಡ್ತೀವಲ್ಲ ನೆಕ್ಸ್ಟ್ ಮಂತ್ ಅಲ್ಲೇ ಮಾಡೋಣ ಒಂದು ಓಕೆ ರೈಟ್ ಪೀಪಲ್ ಸೊ ಈ ತರ ನಿಮ್ಗೆ ತುಂಬಾ ಇದೆ AI ಟೂಲ್ಸ್ ಅಕಸ್ಮಾತ್ ಯಾರಾದ್ರೂ ಹಂಗೆ ಹಿಂಗೆ ನಿಮ್ಗೆ ಕೆಲಸ ಹೋಗುತ್ತೆ ಅದು ಇದು ಅಂತಂದ್ರೆ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ ಬಟ್ ರಿಸ್ಕ್ ಅಂತೂ ಇದೆ ಆಯ್ತಾ ನಾನು ಏನು ಇಲ್ವೇ ಇಲ್ಲ ಅಂತ ನಾನು ಹೇಳಕ್ ಬರಲ್ಲ ರಿಸ್ಕ್ ಅಂತೂ ಇದೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ನಾನು ಆದಷ್ಟು AI ಟೂಲ್ಸ್ ಏನ್ ಮಾಡುತ್ತೆ ಮತ್ತೆ ಯಾವ್ದೆಲ್ಲ ಟೂಲ್ಸ್ ನೀವು ಕಲಿಬೇಕು ಅಂತ ಅದ್ರದ್ದೊಂದು ಒಂದು ಸೆಷನ್ ಇಡಬೇಕು ಅಂತಿದ್ದೀನಿ ಆಯ್ತಾ ಒಂದು 2-3 hours ಅದು ದೊಡ್ಡ ಸೆಷನ್ ಇಡೋಣ ಅಂತಿದ್ದೀನಿ ಖಂಡಿತವಾಗಿ ಎಲ್ಲರೂ ಬರೀ ಕನ್ನಡದವ್ರು ಅಷ್ಟೇ ಅಲ್ಲ ಎಲ್ಲರಿಗೂ ಅದನ್ನ ಒಂದು ಅವೇರ್ನೆಸ್ ಕೊಡಬೇಕು ಅಂತ ಯಾಕೆಂದ್ರೆ ಇವಾಗ ಅದೊಂದು ವೀಕ್ನೆಸ್ ಇಟ್ಕೊಂಡು ತುಂಬಾ ಜನ ಎಲ್ರಿಗೂ ಗಾಬರಿ ಪಡಿಸಿ ತುಂಬಾ ಏನೇನೋ ಮಾಡ್ತಿದಾರಲ್ಲ ಆಯ್ತಾ ಸೊ ಆತರ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಖಂಡಿತವಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಇದೆ ಸರಿನಾ ಓಕೆ ರೈಟ್ ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ ಸೊ ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತಿದ್ದೀನಿ ನಾನು ಏನಕ್ಕೆ ಎ ಇಂದನೇ ಯೂಸ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ನೀವು ಏನೇ ಮಾಡೋದಿದ್ರು ಇದೇ ರೀತಿ ನೀವು AI ಯೂಸ್ ಮಾಡಿಕೊಂಡು ಕ್ವೈರೀಸ್ ಬರೆಯೋದಾಗ್ಲಿ ಪ್ರೋಗ್ರಾಮ್ ಬರೆಯೋದಾಗ್ಲಿ ಈ ಥರದ್ದನ್ನು ಡೆವಲಪ್ ಮಾಡ್ಕೊಳ್ಳಿ ಯಾಕೆ ಹೇಳ್ತೀನಿ ಅಂದರೆ ಇದೆಲ್ಲ ನಿಮ್ಗೆ ಆಲ್ರೆಡಿ ಅವೈಲಬಲ್ ಇರೋವಂಥ ಒಂದು ರಿಸೋರ್ಸ್ ಆ್ಯಕ್ಚುಲಿ ಸೊ ಡೀಪ್ ಸಿ ಕೂಡ ಚೆನ್ನಾಗಿ ಅಂದರೆ ಇದೆಯಂತೆ ನಾನಿನ್ನೂ ರಿಸರ್ಚ್ ಮಾಡಿಲ್ಲ ದರ್ಶನ್ ಕೂಡ ಮೆಸೇಜ್ ಮಾಡಿದ್ರು ಅದು ತುಂಬ ಚೆನ್ನಾಗಿದೆ ಅಂತ ನಾನು ಅದನ್ನು ರಿಸರ್ಚ್ ಮಾಡಿ ನನಗೆ ಅದೊಂದು ಕಾನ್ಫಿಡೆನ್ಸ್ ಬಂದಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಸೊ ಅಲ್ಲಿವರೆಗೂ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕೆ ನನಗೆ ಗೊತ್ತಿಲ್ಲ ಓಕೆನಾ ರೈಟ್ ಸೊ ನೋಡಿ ಇವಾಗ ಎಷ್ಟೊಂದು ಕ್ವೈರೀಸ್ ಇಲ್ಲಿ ಬಂದ್ಬಿಟ್ಟಿದೆ ನನಗೆ ಯಾರು ಅಕಸ್ಮಾತ್ ವರ್ಕ್ ಮಾಡಬೇಕು ಅಂದ್ರೆ ದಯವಿಟ್ಟು ಇವಾಗ ಎಲ್ಲರೂ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ ನೆಕ್ಸ್ಟ್ ಟಾಪಿಕ್ ಹೋಗೋಣ ಓಕೆನಾ ರೈಟ್ ಸೊ ನೆಕ್ಸ್ಟ್ ಇಲ್ಲಿಂದ ನೀವು ಏನೇ ಮಾಡಬೇಕು ಅಂದ್ರೆ ನೋಡಿ ಇದೆಲ್ಲ ನಾನು ಕ್ವೈರೀಸ್ ಕೊಟ್ಟಿದ್ದೀನಲ್ಲ ಅದೆಲ್ಲ ನೀವು ಕಲಿಬೇಕು ಅಂದರೆ ಆರಾಮಾಗಿ ಇಲ್ಲಿ ಹೋಗ್ಬಿಟ್ಟು ನೀವು ಚಾಟ್ GPT ಹಾಕ್ಬಿಟ್ಟು ನೀವು ಕೊಟ್ಟರೆ ಆರಾಮಾಗಿ ಕಲಿಬೋದು ಈಗ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ ಇವಾಗ ನೋಡಿ ಇಲ್ಲೇ ಎಷ್ಟೊಂದು ಮಿಸ್ಟೇಕ್ಸ್ ಇದೆ ನಾನು ಜಸ್ಟ್ ಏನು ಮಾಡ್ತೀನಿ ಇವಾಗ ಇಲ್ಲೊಂದು ಮೆಸೇಜ್ ಹಾಕ್ತೀನಿ ಐ ಹ್ಯಾವ್ ಸೀನ್ ನೋಡಿ ಐ ಹ್ಯಾವ್ ಸೀನ್ in all the above queries okay I'm getting same errors so please give me the corrected queries okay ಇದು ಪ್ರಾಂಪ್ಟ್ ರಾಜಶೇಖರ್ ನೀವು ಕೇಳಿದ್ರೆ ಏನ್ ಪ್ರಾಂಪ್ಟ್ ಅಂತ ನಾನು ಇಲ್ಲಿ ಏನ್ ಕೊಡ್ತೀನಲ್ವಾ ಇದಕ್ಕೆ ಪ್ರಾಂಪ್ಟ್ ಅಂತ ಕರಿತೀವಿ ಇದಿನ್ನೂ ಸ್ವಲ್ಪ ಟೆಕ್ನಿಕಲಿ ಚೆನ್ನಾಗಿ ಬರೀಬೋದು ಬಟ್ ಅದಷ್ಟೆಲ್ಲ ನಾವು ಬರೆಯೋದಕ್ಕೆ ಇವಾಗ ಗೊತ್ತಾಗಲ್ಲ ನಾರ್ಮಲ್ ಇಂಗ್ಲೀಷ್ ಏನಿದೆ ಅದು ಕೊಟ್ಟರು ಸಾಕಾದ್ರೆ ಅರ್ಥ ಮಾಡ್ಕೊಳ್ಳುತ್ತೆ ನಾನು ಇವಾಗ ಎಂಟರ್ ಅಂತ ಕೊಡ್ತೀನಿ ಇಲ್ಲಿ ನೋಡಿ ಇವಾಗ ನಾನು ಏನು ಕರೆಕ್ಷನ್ ಮಾಡಿ ಕೊಟ್ಟಿದ್ದೀನಿ ನೋಡಿ ಅದೆಲ್ಲ ಕರೆಕ್ಟ್ ಮಾಡಿಕೊಡುತ್ತೆ ಇವಾಗ ನೋಡಿ ಎಲ್ಲೆಲ್ಲೆಲ್ಲ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಕರೆಕ್ಟ್ ಮಾಡಿಕೊಡುತ್ತೆ ಸರ್ ನೋಡಿ ಇವಾಗ ನಾನು ಇದು ಜಸ್ಟ್ ಕಾಪಿ ಮಾಡಿಕೊಂಡು SQL ಸರ್ವರ್ಗೆ ಹೋಗಿ ಇವಾಗ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಪೇಸ್ಟ್ ಮಾಡ್ತೀನಿ ರನ್ ಮಾಡಿದ್ರೆ ನೋಡಿ ನಂಗೆ ರಿಸಲ್ಟ್ಸ್ ಬರುತ್ತೆ ಇಲ್ಲಿ ಥರ ಏನು ರಿಸಲ್ಟ್ಸ್ ಬಂದಿದೆ ಅದು ಸೆಕೆಂಡ್ರಿ ಬಟ್ ನನಗೇನು ಎರರ್ ಬರ್ತಿಲ್ಲ ನನಗೆ ಏನು ಬೇಕೋ ಅದನ್ನು ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಡ್ಬೋದು ಓಕೆನಾ ಸೊ ಇದು ಅಕಸ್ಮಾತ್ ನಂಗೆ ಸ್ಪೆಸಿಫಿಕ್ ಕ್ವೈರೀಸ್ ಬೇಕು ನನಗೇನೋ ಒಂದು ಕ್ವೈರೀಸ್ ಬೇಕು ಈಗ ಫಾರ್ ಎಕ್ಸಾಂಪಲ್
ಏನು ಡೇಟಾ ಇದೆ ನನಗೆ ಮತ್ತೆ ನಿಮಿಷ ನೋಡ್ತೀನಿ. ಓಕೆ, ಇಲ್ಲಿ ಕಾನ್ಕ್ಯಾಟಿನೇಟ್ ಕೊಟ್ಟಿಲ್ಲ ಅನ್ಸುತ್ತಲ್ಲ, ಒಂದ್ಸತಿ ನೋಡ್ತೀನಿ. ರೀಪ್ಲೇಸ್ ಕಾನ್ ಕ್ಯಾಟ್ ಕೊಟ್ಟಿದೆ, ಕಾನ್ ಕ್ಯಾಟ್ ಡಬ್ಲ್ಯೂ ಎಸ್ ಕೊಟ್ಟಿಲ್ಲ. ಓಕೆ, ನಾನು ಇವಾಗ ನೋಡಿ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಇವಾಗ ಕಾನ್ ಕ್ಯಾಟ್ ಅಂತ ಕೊಟ್ಟಿದ್ದೆ. ಈ ಕಾನ್ ಕ್ಯಾಟ್ ಏನು ಮಾಡುತ್ತೆ ಅಂದರೆ ನಿಮಗೆ ಈ ಕಾನ್ಕ್ಯಾಟಿನೇಷನ್ ಮಾಡ್ಬೇಕಾದ್ರೆ ನಮಗೆ ಇದು ಸಪ್ರೇಟರ್ಸ್ ಎಲ್ಲ ಈ ಥರ ಕೊಡ್ಬೇಕಂದ್ರೆ ತುಂಬ ನಾವು ಕಾಲಮ್ಸ್ ಕೊಟ್ಟಾಗ ಈ ಕಾನ್ ಕ್ಯಾಟ್ ವರ್ಕ್ ಆಗಲ್ಲ. ಕಾನ್ ಕ್ಯಾಟ್ ಅಂಡರ್ಸ್ಕೋರ್ ಡಬ್ಲ್ಯೂ ಎಸ್ ಅಂತ ಬರುತ್ತೆ ವಿತ್ ಸಪ್ರೇಟರ್ ಅಂತ. ಸೊ ನಾನು ಏನು ಮಾಡ್ತೀನಿ, ಇದಕ್ಕೊಂದು ಕ್ವರಿ ಕೊಡ್ತೀನಿ. ಐ ಆಮ್ ಕಂಬೈನಿಂಗ್ multiple columns. Okay, I need a function to combine columns. ಯಾವ್ದಾದ್ರು ಕಾಲಮ್, ರೀಜನ್, ಸ್ಟೇಟ್, ಸಿಟಿ ವಿತ್ ಸಿಮಿಲರ್ ಡಿಲಿಮಿಟರ್ ಹೈಫನ್ ಅಂತ ಕೊಡ್ತೀನಿ. ಓಕೆ, ಆಲ್ಸೋ ಗಿವ್ ಮಿ ದ ಕ್ವೆರಿ. ಇಷ್ಟು ಕೊಡ್ತೀನಿ. ಇವಾಗ ನೋಡಿ ಎಂಟರ್ ಅಂತ ಕೊಡ್ತೀನಿ. ಇದು ನೋಡಿ ನನಗೆ ಏನು ರಿಕ್ವೈರ್ಮೆಂಟ್ ಇತ್ತು ಅದು ಕೊಟ್ಟೆ ನಾನು, ಮತ್ತೆ ಅದೇ ಕೊಡ್ತಿದ್ದೆ. ಅದು ಕಾನ್ಕ್ಯಾಟ್ ಡಬ್ಲ್ಯೂ ಎಸ್ ಇದೆ, ಐ ಗೆಸ್ ಕಾನ್ಕ್ಯಾಟ್ ಅದಕ್ಕೆ ಹೇಳ್ಬಿಡೋಣ ಡಬ್ಲ್ಯೂ ಎಸ್ can make the query more efficient. ನೋಡಿ ಇದಕ್ಕೆ ಏನಂತ ಆನ್ಸರ್ ಮಾಡುತ್ತೆ. ಎಸ್, ಅಬ್ಸಲ್ಯೂಟ್ಲಿ. ನೋಡಿ ನೋಡಿ ಕೊಡುತ್ತೆ. ವೈ ಡಬ್ಲ್ಯೂ ಸಿ ಕಾನ್ಕ್ಯಾಟ್ ಡಬ್ಲ್ಯೂ ಎಸ್ ಇಸ್ ಬೆಟರ್. ಅರ್ಥ ಆಯ್ತಲ್ಲ? ಸೊ ಆ ಥರ ಕೆಲವೊಂದೆಲ್ಲ ಅಂದರೆ ನಾವು ಟೆಕ್ನಾಲಜಿ ಕಲ್ತಿರ್ಬೇಕು, ನಮಗೆ ಲಾಜಿಕಲಿ ಅರ್ಥ ಮಾಡ್ಕೊಳ್ಳೋದು ನಾವು ಕಲ್ತಿರ್ಬೇಕು. ಇವತ್ತು ನಾನು ಒಂದು ಯಾರ್ದೋ ಸ್ಟೇಟಸ್ ಅಲ್ಲಿ ನೋಡಿದೆ, ಆಯ್ತಾ, ಏನಂತಿತ್ತು ಅಂದರೆ ರೀಸೆಂಟಾಗಿ ಪಾಸ್ ಆಗಿರುವಂಥ ಇಂಜಿನಿಯರ್ಸ್ ಎ ಐ ಮತ್ತು ಈ ಪ್ರೋಗ್ರಾಮಿಂಗ್ ಇದರಲ್ಲೆಲ್ಲ ತುಂಬ ಅಂದರೆ ತುಂಬ ಫಾರ್ವರ್ಡ್ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಬಟ್ ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಲಾಜಿಕಲ್ ಥಿಂಕಿಂಗೇ ಇಲ್ಲ, ಮತ್ತು ಯಾವ ಥರ ಬಿಹೇವ್ ಮಾಡಬೇಕು ಅಂದ್ರೆ ಗೊತ್ತಿಲ್ಲ ಅಂತ. ಅಂದರೆ ಎಲ್ಲ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಈಸಿ ಮೆಥಡ್. ನೋಡಿ ಇಲ್ಲಿ ಹೋಗ್ಬಿಟ್ಟು ಈಸಿ ಏನೋ ಬರುತ್ತೆ ಕಾಪಿ ಪೇಸ್ಟ್ ಮಾಡ್ತಾರೆ, ಬಟ್ ಅದು ಕರೆಕ್ಟಾಗಿ ಇದೆಯಾ ಇಲ್ವಾ ಲಾಜಿಕಾಗಿ ಯೋಚನೆ ಮಾಡಲ್ಲ. ನೋಡಿ ಇವಾಗ ಇದೇನೋ ಒಂದು ಆನ್ಸರ್ ಕೊಡ್ತು ನನಗೆ, ಇದೇ ಕರೆಕ್ಟ್ ಅಂತ ನಾನು ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಿಬಿಡಿದ್ರೆ ಫೈನ್ ಆಗೋಯ್ತು ಅಂತ ಅನ್ಕೋಬೋದಿತ್ತು. ಬಟ್ ನಾನೇನು ಮಾಡಿದೆ, ಅದಕ್ಕೆ ಹೇಳಿದೆ ನಾನು ಕಾನ್ಕ್ಯಾಟ್ ಅಂಡರ್ಸ್ಕೋರ್ ಡಬ್ಲ್ಯೂ ಎಸ್ ಇನ್ನೂ ಚೆನ್ನಾಗಿದೆ ಅಂತ. ಸೊ ಅಕಸ್ಮಾತಾಗಿ ಏನಾದರೂ ನೀವು ಇದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಅದನ್ನೇ ಓಕೆ ಇದೇ ಚೆನ್ನಾಗಿದೆ ಅಂತಂದರೆ ಮುಂದೆ ಕಲಿಯೋಕ್ಕಾಗ್ತಿರಲಿಲ್ಲ. ಸೊ ನಾನು ಏನು ಹೇಳ್ತೀನಿ ಅಂದರೆ ಮ್ಯಾನ್ಯಲಾಗಿ ಎಷ್ಟಾಗುತ್ತೆ ಅಷ್ಟು ಕಲೀರಿ, ಯೂಸ್ ಮಾಡ್ಬೇಕಾದ್ರೆ ಇಂಥ ಟೂಲ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್, ಸಪೋಸ್ ಇವಾಗ ನಾನು ಇನ್ನೂ ಕ್ವೆರೀಸನ್ನು ಬರೀಬೇಕು. ಇಲ್ಲಿ ಒಂದು ಟೇಬಲ್ ಇದೆ ಮರ್ಜ್ ಡೇಟಾ ಅಂತ, ಇದನ್ನು ಯೂಸ್ ಮಾಡ್ಕೊಂಡು ನಾನು ಜಾಯಿನ್ಸನ್ನು ಮಾಡಬೇಕು. ಓಕೆ, ಜಾಯಿನ್ಸ್ ಅಂದರೆ ಏನು ಅಂತ ನಾನು ಹೇಳ್ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಏನು ಮಾಡ್ತೀನಿ, ಈ ಡೇಟಾನ ಕೊಡ್ತೀನಿ. ಆಯ್ತಾ, ನೋಡಿ ಇಲ್ಲಿ ಡೇಟಾ ಕೊಟ್ಟೆ. ಇವಾಗ ಏನು ಹೇಳ್ತೀನಿ, ಐ ಹ್ಯಾವ್ ಅಟ್ಯಾಚ್ಡ್ ಅ ನ್ಯೂ ಎಕ್ಸೆಲ್ ಫೈಲ್. There are two sheets. Please analyze and give me the queries to learn all different kind of joints. ನೋಡಿ ಜಾಯಿನ್ಸ್ ಮಾಡ್ಬೇಕು ನಾನು ಇವಾಗ. ಈಗ ಏನು ಮಾಡ್ತೀನಿ, ಜಸ್ಟ್ ಇದೇನೋ ಕೊಟ್ಟೆ ನಾನು, ಇವಾಗ ನೋಡಿ ಅದು ಅನಲೈಸ್ ಮಾಡ್ತಾ ಇದೆ. ಅನಲೈಸ್ ಮಾಡ್ಬಿಟ್ಟು ನಮ್ಗೆ ಇವಾಗ ನೋಡೋಣ ಏನು ಕೊಡುತ್ತೆ.
ಓಕೆ, ನೋಡಿ ಇಲ್ಲಿ ಇನ್ನರ್ ಜಾಯಿನ್, ಲೆಫ್ಟ್ ಜಾಯಿನ್ ಇದೆಲ್ಲ ಬಂತಲ್ವಾ. ಸೊ ಇಲ್ಲಿ 2 ಟೇಬಲ್ ಇದೆ, ಟೇಬಲ್ 1, ಟೇಬಲ್ 2. ಓಕೆ, ಇದು ರೈಟ್. ನೌ ಪ್ಲೀಸ್ ಗಿವ್ ಸಮ್ queries and examples. ನೋಡಿ ಏನು ಕೊಡುತ್ತೆ ನೋಡಿ. ಓಕೆನಾ. ಸೊ ಈ ರೀತಿ ನಮಗೆ ಇಲ್ಲಿ ಜಾಯಿನ್ಸ್ ಬರುತ್ತೆ. ಓಕೆ, ಸೊ ಅಂದ್ರೆ ನಾನು ಜಾಯಿನ್ಸ್ ಕ್ವೆರಿ ಬರೀಬೇಕು ಅಂದ್ರೆ ಈ ರೀತಿ ನಾನು ಮಾಡ್ಬೋದು. ಇಲ್ಲ ನಾನು ಮ್ಯಾನ್ಯಲ್ ಆಗಿ ಬರೀಬೇಕು ಅಂದ್ರೆ ಅದನ್ನ ಇಲ್ಲಿ ಹೋಗ್ಬಿಟ್ಟು ಬರೀಬೋದು. ಈ ಟೇಬಲ್ ಏನಿದೆ ಅದನ್ನ ನಾನು ತಗೊಂಡು ಅಲ್ಲಿರುವಂತ ಕಾಲಮ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ ನೋಡಿ, ಸೆಲೆಕ್ಟ್ ಸ್ಟಾರ್. ಸ್ಟಾರ್ ಅಂದ್ರೆ ಎಲ್ಲಾ ಕಾಲಮ್ಸ್, ಇಲ್ಲಾಂದ್ರೆ ಹೋಗ್ಬಿಟ್ಟು ಸ್ಪೆಸಿಫಿಕ್ ಕಾಲಮ್ಸ್ ಕೊಡ್ಬೇಕಾಗತ್ತೆ. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಸ್ಟಾರ್ ಫ್ರಮ್. ಓಕೆ, ಇಲ್ಲಿ 2 ಟೇಬಲ್ ಇದೆ, ನಾನು ಏನ್ ಮಾಡ್ತೀನಿ ಮರ್ಜ್ ಟೇಬಲ್ 1. ಓಕೆ, ಇದು ರನ್ ಮಾಡಿದ್ರೆ ನನಗೇನಾಗುತ್ತೆ, ಎಲ್ಲಾ ಕಾಲಮ್ಸ್ ಬರುತ್ತೆ ನೋಡಿ. ಓಕೆನಾ. ಬಟ್ ನಾನು ಇವಾಗ ಜಾಯಿನ್ ಮಾಡಿ ಈ ಟೇಬಲ್ 2 ಡೇಟಾನು ತಗೋಬೇಕು. ಬಟ್ ನನಗೆ ಗೊತ್ತಿರಬೇಕು ಈ ಜಾಯಿನ್ಸ್ ಅಂದ್ರೆ ಏನು ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಟೇಬಲ್ 1. ಓಕೆ, ಇನ್ನರ್ ಜಾಯಿನ್. ಇನ್ನರ್ ಜಾಯಿನ್ ಏನು, ಮರ್ಜ್ ಟೇಬಲ್ 2. ಓಕೆ, ಯಾವ ಕಾಲಮ್ ಮೇಲೆ ಅದು ಮರ್ಜ್ ಆಗುತ್ತೆ, ಇಲ್ಲಿ ಹೋದ್ರೆ ಆರ್ಡರ್ ಒಂದು ನಿಮಿಷ. ರೈಟ್, ನೋಡಿ ಆರ್ಡರ್ ಐಡಿ ಅಂತ ಇಲ್ಲಿದೆ. ಆರ್ಡರ್ ಐಡಿ ಅಂತ ಇಲ್ಲಿದೆ. ಓಕೆ, ಸೊ ಇಲ್ಲಿ ಹೋಗ್ಬಿಟ್ಟು ಇನ್ನರ್ ಜಾಯಿನ್ ಆನ್ ಮರ್ಜ್ ಟೇಬಲ್ ಡಾಟ್ ಆರ್ಡರ್ ಐಡಿ ಈಕ್ವಲ್ಸ್ ಮರ್ಜ್ ಟೇಬಲ್ 2 ಡಾಟ್ ಆರ್ಡರ್ ಐಡಿ. ನೋಡಿ ಈ ತರ ಕೂಡ ನಾನು ಮಾಡ್ಬೋದು. ಸೊ ಇದು ನಾನು ಸಿಂಪಲ್ ಆಗಿ ಯಾಕೆ ಮಾಡಿದೆ ಅಂದ್ರೆ ನನಗೆ ಇದ್ರ ಬಗ್ಗೆ ಗೊತ್ತು, ನಾನು ಮಾಡ್ಬೋದು. ಓಕೆ, ನೋಡಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನನಗೆ ಇವಾಗ ಡೇಟಾ ಏನಿದೆ ಅದೆಲ್ಲಿ ಬರುತ್ತೆ ಈ ತರ. ಸೊ ಅದೇ ನಾನು ಇಲ್ಲಿ ಹೋದ್ರೆ ನೋಡಿ, ಇವಾಗ ಚಾಟ್ GPT ಹೋಗ್ತೀನಿ. ಇಲ್ಲೇನು ಇನ್ನರ್ ಜಾಯಿನ್ ಕೊಟ್ಟಿದೆ. ಇಲ್ಲಿ ಏನ್ ಮಾಡ್ತಿದೆ ಅದೇನ್ ಮಾಡ್ತಿದ್ದಾರೆ, ಐಡಿಸ್ಗಳು ತಗೋತಿದೆ. ಎಲ್ಲ ಐಡಿಸ್ ತಗೊಂಡಿಲ್ಲ ನಾನು ಕೊಡುತ್ತೆ. ಆಮೇಲೆ ಇದರಲ್ಲಿ ಇದು ಕರೆಕ್ಟ್ ಆಗಿದೆ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಫ್ರೀ ಏನಿದೆ ಅದು ಮುಗಿದೋಗಿದೆ. ಇವಾಗ ಅದು ಕಂಪ್ಲೀಟ್ ಡೇಟಾ ಅನಲೈಸ್ ಮಾಡಿಲ್ಲ. ಈಗ ಮತ್ತೆ ನಾನು ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಿದ್ರೆ ಎರರ್ ಬರುತ್ತೆ. ಮತ್ತೆ ನಾನು ಅದೆಲ್ಲ ಹೋಗಿ ಚೆಕ್ ಮಾಡ್ಬೇಕು, ಯಾವ ಕಾಲಮ್ಸ್ ತಗೋಬೇಕು, ಯಾವ ಕಾಲಮ್ಸ್ ಬಿಡಬೇಕು ಅಂತ. ಸೊ ಈ ರೀತಿ ನಮಗೆ ಕೆಲವೊಂದು ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಇರುತ್ತೆ. ಸೊ ನಮ್ಗೆ ಏನ್ ಬೇಕೋ ಅದನ್ನ ನಾವು ಆರಾಮಾಗಿ ಕೊಡ್ಬೋದಿಲ್ಲ, ಏನ್ ಬೇಕೋ ಅದನ್ನ ಆರಾಮಾಗಿ ಕಲ್ತ್ಕೋಬಹುದು. ಬಟ್ ಲಾಜಿಕ್ ಆಗಿ ಯೋಚನೆ ಮಾಡುವಂತ ಶಕ್ತಿ ನಮ್ಗಿರ್ಬೇಕು, ಅದು ಯೋಚನೆ ಮಾಡುವಂತ ಕೆಪಾಸಿಟಿ ನಮ್ಗಿರ್ಬೇಕು. ಸುಮ್ಮನೆ ನಾನು ಇದ್ರಲ್ಲಿ ಹೋಗ್ಬಿಟ್ಟು ಎಲ್ಲ ಏನು ರಿಪೋರ್ಟ್ಸ್ ತೆಗೆದ್ಬಿಡ್ತೀನಿ ಅಥವಾ ಕ್ವರೀಸ್ ಮಾಡ್ತೀನಿ ಅಂದ್ರೆ ಅದು ಆ ಥರ ಬರಲ್ಲ. ಓಕೆನಾ. ಸೊ ಇದು ಇಲ್ಲಿ ನಾವೇನ್ ಕಲಿಬೇಕು ಅಂತಿದ್ದೀವಿ ಇದಿಷ್ಟು ಇರುತ್ತೆ ಇಲ್ಲಿ. ಸೊ ನಿಮಗೆ ಎಲ್ಲಾ ಡೀಟೇಲ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಓಕೆನಾ. ಸೊ ಇದ್ರಲ್ಲಿ ಕೆಲವೊಂದು ಟಾಪಿಕ್ಸ್ ನಾನು ಇನ್ನೂ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಡೋಂಟ್ ವರಿ, ಇದಕ್ಕೆ ಕ್ವೈರೀಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಆಯ್ತಾ. ಮತ್ತೆ ಬೇರೆ ವಿಡಿಯೋಸ್ಗಳು ಬೇಕಾದ್ರೆ ನಾನು ಕೊಡ್ತೀನಿ ನಿಮಗೆ, ಯಾಕಂದ್ರೆ 2 ದಿವಸದಲ್ಲಿ ಎಲ್ಲಾನು ಕಂಪ್ಲೀಟ್ ಮಾಡೋಕ್ಕಲ್ಲ. ಬಟ್ ಏನಂದ್ರೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಹೆಂಗೆ ನೀವು ಈ ಚಾಟ್ GPT ಯೂಸ್ ಮಾಡ್ಕೊಂಡು ಎಲ್ಲಾ ಕ್ವೈರೀಸ್ ಅನ್ನ ಯೂಸ್ ಮಾಡ್ಕೋಬಹುದು ಅಂತ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಇನ್ಸರ್ಟ್, ಡಿಲೀಟ್ ಇದೆಲ್ಲ ಕಲ್ತ್ಕೋಬೇಕು ನೋಡಿ. ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ queries. Please use some examples to work. See, ಇಲ್ಲೇ
ಹಂಗೆ ಮರ್ಜ್ ಯಾವ ರೀತಿ ಯೂಸ್ ಮಾಡ್ಬೋದು, ಸಾರಿ ಇದು ಇನ್ಸರ್ಟ್, ಮತ್ತೆ ಅಪ್ಡೇಟ್ ಹೆಂಗೆ ಯೂಸ್ ಮಾಡ್ಬೋದು. ಓಕೆ, ಸೊ ಇದು ಈ ತರ ನಮಗೆ ಕ್ವೆರೀಸ್ಗಳು ಆರಾಮಾಗಿ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾನು ಇನ್ನೂ ಹೆಚ್ಚು ಎಕ್ಸಾಂಪಲ್ಸ್ ಅನ್ನ ಎಕ್ಸಸೈಸ್ಗಳನ್ನ ತಗೋಬಹುದು. ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ಸ್ ಬೇಕು ಅಂದ್ರೆ ನಾನು ಈ ತರ ಡೇಟಾನ ತಗೊಂಡಿಲ್ಲ ಹಾಕ್ಬೋದು. ಯಾಕಂದ್ರೆ ನಾನು ತುಂಬಾ ಬೆಳಗ್ಗೆಯಿಂದ ಏನೋ ಬೇರೆ ನಾನು ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೆ, ಹಂಗಾಗಿ ನನಗೆ ಇದು ಏನೋ ಫ್ರೀ ಆಗಿ ಏನಿದೆ ಅದು ಆಲ್ರೆಡಿ ಮುಗಿದೋಗಿದೆ. ಸೊ ನಿಮಗೆ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಲಕ್ಕಿಲಿ ಒಂದ್ 2-3 ಎಕ್ಸಾಂಪಲ್ಸ್ ನಿಮ್ಗೆ ಅಂದ್ರೆ ಈ ಕೊಟ್ಟಿರೋ ಡೇಟಾ ಅಲ್ಲಿ ಹೆಂಗ್ ಅನಲೈಸ್ ಆಗುತ್ತೆ ಅಂತ ನಿಮ್ಗೆ ತೋರಿಸಿದ್ದೀನಿ. ನಿಮ್ಗೆ ಸಿಗುವಂತ ಡೇಟಾ ಯಾವುದೇ ಇರಲಿ, ಇದು ಒಂದಷ್ಟೇ ಅಲ್ಲ, ಪವರ್ BI ಇರ್ಬೋದು, ಟ್ಯಾಬ್ಲೂ ಇರ್ಬೋದು, ನಿಮ್ಗೆ ಯಾವುದೇ ಡೇಟಾ ಇದ್ರೂ ಈ ತರ ಕೊಟ್ಬಿಟ್ಟು ನೀವು ರಿಪೋರ್ಟ್ಸ್ ಬೇಕು ಅಂತ ಕೊಟ್ಟರೆ ಅದು ನೀಟಾಗಿ ಕೊಟ್ಬಿಡುತ್ತೆ. ಓಕೆ ನೋಡಿ, ಹಿಟ್ ದ ಫ್ರೀ ಪ್ಲಾನ್ ಲಿಮಿಟ್ ಆಗೋಯ್ತು. ಓಕೆ, ತೊಂದರೆ ಇಲ್ಲ, ಆಮೇಲೆ ಮತ್ತೆ ಓಪನ್ ಆಗುತ್ತೆ, ಮತ್ತೆ ನಾಳೆಗೆ ಮತ್ತೆ ನಾನು ಅದು ಯೂಸ್ ಮಾಡ್ಕೋಬಹುದು. ಓಕೆನಾ? ಸೊ ಈ ರೀತಿ ದಯವಿಟ್ಟು ಆದಷ್ಟು ಈ ತರ ಟೆಕ್ನಾಲಜಿಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಆಯ್ತಾ? ಇನ್ನು ಎಷ್ಟೊಂದು AI ಟೂಲ್ಸ್ಗಳೆಲ್ಲ ಬರ್ತವೆ, ಎಲ್ಲಾದ್ರೂ ನೀವು ಕಲಿಯೋಕ್ಕಾಗಲ್ಲ, ಎಲ್ಲಾದ್ರೂ ಕಂಪ್ನೀಸ್ ಅಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಆದಷ್ಟು ಇದನ್ನ ಕಲ್ತ್ಕೊಳ್ಳಿ. ಇದನ್ನ ಡೆವಲಪ್ ಮಾಡಬೇಕು ಅನ್ನೋ ತರ ನೀವು ಹೋಗೋ ಅವಶ್ಯಕತೆ ಇಲ್ಲ. ಇವಾಗ ಇರೋವಂಥದ್ದು ಅನಲೈಸ್ ಮಾಡೋದಕ್ಕೆ, ರಿಪೋರ್ಟ್ಸ್ ಮಾಡೋದಕ್ಕೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಾಳೆ ಮತ್ತೆ ನಾಡಿದ್ದು ನಾನು ಪವರ್ BI ಮಾಡ್ತೀನಿ. ಸೊ ಅಲ್ಲೂ ಕೂಡ ನಾನು ನಿಮಗೆ ಈ ChatGPT ಯೂಸ್ ಮಾಡ್ಕೊಂಡು ಹೆಂಗೆಲ್ಲ ಒಳ್ಳೊಳ್ಳೆ ರಿಪೋರ್ಟ್ಸ್ಗಳು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತೆ ಶುಕ್ರವಾರ ನಾನೇನು ಪ್ಲಾನ್ ಮಾಡಿದ್ದೀನಿ ಅಂದ್ರೆ, ಈ ಲಿಂಕ್ಡ್ಇನ್ ಮತ್ತೆ ನಿಮ್ಮ ಪ್ರೊಫೈಲ್ಗಳನ್ನ ಯಾವ ರೀತಿ ಆಪ್ಟಿಮೈಸ್ ಮಾಡಿ ChatGPT ಯೂಸ್ ಮಾಡಿಕೊಂಡು ಒಳ್ಳೆ ರೆಸ್ಯೂಮ್ ಹೆಂಗ್ ಮಾಡ್ಬೋದು, ಜಾಬ್ ಹೆಂಗ್ ಹುಡುಕ್ಬೋದು, ಏನೆಲ್ಲ ಮಾಡ್ಬೇಕು ನಾವು, ಅಕಸ್ಮಾತ್ ನಮ್ಗೆ ಏನಾದ್ರು ಕಮ್ಯುನಿಕೇಶನ್ಸ್, ಸಾಫ್ಟ್ ಸ್ಕಿಲ್ಸ್ ಅಷ್ಟು ಅಪ್ ಟು ದಿ ಮಾರ್ಕ್ ಇಲ್ಲ ಅಂದ್ರೆ ಏನ್ ಮಾಡಬೇಕು, ಅದನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಓವರ್ ಆಲ್ ನನಗೇನಂದ್ರೆ ನಿಮ್ಗೆಲ್ಲರಿಗೂ ಒಂದು ಈಸಿ ಮೆಥಡ್ ಅಲ್ಲಿ ತುಂಬಾ ವಿಷಯಗಳು ಕಲಿಬೇಕು. ಆ ಥರದ್ದು ಏನ್ ಮಾಡ್ಬೋದು ಆ ಥರ ಅನುಕೂಲ ನಾನು ಮಾಡ್ಕೊಡ್ತೀನಿ. ಆಮೇಲೆ ಆದಷ್ಟು ಯಾವುದೇ ಕಾರಣಕ್ಕೂ ಗಾಬರಿ ಅಂತೂ ಆಗ್ಬೇಡಿ. ಯಾರೇ ಏನೇ ಹೇಳಿದ್ರು ನಿಮ್ಗೆ ಹಣೆಯಲ್ಲಿ ಹೆಂಗ್ ಬರ್ದಿರ್ತೋ ಹಂಗೆ ಆಗೋದು, ಆಯ್ತಾ? ಕಲಿಬೇಕು ಅನ್ನೋ ಹುಮ್ಮಸ್ಸಿದ್ರೆ ಅಕಸ್ಮಾತ್ ನೀವು ಏನಾದ್ರು ಬೇರೆ ಕಲಿಬೇಕು ಅಂತಂದ್ರೆ ಅಟೆಂಡ್ ಮಾಡಿ, ಬಟ್ ಎದುರಿಸಿದಾಗ ನೀವು ಎದುರಕ್ಕೆ ಹೋಗ್ಬೇಡಿ ಅಷ್ಟೇ, ಸರಿನಾ? ರೈಟ್, ಸೊ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಇವಾಗ ಮೈಕ್ ಅನ್ನ ಆನ್ ಮಾಡಿ ಕೊಡ್ತೀನಿ. ಇವಾಗ ನೀವು ಮಾತಾಡಿ. ಓಕೆ, ಒಂದ್ ನಿಮಿಷ ಮೈಕ್ ಆನ್ ಮಾಡ್ತೀನಿ. ಮೈಕ್ ಓಕೆ, ಸೊ ಇವಾಗ ನಿಮ್ಗೆ ಮೈಕ್ ಆಪ್ಷನ್ ಇದೆ. ಯಾರಾದ್ರೂ ಅಕಸ್ಮಾತ್ ಆಗಿ ಏನಾದ್ರು ಹೇಳ್ಬೇಕು ಅಂತಿದ್ರೆ ದಯವಿಟ್ಟು ಮೈಕ್ ಅನ್ನ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬಹುದು. ಪ್ರಣವ್ ಇಲ್ಲಿ. ಹಲೋ ಸರ್. ಪ್ರಣವ್ ಹೇಳಿ. ಸರ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಯಾಕಂದ್ರೆ AI ಬಗ್ಗೆ ಕೇಳಿದ್ವಿ ನ್ಯೂಸ್ ಅಲ್ಲಿ, ಬಟ್ ಯೂಸ್ ಮಾಡ್ಬೇಕಂತ ಹೇಳಿ ಚೆನ್ನಾಗಿ ಇತ್ತು. ಬಟ್ ಬಿಕಾಸ್ ರಿಸ್ಕ್ ಅಂದ್ರೆ ಡೇಟಾ ಬಗ್ಗೆ ಕಂಪ್ನಿ ರೂಲ್ಸ್ ಇರತ್ತಲ್ಲ, ಅದಕ್ಕೋಸ್ಕರ ನಾವು ಟ್ರೈ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಬಟ್ ಇವಾಗ ನೀವು ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಎರಡು ಹೇಳಿದ್ರಿ. ಸೊ ಇನ್ಸ್ಟೆಡ್ ಆಫ್ ಎಲ್ಲಾ ಡೇಟಾನು ಕೊಡೋದಕ್ಕಿಂತ ಸ್ಯಾಂಪಲ್ ಸ್ವಲ್ಪ ಡೇಟಾ ಅಂದ್ರೆ ಎಕ್ಸಾಂಪಲ್ ಕೊಟ್ಟು ಅದ್ರ ಬೇಸ್ ಮೇಲೆ ನಾವು ಲಾಜಿಕ್ ಅಂದ್ರೆ ಅಟ್ಲೀಸ್ಟ್ ಎಕ್ಸಾಂಪಲ್ ವೈಸ್ ಕಾಲಮ್ಸ್ ಅಟ್ಲೀಸ್ಟ್ ನೋಡಿ ಇಲ್ಲಿ ನಮ್ದು ಮೇನ್ ಡೇಟಾದಲ್ಲಿ ವರ್ಕ್ ಮಾಡೋಕ್ಕೆ ಒಂದು ಐಡಿಯಾ ಸಿಕ್ಕಂಗಾಯ್ತು. ಹೌದು, ಅಂದ್ರೆ ನಾವು ಸೇಫರ್ ಸೈಡ್ ಇರ್ಬೇಕು ಯಾವತ್ತೂ, ಯಾವಾಗ್ಲೂ. ಇದನ್ನ ತಗೊಂಡೋಗ್ಬಿಟ್ಟು ಎಲ್ಲ ಡೇಟಾ ಎಲ್ಲ ಕೊಟ್ಬಿಟ್ರೆ ಡೇಟಾ ಅಪ್ಲೋಡ್ ಮಾಡೋಕ್ಕಿಂತ ಡಮ್ಮಿ ಕಾಲಮ್ ಅಥವಾ ಡಮ್ಮಿ ಡೇಟಾ ಹಾಕಿ ಅದ್ರ ಬೇಸ್ ಮೇಲೆ ನಾವು ಅದೇ ಎಕ್ಸಾಂಪಲ್ ನ ಇಲ್ಲಿ ಅಪ್ಲೈ ಮಾಡಕ್ ಅಂದ್ರೆ ಕೋಡ್ ಯಾವ ತರ ಬರುತ್ತೆ ನೋಡಿ ಅದನ್ನ ಇಲ್ಲಿ ಅಪ್ಲೈ ಮಾಡೋಕೆ ಒಂದು ವೇ ಗೊತ್ತಾಯ್ತು. ಎಸ್, ಯು ಆರ್ ರೈಟ್. ಆ ಥರ ಮಾಡ್ಬೇಕು, ಅದೇ ಮಾಡ್ಬೇಕು. ಆಕ್ಚುಲಿ ಒರಿಜಿನಲ್ ಡೇಟಾ ಯಾವತ್ತೂ ಕೊಡಕ್ ಹೋಗ್ಬಾರ್ದು. ಯಾಕಂದ್ರೆ ಗೊತ್ತಿಲ್ಲ ಯಾವ ಸರ್ವರ್ ಅಲ್ಲಿ ಹೋಗುತ್ತೆ, ಎಲ್ಲಿ ಹೋಗುತ್ತೆ, ಅದು ಎಲ್ಲಿ ಕುತ್ಕೊಳ್ಳೋದು ಗೊತ್ತಿರಲ್ಲ. ಅದೇ ನಮ್ಮ ಟೀಮ್ ಅದೇ ಡಿಸ್ಕಷನ್ ಮಾಡುವಾಗ ಅದನ್ನ ಹೇಳಿದ್ರು, ಯೂಸ್ ಬಟ್ ಬಿ ಕೇರ್ಫುಲ್ ಅಂತ ಹೇಳಿದ್ರು. ಅಂದ್ರೆ ಈ ತರ ರಿಸ್ಕ್ ಇರುತ್ತೆ, ವಿ ಡೋಂಟ್ ನೋ ವೇರ್ ಗೋ ಅಂಡ್ ಬಟ್ ಯುಟಿಲೈಸ್ ಮಾಡ್ಕೊಳ್ಳಿ, ಆಯ್ತಾ? ಏನ್ ತೊಂದರೆ ಆಗಲ್ಲ. ಏನಂದ್ರೆ ನಮ್ ಡೇಟಾ ಕೊಡಬಾರ್ದು ಅಷ್ಟೇ. ಗುಡ್. ಎನಿಬಡಿ ಎಲ್ಸ್ ಏನಾದ್ರು ಮಾತಾಡೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು. ಹಲೋ ಸರ್. ದರ್ಶನ್ ಹೇಳಿ. ನಾನು ಸರ್ ಸಿದ್ದರಾಜು. ಸಿದ್ದರಾಜು, ಓಕೆ, ಸಾರಿ ನಾನು ದರ್ಶನ್ ಅನ್ಕೊಂಡು. ಹೇಳಿ ಸಿದ್ದರಾಜು. ಸರ್ ಅದು ನಿನ್ನೆ ಜಾಯ್ನ್ ಆಗಿದ್ನಲ್ಲ ಸರ್ ಜಿಮೇಲ್ ID.
ಅದರಿಂದ ಇವತ್ತು ಮೀಟಿಂಗ್ ಜಾಯ್ನ್ ಆಗಕ್ಕೆ ಬಂದ್ರೆ ಇವರ ಅಕೌಂಟ್ ಲಾಕ್ಡ್ ಆರ್ ಬ್ಲಾಕ್ಡ್ ಅಂತ ಬರ್ತಿತ್ತು ಸರ್. ಆಗ ಮತ್ತೆ ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡಿ ಇವತ್ತು ಮತ್ತೆ ಜಾಯ್ನ್ ಆಗಿದ್ದು ಸರ್. ಮತ್ತೆ ಅಕೌಂಟ್ ಕ್ರಿಯೇಟ್ ಮಾಡಿ ಅದು ಅಕೌಂಟ್ ರಿಕವರಿ ಮಾಡೋಕ್ಕಾಗಲ್ಲ ಸರ್. ಅದು ಗೊತ್ತಿಲ್ವಾ ನನಗೆ ಅದು ಏನಾಗಿದೆ ಅಂತ ಸ್ಕ್ರೀನ್ಶಾಟ್ ಕಳಿಸಿ ಏನಾಗಿದೆ ಅಂತ ನನಗೆ ಅದು ಐಡಿಯಾ ಇಲ್ಲ ಏನಾಗಿದೆ ಅಂತ. ಯಾಕಂದ್ರೆ ನಾವಂತೂ ನಮ್ಮ ಕಡೆಯಿಂದಂತೂ ಬ್ಲಾಕ್ ಆಗಲ್ಲ. ಅದು ಏನಾಗಿದೆ ನನಗೆ ಗೊತ್ತಿಲ್ಲ. ಅದನ್ನ ಚೆಕ್ ಮಾಡ್ಬೇಕು. ಅದು ಚೆಕ್ ಮಾಡಿ ನನಗೆ ಅದು ಕ್ಲಾರಿಟಿ ಗೊತ್ತಿಲ್ಲ ಏನಾಗಿದೆ ಅಂತ. ಓಕೆ ಸರ್. ಐ ವಿಲ್ ಸೆಂಡ್ ಯು ಸ್ಕ್ರೀನ್ಶಾಟ್ ಸರ್ ನಾನು ವಾಟ್ಸಪ್. ಕಳಿಸಿ ನೋಡೋಣ, ನಾನು ಚೆಕ್ ಮಾಡ್ತೀನಿ. ಯಸ್, ಥ್ಯಾಂಕ್ ಯು ಸರ್. ಆಯ್ತು. ಭುವನ ಇಲ್ಲಿ ರೈಟ್. ಎನಿಥಿಂಗ್ ಎಲ್ಸ್? ಹಲೋ ಹಾ ಹೇಳಿ ಸರ್, ದರ್ಶನ್ ಹೇಳ್ಪಾ. ಸರ್ ನೀವು ನಮ್ಗೊಂದು ಡೇಟಾ ಕೊಟ್ಟು ಒಂದು ಟಾಸ್ಕ್ ಕೊಟ್ರೆ ನಾವು ಅದು ಮಾಡ್ಬಿಟ್ಟು ನಾವು ನಿಮ್ಗೊಂದು ರಿಪೋರ್ಟ್ ಮಾಡ್ಬೇಕು. ಗುರುವಾರ ಪವರ್ BI Yes, ಮುಗಿಲಿ ಕೊಡ್ತೀನಿ. ಸರಿ ಸರ್. ಯಾಕಂದ್ರೆ ಸೊ SQL ಯಾವ್ದಾದ್ರು ಅಲ್ಲಿ ಒಂದು ಡೇಟಾ ಇಟ್ಕೊಂಡಾಗ ನೀವು ಏನ್ ಹೇಳ್ಕೊಟ್ರಿ ಅದನ್ನೆಲ್ಲ ನಾವು ಮತ್ತೆ ರಿಪೀಟ್ ಮಾಡ್ಬಿಟ್ಟು ನಾವು ಕಲಿಯೋದಕ್ಕೆ ಒಂದು ಅವಕಾಶ ಬೇಕು. ನಾನು ಗುರುವಾರ ನಿಮ್ಗೊಂದು ಟಾಸ್ಕ್ ಕೊಡ್ತೀನಿ ಪವರ್ BI Okay. ಮುಗಿದ್ಮೇಲೆ. ಸರಿ ಸರ್. ಓಕೆನಾ? ಥ್ಯಾಂಕ್ ಯು. ಸರ್, ಇದು ಚಾಟ್ GPT ನಲ್ಲಿ ಹ್ಮ್. ಎಕ್ಸೆಲ್ ಇವಾಗ ಎಕ್ಸೆಲ್ ನಲ್ಲಿ ನಮ್ಗೆ ಒಂದ್ 2-3 ಫಾರ್ಮುಲಾ ಗೊತ್ತಾಗ್ಲಿಲ್ಲ ಅಂದ್ರೂ ಕೇಳ್ಬೋದಾ? ನಿಮ್ಗೆ ಏನ್ ಕೇಳಿದ್ರು ಕೊಡ್ತದ, ದುಡ್ಡು ಅಂದ್ಬಿಟ್ಟು. ಓಕೆ ಓಕೆ ದುಡ್ಡು ಅಂತ ಕೇಳಕ್ ಹೋಗ್ಬಿಡಿ, ಕೊಡಲ್ಲ ಅದು. ಅದ್ ಬಿಟ್ಟು ನೀವ್ ಏನಾದ್ರು ನೋಡಿ ಹೋಗ್ಬಿಟ್ಟು ನಿಮ್ಗೆ ಚಾಟ್ GPT ಹೆಂಗೆ ಅಂದ್ರೆ ಅದು ತುಂಬಾ ಅದು ಮಿಷಿನ್ ಲರ್ನಿಂಗ್ ಅಲ್ವಾ. ಅದು ನಿಮ್ಗೆ ಏನಾದ್ರು ಹೇಳ್ತಾ ಹೋದ್ರೆ ಅದು ಹಂಗೆ ಕಲ್ತ್ಕೋತಾ ಹೋಗುತ್ತದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ನಾನೇನು ಈಗ ಕೊಡ್ತೀನಿ ಆಯ್ತಾ. ಇವಾಗ ಐ ಹ್ಯಾವ್ ಅನ್ ಸುಮ್ಮನೆ ಅಲ್ಲಿ ಅದು ಏನಿದೆ ಕೊಡಿ, ನೀವೇನು ತುಂಬಾ ಟೆಕ್ನಿಕಲ್ ಕೊಡ್ಬೇಕು ಅಂತಿಲ್ಲ ಆಯ್ತಾ. ಎಕ್ಸೆಲ್ ಫೈಲ್ ಡೇಟಾ ಫ್ರಮ್ A1 to Z100. Okay, I need a formula to get total in column E from E1 to E100. ಆಯ್ತಾ. ಸುಮ್ಮನೆ ಏನೋ ಒಂದು ಕೊಟ್ಟೆ ನಾನು. ನೋಡಿ ಕೊಟ್ರೆ ಅರ್ಥ ಆಯ್ತಲ್ಲ. ಇದು ಸಿಂಪಲ್. ಇದು ನೀವು ಏನೇ ಫಾರ್ಮುಲಾ, ಇವಾಗ ಇನ್ನೂ ಒಂದು ಕೊಡ್ತೀನಿ ನೋಡಿ. ಐ ಹ್ಯಾವ್ ಡೇಟಾ ಇನ್ different sheets. I need to append all the data, all the sheets into sheet 10. Please give me a formula in the data. One from all the sheets. ಓಕೆ, ನೋಡಿ ಏನು ಕೊಡುತ್ತೆ. ಇದೆ ಅವ್ನಿಗಾರ ಲ್ಯಾಂಗ್ವೇಜ್ ಕೊಡ್ತಿದೆ. ಸ್ಟ್ಯಾಕ್ ನೋಡೋಣ ಏನು ಕೊಡುತ್ತೆ. ನೋಡಿ ಸ್ಟ್ಯಾಕ್ ಮಾಡಿ ಎಕ್ಸೆಲ್ ಅಲ್ಲೇ ಫಾರ್ಮುಲಾ ಇದೆಯಾ ಅವ್ನು ಕೊಡ್ತು. ನಾನು ಅದಕ್ಕೆ ಕೇಳ್ತೇನೆ ಇದು ಮಾಡ್ಬೋದಲ್ವ ಅಂತ. ಎಸ್, ಇದು ಮಾಡ್ಬೋದು ಅಂದ್ರೆ ಸ್ಟ್ಯಾಕ್. ಇದು ಎಕ್ಸ್ಪೆಕ್ಟ್ ಮಾಡಿದೆ ಅದು ಕೊಡುತ್ತೆ ಅಂತ, ಬಟ್ ಅದು ತಗೊಂಡಿಲ್ಲ. ನಾನೇ ಅದಕ್ಕೆ ಸಜೆಸ್ಟ್ ಮಾಡಿದೆ. ಈಗ ನೆಕ್ಸ್ಟ್ ಟೈಮ್ ನನಗೆ ಕೊಟ್ಟಾಗ ಅದೇನು ಮಾಡುತ್ತೆ, ಅದು ಕಲ್ತ್ಕೊಳುತ್ತೆ. ಇವಾಗ ಓಕೆ ಇದು ಒಂದಿದೆ ಅಂತ, ನೆಕ್ಸ್ಟ್ ಕೊಟ್ಟಾಗ ಅದೇ ತಗೊಳುತ್ತೆ ಅದು. ಸರ್, ಇವತ್ತು ನೀವು ಅದು ಡ್ರಾಪ್ ಆಮೇಲೆ ಡಿಲೀಟ್ ಬಗ್ಗೆ ಹೇಳ್ತೀನಿ ಅಂತ ಅಂದ್ರಲ್ಲ. ಡ್ರಾಪ್ ಅದೇ. ಇವಾಗ ಇಲ್ಲಿ ನೋಡಿ, ಇವಾಗ ನನಗೆ ಇಲ್ಲೊಂದು ಟೇಬಲ್ ಇದೆ, ಸರಿನಾ.
ಇಲ್ಲಿ ಒಂದು ಟೇಬಲ್ ಇದೆ, ಮರ್ಜ್ ಟೇಬಲ್ 1 ಟೇಬಲ್ 2 ಅಂತ. ನನಗೆ ಇವಾಗ ಟೇಬಲ್ ಡಿಲೀಟ್ ಮಾಡಬೇಕು. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡ್ರಾಪ್ ಟೇಬಲ್ ಮರ್ಜ್ ಟೇಬಲ್ 1, ಇದು ಟೇಬಲ್ ಡಿಲೀಟ್ ಮಾಡಕ್ಕೆ. ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ ಡಿಲೀಟ್ ಆಗ್ಬಿಡುತ್ತೆ, ಆ ಟೇಬಲ್ ಡಿಲೀಟ್ ಆಗೋಯ್ತು. ಓಕೆ, ಅದೇ ಇವಾಗ ಟೇಬಲ್ 2 ಅಲ್ಲಿ ಒಂದಷ್ಟು ರೆಕಾರ್ಡ್ಸ್ ಇದೆ. ಏನ್ ಮಾಡ್ತೀನಿ, ಡಿಲೀಟ್ ಫ್ರಮ್ ಮರ್ಜ್ ಟೇಬಲ್ 2. ಇದನ್ನ ನಾನು ಇವಾಗ ರನ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಟೇಬಲ್ 2 ಡಿಲೀಟ್ ಆಗಲ್ಲ. ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು ರಿಫ್ರೆಶ್ ಕೊಟ್ರೆ ಇಲ್ಲಿ ಟೇಬಲ್ಸ್ ಇದೆಯಲ್ಲ ನೋಡಿ, ಆ ಟೇಬಲ್ 1 ಹೊರಟೋಯ್ತು, ಬಟ್ ಟೇಬಲ್ 2 ಇನ್ನ ಇದೆ. ಬಟ್ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮರ್ಜ್ ಟೇಬಲ್ 2 ಅಂತ ಕೊಟ್ರೆ ನೋಡಿ, ಯಾವ ಡೇಟಾನು ಇರಲ್ಲ. ಅರ್ಥ ಆಯ್ತು ಸರ್. ಅರ್ಥ ಆಯ್ತಾ? ಸೊ ಆ ಥರ ಅಂದ್ರೆ ಡ್ರಾಪ್ ಬಂದು ಆಬ್ಜೆಕ್ಟ್ ಡ್ರಾಪ್ ಮಾಡಕ್ಕೆ, ಡಿಲೀಟ್ ಬಂದು ಡೇಟಾ ಡಿಲೀಟ್ ಮಾಡಕ್ಕೆ ಅಷ್ಟೇ. ಓಕೆನಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು. ರೈಟ್ ಪೀಪಲ್, ಎನಿಥಿಂಗ್ ಎಲ್ಸ್? ಏನಾದ್ರು ಹೇಳೋದಿದ್ರೆ ನಾನು 5 minutes ವೆಯ್ಟ್ ಮಾಡ್ತೀನಿ, ಇಲ್ಲ ಅಂದ್ರೆ ನಾಳೆ ಪವರ್ BI ಅಲ್ಲಿ ಸಿಗೋಣ. ಇನ್ನು ChatGPT ಬಗ್ಗೆ ಇನ್ನೂ ತುಂಬಾ ಡಿಸ್ಕಷನ್ ಮಾಡೋದಿದೆ. ಡಿಸ್ಕಷನ್ ಮಾಡೋಣ. ಅದರಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಹೆಂಗ್ ಮಾಡ್ಬೋದು, ರಿಪೋರ್ಟ್ಸ್ ಹೆಂಗ್ ತೆಗಿಬೋದು, ಎಲ್ಲದೂ ಮಾಡ್ಬೋದು ಅದರಲ್ಲಿ. ಓಕೆ, ಅದನ್ನ ತಿಳ್ಕೊತಾ ಹೋಗೋಣ. ಯಾಕಂದ್ರೆ ಇನ್ನು ನೆಕ್ಸ್ಟ್ ಈ ಥರದ್ದು ಟೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡೆ ನಾವು ಫಾಸ್ಟ್ ಆಗಿ ಕೆಲಸಗಳನ್ನ ಮಾಡ್ಬೋದು. ರೈಟ್, ಓಕೆ. ಸೊ ಇವತ್ತು ಸೆಷನ್ ನಿಮ್ಗೆಲ್ಲ ತುಂಬಾ ಅನುಕೂಲ ಆಗಿದೆ, ಒಂದಷ್ಟು ಜನ ಕಲ್ತ್ಕೊಂಡಿದ್ದೀರ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ರೈಟ್. ಸೊ ನಾಳೆ 9 o'clockಗೆ ಪವರ್ BI ಅಲ್ಲಿ ಸೆಷನ್ಸ್ ಅಲ್ಲಿ ಸಿಗ್ತೀನಿ. ಓಕೆ, ರೈಟ್. ಜಯಪ್ರಕಾಶ್, ಥ್ಯಾಂಕ್ ಯು ಫಾರ್ ಟೈಮ್ ಮೇಕಿಂಗ್ us learn excellent course. ಓಕೆ, ಥ್ಯಾಂಕ್ ಯು ಸೊ ಮಚ್ ಜಯಪ್ರಕಾಶ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಆಲ್ ಆಫ್ ಯು. ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ.